वन्दे वन्द्यं इति शिवमहेन्द्रादिवृन्दारकेन्द्रैः व्यक्तं व्याप्तं स्वगुणगणतो देशतः कालतश्च धूतावत्यं सुखचितिमयैर्मङ्गलैर्युक्तमङ्गैः सानाथ्यन्नो विदददधिकं ब्रह्मनारायणाख्यम् व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरंशुभिः प्लावयन् माम् आविर्भूयादनघमहिमा मानसे वागधीशः रमापतिं पूर्णगुणं मुकुन्दं व्यासं च विज्ञानसहस्रभानुम् पूर्णप्रबोधं च सुतत्वदीपं क्रमात् गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये चित्रैः पदैश्च गम्भीरैर्वाक्यैर्मानेरखण्डितैः गुरुभावं व्यञ्जयन्ती भाति श्रीजयतीर्थवाक् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं स्वस्तिस्तु सतां श्रीगुरुभ्यो नमः हरिः ओम् अक्षोभ्यतीर्थगुरुणा शुकवच्चिक्कितस्य मे वचोभिः अमृतप्रायैः प्रीयतां सततं बुधाः ಇದು ಸ್ವತಃ ಜಯತೀರ್ಥರು ತಮ್ಮ ಗುರುಗಳನ್ನು ಸ್ಮರಿಸ್ತಾ ಗೀತಾ ಭಾಷ್ಯದ ಪ್ರಮೇಯ ದೀಪಿಕಾದಲ್ಲಿ ಹೇಳಿದ ಮಾತು. ಅಕ್ಷೋಭ್ಯ ತೀರ್ಥ ಗುರುಗಳಿಂದ ಗಿಳಿಯಂತೆ ಶಿಕ್ಷಣ ಪಡೆದ ತಾನು ಆಚಾರ್ಯರ ಶಾಸ್ತ್ರ ವೇದಗಳ ವಿಭಾಗ ಸಾರ ಅಥವಾ ಆಚಾರ್ಯ ಮಧ್ವರ ಬಾಯಿಯಲ್ಲಿ ಬಂದ ಸಂಗತಿಯನ್ನ ಅದು ಅಮೃತಮಯವಾದದ್ರಿಂದ ಅಂತಹ ಮಾತುಗಳಿಂದ ಸಜ್ಜನರಲ್ಲಿರುವ ಭಗವದ್ ರೂಪಗಳು ಪ್ರಿಯತಾ ತೃಪ್ತಿ ಪಡಲಿ ಅಂತ ಕೇಳಿದ ಒಂದು ಸಜ್ಜನಿಕೆಯಿಂದಲೇನೆ ಯಾವತ್ತೂ ಒಬ್ಬ ಶಿಷ್ಯ ಬೆಳೆದು ನಿಲ್ಲುವುದು ಯಾವಾಗ ಅಂದ್ರೆ ತಮ್ಮ ಗುರುಗಳನ್ನು ನಿರಂತರ ಸ್ಮರಿಸ್ತಾ ಇದ್ದೇನೆ ಅಂದ್ರೆ ಮಾತ್ರ. ಯಾಕೆ ಈ ಮಾತು ಬಂತು ಅಂದ್ರೆ ಯಾರೇ ಹಿರಿಯರಾದ್ರೂ ಕೂಡ, ಅದು ವಾದಿರಾಜರಿರ್ಲಿ, ರಾಘವೇಂದ್ರ ಗುರುಗಳಿರ್ಲಿ, ವಿಜೇಂದ್ರ ತೀರ್ಥರಿರ್ಲಿ, ಸ್ವತಃ ಮಧ್ವಾಚಾರ್ಯರೇ ಇರಲಿ, ಅವರು ತಮ್ಮ ಕೃತಿ ಮಾಡುವಾಗ ನಾನ್ ಮಾಡಿಬಿಡ್ತೇನೆ ಅಂತ ಯಾವತ್ತೂ ತಮ್ಮ ದರ್ಪವನ್ನು ತೋರಿದವರಲ್ಲ. ಸುಧಾದಲ್ಲಂತೂ ನ ಶಬ್ದಾದು ಗಾಢ ಅಂತ, ನಾವು ಶಬ್ದಶಾಸ್ತ್ರ ಗೊತ್ತಿಲ್ಲ, ನಮಗೆ ತರ್ಕಶಾಸ್ತ್ರ ಗೊತ್ತಿಲ್ಲ, ನಮಗೆ ಮೀಮಾಂಸಾ ಗೊತ್ತಿಲ್ಲ, ನಮಗೆ ವೇದಾಂತ ಗೊತ್ತಿಲ್ಲ, ನಮ್ಗೆ ಎಂಥದ್ದು ಗೊತ್ತಿಲ್ಲ ಅಂತ ಅಷ್ಟು ಬರ್ದದ್ದು. 26,600 ಚಿಲ್ಲರೆ ಗ್ರಂಥ ಬರೀ ಸುಧಾದಲ್ಲಿರುವಂಥದ್ದು. ಅಂದ್ರೆ ಅದರ 32 ಅಕ್ಷರದ ಒಂದು ಗುಂಪನ್ನ ಒಂದು ಗ್ರಂಥ ಅಂತ ಕರೀತಾರೆ. ಕೆಲವೊಮ್ಮೆ ಪತ್ರಗಳು ಅಂತ ಗುರುತಿಸುವುದಿದೆ. ಒಂದು 40 ಸಾಲು ಒಂದು ಹಂತಕ್ಕೆ ಮುಗಿದ್ರೆ ಅದೊಂದು ಪತ್ರ ಅಂತ ಲೆಕ್ಕ. ಅಂದ್ರೆ ಈ ಪಾಠ ಮಾಡುವಾಗೆಲ್ಲ ಎಷ್ಟು ಪತ್ರ ಪಾಠ ಆಯ್ತು ಹಾಗೊಂದು ಅಂದ್ರೆ ಅಂದಾಜಾಗ್ಬೇಕಲ್ಲ, ಎಲ್ಲಿಗೆ ಬಂದು ನಿಲ್ಲತ್ತೆ ಅಂತ ಗೊತ್ತಾಗುತ್ತೆ. ಹಾಗೆ ಜಯತೀರ್ಥರ ಕೇವಲ ಸುಧಾ ಅಷ್ಟು. ಇನ್ನು ನ್ಯಾಯದೀಪಿಕಾ, ನ್ಯಾಯ ಪ್ರದೀಪ ಇದೆರಡೂ ಕೂಡ ಗೀತಾ ಭಾಷ್ಯ ತಾತ್ಪರ್ಯಗಳಿಗೆ ಬರೆದಂತಹ ಕೃತಿಗಳು. ಅದು ಸುಮಾರು 4,000 ಚಿಲ್ಲರೆ ಗ್ರಂಥಗಳು, ಒಂದೊಂದು ಬೇರೆ ಬೇರೆಯಾಗಿ. ಆಶ್ಚರ್ಯ ಆಗುವುದೇನು ಅಂದ್ರೆ ಬಹಳ ಸಣ್ಣ ಅಂತರದಲ್ಲಿ ಅವರು ಜೀವನ ಮುಗಿಸಿದ್ರು. ಬಹಳ ದೀರ್ಘ ಅವಧಿಯ ಜೀವನನ. ಆಚಾರ್ಯರು 79 ವರ್ಷ ಅಂದ್ರೆ ಇವರು 63ರಿಂದ 88 ಏನೋ ಅವರ ಒಟ್ಟು ಆಯುಷ್ಯ ಇದ್ದಿದ್ದು. ಅಷ್ಟರಲ್ಲಿ ಹೌದು 65ರಿಂದ 88
ಅಷ್ಟರಲ್ಲಿ ಎಷ್ಟು ಬರೆದು ಹಾಕಿದ್ದಾರೆ ಅಂತ ಯೋಚನೆ ಮಾಡಿದ್ರೆ ಇದು ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ಅನ್ನೋದು. ನಾನು ಭಾವುಕತೆಯನ್ನು ಬಿಟ್ಟು ಮಾತಾಡ್ತಾ ಇದ್ದೆ. ದೊಡ್ಡವರೇ ಅವರು, ನಾವು ದೊಡ್ಡವರನ್ನು ಮಾಡ್ಬೇಕಾಗಿಲ್ಲ ಅವರನ್ನ, ಆದ್ರೆ ಅವರ ಕೆಲಸದಿಂದಲೇ ಅವರನ್ನು ದೊಡ್ಡವರು ಅಂತ ನಾವು ಗುರುತಿಸುವುದಾದ್ರೆ ಇಷ್ಟು ಒಬ್ಬ ಈಗೇನು ನಮ್ಗೆ ಟೈಪಿಂಗ್ ಬೇಕಾದ ವ್ಯವಸ್ಥೆ ಇದೆ, ಪ್ರಿಂಟ್ ಆಗಿ 1 ನಿಮಿಷಕ್ಕೆ ಪಟ್ ಅಂತ ಬರುತ್ತೆ. ಬೇಕಾದ್ರೆ ಹುಡುಕ್ಬೇಕು ಅಂತಂದ್ರೆ ಗೂಗಲ್ ಸರ್ಚ್ ಮಾಡಿದ್ರೆ ಎಲ್ಲಾ ಗ್ರಂಥಗಳು ಎಲ್ಲೆಲ್ಲಿದೆ, ಯಾವ ಭಾಗ ಇದೆ ಅಂತ ನಮ್ಗೆ ಬೇಕಾದ್ರೆ ನಾವು 2 ನಿಮಿಷದಲ್ಲಿ ತರಿಸ್ಕೊಳ್ಬಹುದು. ಅದಕ್ಕೋಸ್ಕರನೇ ಗ್ರಂಥ ಭಂಡಾರಗಳಿವೆ, ಪುಸ್ತಕಗಳ PDF ಯಾವತ್ತು ಸಿಗ್ಲಿಲ್ಲ ಅಂದ್ರೆ ಕಾಶ್ಮೀರದಲ್ಲಿ ಮರುಕ್ಷಣದಲ್ಲಿ ನನಗೆ ಬೇಕು ಅಂದ್ರೆ ಅದನ್ನ ಇಲ್ಲಿಗೆ ನಾನು ತಂದ್ಕೊಳ್ಬಹುದು. ಇಷ್ಟೆಲ್ಲ ಅನುಕೂಲತೆ ಇದ್ರೂ ನಮಗೊಂದು 10 ಪೇಜ್ ಬರ್ದಾಗಿ ಅಂದ್ರೆ ಮೂಗಿನ ತನಕ ಬರುತ್ತೆ, ಗಂಟು ಹಿಡಿಯುತ್ತೆ. ಆ ಕಾಲದಲ್ಲಿ ಒಂದು ಪುಸ್ತಕ ಸಿಗಬೇಕು ಅಂದ್ರೆ ಎಲ್ಲಿಗಾದ್ರೂ ಹೋಗ್ಬೇಕು ಅಂದ್ರೆ ಹೋಗುವುದು ಪ್ರಯಾಣ, ಅಲ್ಲಿ ಹುಡುಕಿ ಅವ್ರು ಕೊಡುವುದು, ಅಲ್ಲಿ ಇರುವುದು, ಅದು ಸಿಗುವುದು, ಅದು ಉಪಯೋಗಕ್ಕೆ ಬರುವುದು, ಇಷ್ಟೆಲ್ಲ ಯೋಚನೆ ಮಾಡಿ ಆ ಗ್ರಂಥದ ಸಂಗ್ರಹಣೆ ಆಗಿ ಅದನ್ನ ನಮ್ಮ ತನಕ ಮುಟ್ಟಿಸಿದ್ದಾರೆ ಅಂದ್ರೆ ಇಚ್ಛಾಶಕ್ತಿಗಿಂತ ದೊಡ್ಡದಿಲ್ಲ ಅಂತ ಗೊತ್ತಾಗುತ್ತೆ. ಒಂದು ಭಗವದ್ ಅನುಗ್ರಹ, ಇನ್ನೊಂದು ಮಾಡ್ಲೇಬೇಕೆಂಬ ತುಡಿತ. ಯಾವಾಗ ಈ ಅಂಶ ಮನಸ್ಸಿನಲ್ಲಿ ಇರುತ್ತೆ ಆವಾಗ ಮಾತ್ರ ಒಂದು ಒಳ್ಳೆಯ ಶ್ರೇಯಸ್ಕರವಾದ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲೂ ಎಲ್ಲ ಗ್ರಂಥಗಳು ಅದ್ಭುತ. ಒಟ್ಟು 18 ಆಚಾರ್ಯರ ಮಾತುಗಳಿಗೆ ವಿವರಣೆ ಕೊಟ್ಟದ್ದಾದ್ರೆ 3 ಸ್ವತಂತ್ರವಾದ ಕೃತಿಗಳು, ಪ್ರಮಾಣ ಪದ್ಧತಿ, ವಾದಾವಲಿ ಮತ್ತು ಪದ್ಯಮಾಲ ಅಂತ 3 ಅವರದ್ದೇ ಥಾಟ್ಸ್, ನೇರವಾಗಿ ಶಾಸ್ತ್ರದ ವಿಷಯದಲ್ಲಿ ತನ್ನ ಅಭಿಪ್ರಾಯ ಏನು ಅಂತ ಹೇಳಿದ 3 ಗ್ರಂಥ. ಉಳಿದಂತೆ ಅನುವ್ಯಾಖ್ಯಾನಕ್ಕೆ ಬರೆದದ್ದು ಮ್ಯಾಗ್ನಮ್ ಒಪಸ್, ಅವರದ್ದು ಮೇರು ಕೃತಿ. ಅದರಷ್ಟು ಅತಿಶಯೋಕ್ತಿ ಅಲ್ಲದೆ ಹೋದ್ರೆ ಮಾತನ್ನ ಹೇಳುವಾಗ ಕೆಲವೊಮ್ಮೆ ನಮ್ಗೆ ಅವರು ದೊಡ್ಡವರು ಹೇಳುವಾಗ ನಾವು ಎಲ್ಲ ದೊಡ್ಡವರು ಅಂತ ಹೇಳಿಕ್ಕೆ ಏನೇನ್ ಸಿಗುತ್ತೋ ಅದೆಲ್ಲ ಹೇಳಿಬಿಡ್ತೇವೆ. ಅದಲ್ಲದೆ ನಾನು ಫ್ಯಾಕ್ಟ್ ಆಗಿ ಯೋಚನೆ ಮಾಡಿ ಹೇಳಿದ್ರು, ಇಡೀ ಭಾರತದ ದರ್ಶನ ಪ್ರಪಂಚದಲ್ಲಿ ದರ್ಶನಗಳು ಅಂದ್ರೆ ಸುಮಾರೊಂದು ನಾವು ಇವತ್ತು ಚಾಲ್ತಿಯಲ್ಲಿರುವಂತದ್ದನ್ನ ಅಂತ ತೆಗೆದುಕೊಂಡ್ರು ಸುಮಾರು ಒಂದು 20-22 ತನಕ ಬರುತ್ತೆ. ನಾನು ಈ ಭಾಷ್ಯ ಪರಂಪರೆಯನ್ನು ಬಿಟ್ಟು ಹೇಳ್ತಾ ಇದ್ದೆ. ಈಗ ಸಾಂಖ್ಯರು, ಮೀಮಾಂಸಕರು, ಚಾರ್ವಾಕರು, ಈಗಂತೂ ಅನೇಕ ಇವೆ, ಬೇರೆ ಬೇರೆ ಮಧ್ಯದಲ್ಲೆಲ್ಲ ಸೇರ್ಕೊಂಡಿದೆ. ಅಂತ ಅನೇಕ ಪರಂಪರೆಯನ್ನು ಕೂಡ ನಾವು ಲೆಕ್ಕ ಹಾಕಿದ್ರೆ ಇಷ್ಟು ದೊಡ್ಡ ಅಂದ್ರೆ ಕೃತಿ ದೊಡ್ಡದಾಗಿ ಬೇರೆ ಬಂದಿರುವುದು. ಈ ಸಿದ್ಧಾಂತ ಬಿಂದು ಅಂತ ಒಂದು ಪುಸ್ತಕ ಇದೆ, ಅದರ ಹೆಸರು ನೋಡಿ, ಸಿದ್ಧಾಂತ ಬಿಂದು ಅಂತ. ಬಿಂದು ಅಂದ್ರೆ ಡ್ರಾಪ್ ಅಂತ. ಅದೊಂದು 25 ಭಾಗ ಇದೆ ಪುಸ್ತಕ. ಆದ್ರೆ ಅಂತದ್ದೇ ಸಿದ್ಧಾಂತ ಲೇಷ ಅಂತಿದೆ, ಸಿದ್ಧಾಂತ ಬಿಂದು ಅಂತಿದೆ. ಅದ್ರ ಪುಸ್ತಕಗಳ ವ್ಯಾಲ್ಯೂಗಳು ಸಿಕ್ಕಾಪಟ್ಟೆ ಇವೆ. ನಾನು ಪುಸ್ತಕಗಳ ತೂಕದ ಲೆಕ್ಕದಲ್ಲೂ ಹೇಳ್ತಿಲ್ಲ, ಸಮಗ್ರತೆಯನ್ನ ಆಶ್ರಯಿಸಿ ಅಂದ್ರೆ ನಮ್ಮ ಕಾಲದಲ್ಲಿ ಭಾರತದಲ್ಲಿ ಎಷ್ಟೆಲ್ಲ ತತ್ವಜ್ಞಾನದ ಕುರಿತಾದ ಜಿಜ್ಞಾಸೆಗಳು ನಡೆದಿವೆ. ಅದು ನಿರೀಶ್ವರ ಇರಬಹುದು, ಸೇಶ್ವರ ಇರಬಹುದು, ಅಂದ್ರೆ ಭಗವಂತನನ್ನ ಒಪ್ಪಿಕೊಂಡ ದರ್ಶನಗಳಿರ್ಬೋದು. ಈಗ ಸಾಂಖ್ಯ, ಮೀಮಾಂಸ ಇವೆಲ್ಲ ದೇವರನ್ನು ಒಪ್ಪಿ ಬಂದ ಸಿದ್ಧಾಂತಗಳೇನಲ್ಲ, ಆದ್ರೂ ಬಹಳ ಪ್ರಭಾವಕಾರಿ. ಇವತ್ತಿಗಂತೂ ಅವುಗಳದ್ದು ಪ್ರಭಾವ ಸಿಕ್ಕಾಪಟ್ಟೆ ಜಾಸ್ತಿ. ಈ ಬೌದ್ಧ ಮತ್ತು ಸಾಂಖ್ಯ ಮತ್ತು ಮೀಮಾಂಸ ಆ ಪರಂಪರೆಯಿಂದ ಇಲ್ಲ. ಅದ್ರದ್ದು ಏನಾಗಿದೆ ಅಂದ್ರೆ ನಮ್ಮಲ್ಲಿ ಪುರೋಹಿತರಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಅದು ನಮ್ಮಲ್ಲಿ ಪೌರೋಹಿತ್ಯ ಮಾಡುವಾಗ ಹೇಗೆ ಅಂದ್ರೆ ಅವರಿಗೆ ದೇವರ ಬಗ್ಗೆ ಯೋಚನೆ ಇಲ್ಲ, ಈ ಹೋಮ ಮಾಡಿದ್ರೆ ಈ ಫಲ ಬರುತ್ತೆ ಅಂತ ಅಷ್ಟೇ. ಅದು ಮೀಮಾಂಸಕರದ್ದೇ ಇನ್ನೊಂದು ರೂಪ. ಇದ್ದಾರೆ ಒಳ್ಳೆ ಪುರೋಹಿತರು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಅದು ಏನಾಗಿದೆ ಅಂದ್ರೆ ವ್ಯವಹಾರ ಅಂತ ಬಂದ ಮೇಲೆ ಅಂಗಡಿಯಿಂದ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ, ಸೀದಾ ತನ್ನ ಮನೆ ಮುಂದೆ ಎಲ್ಲ ಜೋಡಿಸಿ ಬಿಡಿಸ್ತಾರೆ. ಆ ಯಜಮಾನಿಗೆ ಏನ್ ಬೇಕಿತ್ತು ಏನ್ ಬೇಡ ಎಂತದ್ದು ಗೊತ್ತಿಲ್ಲ, ಅವ್ನು ದುಡ್ಡು ಕೊಟ್ಬಿಟ್ಟಿರ್ತಾನೆ, ಅವ್ನು ಮುಗೀತು. 3ನೇ ಫ್ಲೋರು 20ನೇ ಫ್ಲೋರು ಎಲ್ಲೋ ಕೂಡ್ತಾರೆ. ಅಲ್ಲೇ ಒಂದು ಬಾಣಲೆ ಅಂತಂದು ಅದರಲ್ಲಿ ಬೆಂಕಿ ಹಾಕಿ ಆ ಮನೆಯಲ್ಲಿ ಒಂದಿಷ್ಟು ಸೊಳ್ಳೆ ಓಡಿಸಿ ಒಂದಿಷ್ಟು ದೇವತೆಗಳ ಹೆಸರು ಹೇಳಿ ವಾಪಸ್ ಬರುವಾಗ ಅವ್ರ ಕೆಲಸ ಮುಗಿಯಿತು ಅಂತ ಆಗುತ್ತೆ. ಇದೊಂಥರ ಮೀಮಾಂಸಕರೇ. ಅಂದ್ರೆ ಕರ್ಮವೇ ಪ್ರಧಾನ, ದೇವರು ಅನುಸಂಧಾನ, ಆ ಕಾರ್ಯದ ಹಿನ್ನೆಲೆ ಇದ್ಯಾವುದು ಬೇಕಿಲ್ಲ. ಯಜಮಾನನಿಗೂ ಬೇಕಿಲ್ಲ, ಅವ್ನು ಟೈಮ್ ಇಲ್ಲ. ಅವ್ನು ಹೇಳ್ತಾನೆ 8 ಗಂಟೆ ಫ್ಲೈಟಿಗೆ ಓಡ್ಬೇಕು ಅಂತ, ಬೆಳಿಗ್ಗೆ 6 ಗಂಟೆಗೆ ಬರ್ಸಿ. ಅಂದ್ಮೇಲೆ ಅವನಿಗೆ ಏನು ಅಂದ್ರೆ ಕೆಲಸ ಮನೆಯಲ್ಲಿ ಹೊಗೆ ಎದ್ದಿದೆ, ಜ್ಯೋತಿಷಿಗಳು ಯಾರು ಹೇಳ್ಬಿಟ್ಟಿದ್ದಾರೆ, ಅದನ್ನ ಮಾಡದೇ ಇದ್ರೆ ನಮಗೆ ಇನ್ನಷ್ಟು ಅಪಾಯ ಉಂಟಾದೀತು ಅಂತ ಹೇಳಿದ್ದಾರೆ. ಯಾವುದೋ ಗ್ರಹಚಾರವೋ ಇನ್ನೇನು ಅಂತ ಭಯದ ವಾತಾವರಣ ಇದೆ, ಅದು ಪರಿಹಾರ ಆಗ್ಲಿಕ್ಕೋಸ್ಕರ ಈ ಕರ್ಮ ಅಂತ. ಇನ್ನು ಸಾಂಖ್ಯರು ಅಂದ್ರೆ ಅವರು ಲೆಕ್ಕದಿಂದ
ತತ್ವಗಳು ಅಂತ ಒಂದಿಷ್ಟು ಲೆಕ್ಕ ಹಾಕಿ. ವಸ್ತುತಃ ಸಾಂಖ್ಯದಲ್ಲಿ 2 ಮುಖ ಇದೆ, ಸೇಶ್ವರ ಮತ್ತು ನಿರೀಶ್ವರ ಅಂತ. ಜಯತೀರ್ಥರು ಅಥವಾ ಮಧ್ವಾಚಾರ್ಯರು ಎಲ್ಲೂ ಕೂಡ ದೇವರನ್ನ ಒಪ್ಪುವ ಸಾಂಖ್ಯವನ್ನ ನಿರಾಕರಣೆ ಮಾಡಿಲ್ಲ, ಯಾಕೆಂದ್ರೆ ಅದು ದೇವರೇ ಮಾಡಿದ್ದು. ಕಪಿಲ ಮಹರ್ಷಿಗಳೇ ಭಾಗವತದ 3ನೇ ಸ್ಕಂಧದಲ್ಲಿ ಕೊನೆಯ ಸುಮಾರು 9-10 ಅಧ್ಯಾಯ ದೇವಹೂತಿಗೆ ಏನ್ ಹೇಳಿದ್ದಾರೆ, ಅದು ಈಶ್ವರನಿಂದ ಕೂಡಿದ ಸಾಂಖ್ಯ. ಅಲ್ಲಿ ಪುರುಷ ಅಂತ ಪ್ರಧಾನ ತತ್ವವನ್ನ ಹೇಳಿ ಅಲ್ಲಿ ಪ್ರಪಂಚದ ತತ್ವಗಳನ್ನು ವಿಭಾಗ ಮಾಡಿದ್ದಾರೆ. ಅದು ಬಿಟ್ಟು ನಿರೀಶ್ವರ ಅಂದ್ರೆ ಅಲ್ಲಿ ಪ್ರಕೃತಿ ಪ್ರಧಾನ. ಆಶ್ಚರ್ಯ ಆಗುವುದು ಏನಂದ್ರೆ ಪ್ರಕೃತಿ ಮತ್ತೆ ಚೇತನ ಅಲ್ಲ, ಅದು ಪ್ರಕೃತಿ ಅಂದ್ರೆ ಜಡ. ಜಡವೇ ಈ ಉಳಿದ 24 ತತ್ವಗಳನ್ನ ಮುಂದಿಟ್ಟುಕೊಂಡು ಪುರುಷ ಅವನು ಚೇತನ ಹೌದು, ಆದ್ರೆ ಅವನು ಕೇವಲ ಸ್ಪೆಕ್ಟೇಟರ್. ಓನ್ಲಿ ಈ ಕ್ಯಾನ್ ಸಿ. ನಿಮ್ಗೆ ಏನಾದ್ರೂ ಬದಲಾಯಿಸ್ಬೇಕು ಅಂದ್ರೆ ಅವನಿಗೆ ಶಕ್ತಿ ಇಲ್ಲ. ಅವನು ಯಾವ ಕರ್ತೃವೂ ಅಲ್ಲ, ಅವನು ಭೋಕ್ತೃವೂ ಅಲ್ಲ, ಎಂತದೂ ಅಲ್ಲ, ಅವನು ಸುಮ್ಮನೆ ಇರ್ತಾನಷ್ಟೇ ಎಲ್ಲದ್ರ ಜೊತೆಗೆ. ಇದು ಅವರ ಪುರುಷ. ಅದಕ್ಕೆ ಅವರು ಪುಷ್ಕರ ಪಲಾಶವನ್ ನಿರ್ಲೇಪ ಅಂತಾರೆ. ಪುರುಷ ಅಂದ್ರೆ ಈ ಕಮಲದ ಎಲೆಯ ಮೇಲೆ ಇಡುವ ಹನಿ, ಅದು ಎಲೆಯ ಮೇಲೆ ಯಾವುದೇ ರೀತಿಯಾದ ಪರಿಣಾಮವನ್ನುಂಟು ಮಾಡುದಿಲ್ಲ, ಸುಮ್ಮನೆ ಇರುತ್ತಷ್ಟೇ. ಹಾಗೆ ನಿರ್ಲೇಪ, ಯಾವುದು ನಂಟಿಸಿಗಳು ಸುಮ್ಮನೆ ಇರ್ತಾನೋ, ಚೇತನ, ಮಹಾಚೇತನ. ಆದ್ರೆ ಅಮ್ಮ ಅವ್ರ ಗಂಟ ಪ್ರಕೃತಿ ಏನ್ ವ್ಯವಸ್ಥೆ ಮಾಡುತ್ತೋ ಅದನ್ನ ನೋಡ್ತಿರ್ತಾನಷ್ಟೇ. ಅವನಿಗೇನು ಸ್ವತಃ ಪ್ರವೃತ್ತಿ ಇಲ್ಲ, ಅವನಿಗೆ ಅಧಿಕಾರ ಇಲ್ಲ, ಅವನೇನು ವ್ಯವಸ್ಥೆ ಮಾಡುವುದಿಲ್ಲ ಅನ್ನುವ ಇದೊಂದು ಸಾಂಖ್ಯದ ವಿಭಾಗ. ಅಂದ್ರೆ ಈ ದರ್ಶನವು ಕೂಡ ಒಂದು ಪ್ರಬಲವಾದ ವಿರೋಧಿಯಾಗಿ ಜಯತೀರ್ಥರ ಕಾಲದಲ್ಲಿ ದೇಶಾದ್ಯಂತ ವ್ಯಾಪ್ತಿ ಇತ್ತು. ಹಾಗಾಗಿ ಆರಂಭದಲ್ಲಿ ಅದು ಅವರದ್ದೇ ಸ್ಟೈಲ್. ಬಹುಶಃ ಬೇರೆ ಯಾರು ಅಂತದ್ದೊಂದು ಕಷ್ಟಕ್ಕೆ ಕೈಯೇ ಹಾಕ್ಲಿಲ್ಲ. ಆಮೇಲೆ ವ್ಯಾಸತೀರ್ಥರು ಸ್ವಲ್ಪ ಪ್ರಯೋಗ ಮಾಡಿದ್ದಾರೆ. ಯಾಕೆಂದ್ರೆ ನಮಗೆ ಈಗ ನಾವು ಸಾಮಾನ್ಯವಾಗಿ ನಮ್ಮಲ್ಲೊಂದು ತಪ್ಪಿದೆ, ಏನಂದ್ರೆ ನಾವು ಒಂದು ವಿಷಯವನ್ನ ತಪ್ಪಿದೆ ಅಂತ ಹೇಳುವಾಗ ವ್ಯಕ್ತಿಯನ್ನು ಇಟ್ಕೊಂಡು ಹೇಳ್ತೇವೆ. ವ್ಯಕ್ತಿಯನ್ನು ಇಟ್ಕೊಂಡು ಹೇಳುವುದಲ್ಲ. ಆಚಾರ್ಯ ಎಲ್ಲಿಯೂ ಕೂಡ ತಪ್ಪಿಯೂ ಯಾವುದೇ ಒಬ್ಬ ಮತೀಯನನ್ನ ಅವನ ಹೆಸರಿಡಿದು ನೀನ್ ಹೇಳಿದ ತಪ್ಪು ಅಂತ ಹೇಳಿಲ್ಲ, ನಿನ್ನ ಈ ಅಭಿಪ್ರಾಯ ತಪ್ಪು ಅಂತ ಹೇಳಿದ್ರು. ಯಾಕೆಂದ್ರೆ ಅವ್ರು ಹೇಳಿದ್ರಲ್ಲಿ ಕೆಲವು ಒಳ್ಳೇದು ಇರ್ಬಹುದು. ಈಗ ಪೂರ್ವಾಚಾರ್ಯರು ಹೇಳಿದ್ರಲ್ಲಿ ಅಕ್ಷರದಲ್ಲಿ ತಪ್ಪಿದೆ ಅಂತ ಹೇಳಿಕ್ಕಾಗಲ್ಲ. ಯಾಕೆಂದ್ರೆ ಅವರು ಕೂಡ ಕೆಲವು ಅರ್ಥ ರಾಜ ಅಂತ ನೀವು ಹೇಳಿದ್ದಕ್ಕೆ ಅವರು ಅರಸ ಅಂತ ಹೇಳಿದ್ರೆ ನೀವು ಅರಸ ಅಂತಾನೆ ಹೇಳ್ಬೇಕು, ಅಲ್ಲಿ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಪ್ರಮೇಯದಲ್ಲಿ ಹೇಳುವಾಗ ಅರಸ ಮತ್ತೆ ಸೇವಕ ಇಬ್ರಿಗೂ ಒಂದೇ ಅಧಿಕಾರ ಅಂದ್ರೆ ತಪ್ಪು. ಈ ವಿಷಯ ತಪ್ಪು. ನೀವು ಅರಸ ಅಂತ ಏನು ಅರ್ಥ ಹೇಳಿದ್ರೆ ಅದು ಕರೆಕ್ಟ್, ಸೇವಕ ಅಂತ ಏನು ಅರ್ಥ ಹೇಳಿದ್ರೆ ಅದು ಕರೆಕ್ಟ್. ಆದ್ರೆ ಅರಸ ಮತ್ತೆ ಸೇವಕನ ನಡುವೆ ಇರುವ ಅಂತರ ಇಲ್ಲ ಅಂತ ಹೇಳಿದ್ರೆ ಆ ವಿಷಯದಲ್ಲಿ ನಮಗೆ ವಿರೋಧ ಇದೆ. ಅದನ್ನು ನಾವು ನಿರಾಕರಣೆ ಮಾಡ್ತೇವೆ ಅಂತ ಅನ್ನುವ ಹಂತಕ್ಕೆ ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಅನುವ್ಯಾಖ್ಯಾನದಲ್ಲಿ ಅನೇಕ ಮತೀಯರನ್ನ ಪ್ರಶ್ನಿಸಿ ಆ ಪ್ರಶ್ನೆಯಲ್ಲಿ ಇರುವಂತಹ ಸಮಸ್ಯೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಆಚಾರ್ಯರು ಅವ್ರು ಮಾತಾಡುವುದೇ ಕಮ್ಮಿ. ಅವರಿಗೆ ಸುಮ್ನೆ ಬಹಳ ಹೊತ್ತು ಹರಟೆ ಹೊಡಿಲಿಕ್ಕೆ ಇಷ್ಟವೇ ಇಲ್ಲ ಅವರಿಗೆ. ನೀವು ಗ್ರಂಥ ನೋಡಿದ್ರೆ ಅದು ಹೆಚ್ಚು ಸ್ಪಷ್ಟ ಆಗುತ್ತೆ. ಯಾರಿಗೆ ಉತ್ತರ ಗೊತ್ತಿರುವುದಿಲ್ವೋ ಅವರ ಮಾತು ಉದ್ದ ಇರುತ್ತೆ. ಯಾಕಂದ್ರೆ ನಿಮ್ಗೆ ಕನ್ಫ್ಯೂಸ್ ಮಾಡುವುದೇ ಅವ್ರ ಉದ್ದೇಶ ಇರುತ್ತೆ. ಆದ್ರಿಂದಾಗಿ ಭಾಷ್ಯ ಅಂದ್ರೆ ಇಷ್ಟಿಷ್ಟು ಉದ್ದ ಇರಬೇಕು ಅಂತ ಅರ್ಥ ಅಲ್ಲ. ಎಲ್ಲಿ ನಿಮ್ಗೆ ಡೌಟ್ ಇದೆ ಅದನ್ನ ಮಾತ್ರ ಎತ್ತಿ ಹೇಳುದು. ಆದ್ರೆ ನಿಮ್ಗೆ ಓದುವಾಗ ಡೌಟೇ ಬರ್ಲಿಲ್ಲ ಅಲ್ವಾ, ಕೆಲವೊಮ್ಮೆ ನಾವು ಓದ್ಕೊಂಡು ಅಲ್ಲಿ ಅದಕ್ಕೆ ಅರ್ಥ ಇಲ್ಲಿ ಇದಕ್ಕೆ ಅರ್ಥ ಅಂತ ನಾವು ಅಷ್ಟು ಮುಗಿಸಿ ಬಿಟ್ಟಿದ್ದೇವೆ. ಆದ್ರೆ ಆಚಾರ್ಯರಿಗೆ ಆಗಲ್ಲ, ಬೇರೆ ಕಡೆ ಓದಿದ್ ನೆನಪಿರುತ್ತೆ, ಅಲ್ಲಿದ್ದ ಸಮಸ್ಯೆ ಉಂಟಲ್ವಾ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆವಾಗ ಅವರು ಅದಕ್ಕೊಂದು ಸಣ್ಣ ಉಲ್ಲೇಖ ಕೊಟ್ಟು ನೋಡ ಅಲ್ಲಿ ಇದೆ ಇಲ್ಲಿದೆ, ಅದ್ರಿಂದ ಇದು ಎರಡಕ್ಕೆ ವಿರೋಧ ಇದೆ ಅಂತ ಕಾಣುತ್ತೆ. ಆದ್ರೆ ಸ್ವಪ್ನೋಯಂ. ಸುಮ್ನೆ ಒಂದು ಉದಾಹರಣೆ ಹೇಳುದಾದ್ರೆ, ಭಾಗವತದಲ್ಲಿ ಅಶ್ವತ್ಥಾಮ ಆ ಮಗುವಿನ ಮೇಲೆ ಅಸ್ತ್ರವನ್ನ ಪ್ರಯೋಗ ಮಾಡಿ ಅವನನ್ನ ಕೊಲ್ತಾರೆ ಅಂತ ಗೊತ್ತಲ್ಲ. ಯಾರು ಈ ಮಕ್ಕಳನ್ನ ತಲೆ ತೆಗೆದು 5 ಮಕ್ಕಳು ದ್ರೌಪದೇಯರ ತಲೆ ತೆಗೆದು ಬರುವಾಗ ಅವನಿಗೆ ಭಯ ಆಯ್ತು. ಭಾರತದಲ್ಲಿ ಏನಿದೆ ಅಂದ್ರೆ ಕಥೆ, ಅಲ್ಲಿ ಭೀಮಸೇನ ಅಟ್ಟಿಸಿಕೊಂಡು ಬಂದು ಅವನ ತಲೆಯ ಮಣಿಯನ್ನ ತೆಗೆದ ಅಂತಿದೆ. ಭಾಗವತದಲ್ಲಿ ಏನಿದೆ ಅಂತಂದ್ರೆ ಅರ್ಜುನ ಒಂದು ತೆಗೆದ ಅಂತಿದೆ. ನಮ್ಗೆ ಭಾರತ ಓದಿಯ ನೆನಪಿಲ್ಲ, ಆದ್ರಿಂದ ಅರ್ಜುನ ತೆಗೆದ ಇರ್ಬೋದು, ನಾವು ಸುಮ್ಮನೆ. ಆಚಾರ್ಯಕ್ಕೆ ಮಹಾಭಾರತ ನೆನಪಿದೆ, ಅದವ್ರು ತಪ್ಪದು. ಇಲ್ಲಾಂದ್ರೆ ಅವರು ವ್ಯಾಖ್ಯಾನ ಬರಿಬೇಕಾಗಿಲ್ಲ. ತಪ್ಪು ಅಂದ್ರೆ ನಾನು ತಮಾಷೆಗಳಿದ್ದೀನಿ, ತಪ್ಪು ಅಂತ ಅವ್ರಿಗೆ ನೆನಪಿರುವುದೇ ತಪ್ಪು. ಯಾಕಂದ್ರೆ ನಮ್ಗೆ ನೆನಪಿರುವುದೇ ಗುಣ ನಮ್ಗೆ. ಯಾಕಂದ್ರೆ ಅಲ್ಲಿಗೆ ಅದ ಅರ್ಥ ಇಲ್ಲಿಗೆ ಅರ್ಥ, ನಾವು ಆರಾಮ್ ಇರ್ತೀವಿ ಅಂತ. ಆದ್ರೆ ಆಚಾರ್ಯ ಏನ್ ಹೇಳಿದ್ರು ಅಂದ್ರೆ ಭಾರತದಲ್ಲಿ ಭೀಮಸೇನ ತೆಗೆದುಕೊಂಡು ಹೋದದ್ದು ಅಂತಿದೆ. ಯಾಕಂದ್ರೆ 2 ವೇದವ್ಯಾಸರೇ ರಚನೆ ಮಾಡಿದ್ರು, ಹೇಗೆ ಅದು ಸರಿ ಕೂಡುತ್ತೆ? ಅದಕ್ಕೆ ಹೇಳಿದ್ರು ಸ್ವಪ್ನೋಯಂ. ಈಗ ಈ ಭಾಗವತದಲ್ಲಿ ಏನು ಅರ್ಜುನ ಅಶ್ವತ್ಥಾವನ ತಲೆಯ ಮೇಲೆ ಇರುವ ಮಣಿಯನ್ನ ಕಿತ್ತುಕೊಂಡು ಹೋದ ಅಂತ ಏನ್ ಪ್ರಸಂಗ ಇದೆ, ಇದು ಸ್ವಪ್ನ.
ಅದಕ್ಕೆ ಆಚಾರ್ಯ ತಂದೆ ಸ್ವಂತ ಭಾಷೆಯಲ್ಲಿ ಯಾವುದೂ ಹೇಳುದಿಲ್ಲ, ಅಂದ್ರೆ ಸ್ವಂತ ಅಭಿಪ್ರಾಯ ಏನು ಹೇಳುದಿಲ್ಲ. ಸೀದಾ ಮತ್ಸ್ಯ ಪುರಾಣದ ಒಂದು ಅಂದ್ರೆ ಅಲ್ಲಿ ಬಂದ ಕಥಾಭಾಗದ ಒಂದು ಸಾಲು ತೆಗೆದಲ್ಲ ಹಾಕಿದ್ರು. ಏನಾಗಿದೆ ಅಂದ್ರೆ ಹೆದರಿಕೊಂಡು ಓಡಿ ಬರುವಾಗ ಅವನಿಗೆ ಸುಸ್ತಾಗಿತ್ತು. ಸಾಕಾಗಿ ಒಂದು ಮರದ ಬುಡದಲ್ಲಿ 1 ನಿಮಿಷ ಉಸಿರು ತಗೊಳ್ತೇನೆ ಅಂತ ಹಾಗೆ ಕಾಲು ಊರಿ ಮಂಡಿ ಊರಿ ಕೂತಿದ್ದಾನೆ. ಅಷ್ಟರಲ್ಲಿ ಜೊಂಪು ಬಂದಿದೆ. ಆ ಜೊಂಪು ಬಂದಾಗ ಅವನಿಗೆ ಒಳಗಿಂದ ಏನಿತ್ತು ಅಂದ್ರೆ, ಈಗ ನನ್ನನ್ನ ಅರ್ಜುನ ಅಟ್ಟಿಸ್ಕೊಂಡು ಬರ್ತಾನೆ, ಅರ್ಜುನ ಅಟ್ಟಿಸ್ಕೊಂಡು ಬಂದು ನನ್ನನ್ನು ಹಿಡಿತಾನೆ, ತಗೊಂಡು ಹೋಗಿ ದ್ರೌಪದಿ ಮುಂದೆ ಎಸಿತಾನೆ. ಆಗ ದ್ರೌಪದಿ ಕೃಪಿಯ ಹಾಗೆ ತಾಯಿಯ ಸ್ವಭಾವದವಳಾದ್ರಿಂದಾಗಿ ಬಿಟ್ಟು ಬಿಡ್ತಾಳೆ ಅಂತ ಯೋಚಿಸಿ ಮುಗಿಸುವಷ್ಟರಲ್ಲಿ, ಅವನನ್ನ ಮಣಿ ತೆಗೆದು ಕಳಿಸುವಷ್ಟರಲ್ಲಿ ನಿಜವಾಗಿ ಭೀಮಸೇನ ಬರ್ತಾನೆ. ನಿಜ ಕಥೆಯನ್ನ ಭಾರತ ಹೇಳಿತು, ಇಲ್ಲಿ ಜೊಂಪು ಬಿದ್ದ ಕಥೆಯನ್ನ ಭಾಗವತ ಹೇಳಿತು. ಆದ್ರೆ ಇದು ಆಚಾರ್ಯರ ಹೇಳುವ ಒಂದು ವಿಶೇಷ ಸ್ಟೈಲ್. ಆಚಾರ್ಯ ತುಂಬಾ ವಿವರಣೆ ಏನು ಕೊಡುದು, ಸ್ವಪ್ನೋಯಂ ಮುಗೀತಲ್ಲಿ ವಿವರಣೆ. ಅಂದ್ರೆ ಹೀಗೆ ಎಷ್ಟೆಷ್ಟೋ ವಿಷಯಗಳು. ಕೆಲವು ಕಡೆ ಬರೀ ಸಂಬೋಧನೆ ಅಂತ ನಾವು ಬಿಡಿಸಿ ಓದದೇ ಇದ್ರೆ ಅದು ಅರ್ಥವೇ ಆಗುದಿಲ್ಲ. ಆಚಾರ್ಯ ಸಂಬೋಧನೆ ಅಂತ ಬೇರೆ ಮಾಡಿ ತೋರಿಸ್ಬಿಡ್ತಾರೆ. ಇಷ್ಟೇ, ಇಡೀ ಶ್ಲೋಕ ಬೇರೆನೇ ಅರ್ಥ ಬರುತ್ತೆ. ನಾವು ಅದಕ್ಕಿಂತ ಮುಂಚೆ ತಲೆಯೆಲ್ಲ ಚಿತ್ರಾನ್ನ ಮಾಡಿಕೊಂಡು ಕಿತ್ಕೊಂಡು ಕೂತಿರ್ತೀವಿ, ಏನ್ ಅರ್ಥ ಅಂತ. ಆಚಾರ್ಯ ಹೇಳ್ತಾರೆ, ಶಬ್ದ ಬಿಡಿಸುವಾಗ ಸಂಬೋಧನೆ ಬೇರೆ ಮಾಡಿ ಇನ್ನು ಓದಿ ಕ್ಲಿಯರ್ ಆಯ್ತು, ಮುಗಿದೋಯ್ತು. ಆಚಾರ್ಯರು ಎಷ್ಟು ಕಡಿಮೆ ಮಾತಾಡಬೇಕು ಅನ್ಸುತ್ತೋ ಅಷ್ಟು ಕಡಿಮೆ ಮಾತಾಡೋರು. ಹಾಗೆ ಅಂತ ಹೇಳಿ ಎಲ್ಲ ಗೊತ್ತಿದ್ದವರು, ನಿಜವಾಗಿ ಚೆನ್ನಾಗಿ ಗೊತ್ತಿದ್ದವರು ಕಡಿಮೆ ಮಾತಾಡ್ತಾರೆ. ಈ ವ್ಯವಸ್ಥೆಯಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯ ಬರೆದ ಮೇಲೆ ಅವ್ರು ಕೇಳ್ಕೊಂಡ್ರು, ನೀವು ಅನೇಕ ವಿಷಯಗಳನ್ನ ಸೂತ್ರ ಭಾಷ್ಯದಲ್ಲಿ ಹೇಳಿದ್ದೀರಿ, ಆದ್ರೆ ನಮ್ಗದನ್ನ ಅಲ್ಲಿಂದ ಒಂದು ಯುಕ್ತಿ ಏನು, ಇದು ಯಾವ ಯುಕ್ತಿಯಿಂದ ಎದುರಾಳಿಗಳನ್ನ ನಾವು ಪ್ರಶ್ನಿಸದಂತೆ ಬಾಯಿ ಮುಚ್ಚಿಸಿದ್ದೇವೆ ಅನ್ನೋದು ಸ್ಪಷ್ಟ ಗೊತ್ತಾಗುದಿಲ್ಲ. ಅದಕ್ಕೋಸ್ಕರ ನೀವು ಭಾಷ್ಯದ ಹಾಗೇನೆ ಸೂತ್ರದ ಮೇಲೆ ಇನ್ನೊಂದು ವಿವರಣೆ ಕೊಡಬೇಕು. ಅದರಲ್ಲಿ ಹೆಚ್ಚು ಎದುರಾಳಿಗಳನ್ನ ನಾವು ಪ್ರಶ್ನಿಸುವಾಗ ನಾವು ಯಾವ ರೀತಿ, ಯಾಕಂದ್ರೆ ಎರಡೂ ಗೊತ್ತಿರಬೇಕು, ಅವರ ಮತ ಏನು ಅಂತ ಗೊತ್ತಿರಬೇಕು, ನಮ್ಮ ಮತದಿಂದ ಅವರಿಗೆ ಉತ್ತರ ಹೇಗೆ ಕೊಡಬೇಕು ಅಂತ ಗೊತ್ತಿರಬೇಕು. ಅಂತ ಯುಕ್ತಿಗಳನ್ನ ಸೇರಿಸಿ ಕೃತಿ ರಚನೆ ಮಾಡಿಕೊಡಿ ಅಂತ ಕೇಳಿದ್ರು. ಆಚಾರ್ಯರಿಗೆ 2 ವಿಷಯ. ಒಂದು, ಆ ಕಾಲದಲ್ಲಿ ಬಹಳ ಜನಜನಿತವಾಗಿದ್ದ ವಿಷಯವನ್ನ ಈಗ ನಮ್ಗೆ ಯಾವುದು ಗೊತ್ತಿದೆಯೋ ಅದರ ವಿಷಯದಲ್ಲಿ ಹೆಚ್ಚು ನಾವು ಈಗ ನಮ್ಗೆ ಯಾರೋ ಒಬ್ಬರು ಪಾಠ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ, ತುಂಬಾ ಆತ್ಮೀಯ, ನೀವು ಇಬ್ರು ಒಂದೇ ಅಧ್ಯಾಪಕರ ಹತ್ರ ಪಾಠಕ್ಕೆ ಹೋಗ್ತೀರಿ, ಒಂದೇ ಆಚಾರ್ಯ ಹತ್ರ ಹೋಗ್ತೀರಿ. ನೀವು ಮಾತಾಡುವಾಗ ಪರಸ್ಪರ ನಮ್ಮ ಆಚಾರ್ಯ ಇವತ್ತು ಹೀಗೆ ಹೇಳಿದ್ರು ಅಂತ ನೀವು ಹೇಳಿದ್ರೆ ನಿಮ್ಗೆ ಕೂಡಲೇ ಅರ್ಥ ಆಗುತ್ತೆ. ನಾನ್ ಗೊತ್ತಿಲ್ಲ, ನಾನು ಮಧ್ಯದಲ್ಲಿ ಬಂದಿರ್ತೇನೆ, ಆಚಾರ್ಯ ಹೇಳಿದ್ರ ಯಾವ ಆಚಾರ್ಯ ಅಂತ ನಾನು ಕೇಳ್ತೇನೆ. ನಿಮ್ಗದು ರೂಢಿ, ನೀವು ಅನಾಯಾಸವಾಗಿ ಇಬ್ರು ಅರ್ಥ ಮಾಡ್ಕೊಂಡು ನೀವು ಅವರು ಕೇಳಿಲ್ಲ, ನೀವು ಹೇಳಿಲ್ಲ. ಆದ್ರೆ ನಾನು 3ನೇವ್ರು ಬಂದಾಗ ಇವ್ರು ಯಾವ ಆಚಾರ ಬಗ್ಗೆ ಮಾತಾಡ್ತಿದ್ದಾರೆ, ಬಹುಶಃ ಮಧ್ವಾಚಾರ ಬಗ್ಗೆ ಇರ್ಬೇಕು ಅಂತ ನಾನು ಅನ್ಕೋತೀನಿ. ಆಮೇಲೆ ನೋಡಿದ್ರೆ ಅವರು ನಿನ್ನೆ ಮನೆಗೆ ಬಂದಿದ್ರು, ಹಾಗಾದ್ರೆ ಅವರಲ್ಲ ಅದನ್ನ ಮತ್ತೆ ಕೇಳ್ತೀವಿ ಯಾರು ಅಂದ್ರೆ, ನಿಮ್ಗಿಬ್ರಿಗೆ ಯಾರಿಗೆ ವಿಷಯ ಗೊತ್ತಿದೆ ಆ ವಿಷಯವನ್ನೇ ನೀವು ಪ್ರತ್ಯೇಕವಾಗಿ ಇಂಥ ಆಚಾರ್ಯ ಬಿಡಿಸಿ ಹೇಳಲ್ಲ. ಹಾಗೆಯೇ ಎಷ್ಟೋ ಸರ್ತಿ ಶಾಸ್ತ್ರಗಳು ಅಂದ್ರೆ ದರ್ಶನಗಳು ಏನ್ ಬಂದಿದೆಯೋ ಅದು ಅತ್ಯಂತ ಜನಜನಿತವಾದ ವಿಷಯವಾಗಿದ್ದಾಗ ಅದರ ಪೂರ್ತಿ ಡೀಟೇಲ್ ಕೊಡುದಿಲ್ಲ, ಅದು ಎಲ್ಲಿ ಸಮಸ್ಯೆ ಇದೆ ಅದನ್ನು ಮಾತ್ರ ಎತ್ತಿ ಕೊಡ್ತಾರೆ. ಆಚಾರ್ಯರ ಕಾಲದಲ್ಲಿ ಇದ್ದ ಎಲ್ಲ ಸಮಸ್ಯೆಗಳಿಗೆ ಆಚಾರ್ಯರು ಸಂಗ್ರಹ ಮಾಡಿದ್ದಾರೆ, ಅತ್ಯಂತ ಸೂಕ್ಷ್ಮವಾಗಿ ಸಂಗ್ರಹ ಮಾಡಿದ್ದಾರೆ. ಅದಕ್ಕೆ ಉತ್ತರ ಕೊಡ್ತಾ ಅನ್ವ್ಯಾಖ್ಯಾನದ ಕೃತಿ ರಚನೆ ಆಯಿತು. ವ್ಯಕ್ತ ತರ್ಕ ತತಿಂಕುರು ಅಂತ ಕೇಳಿದ್ದಕ್ಕೆ ಅನ್ವ್ಯಾಖ್ಯಾನ ರಚನೆ ಆಯಿತು. ಆದ್ರೆ ನಮಗೆ ಅಷ್ಟು ಅದರ ಹಿನ್ನೆಲೆ, ಅಧ್ಯಯನ, ಅದಕ್ಕೆ ಬೇಕಿರುವಂತ ಪೂರ್ವ ಸಿದ್ಧತೆ ಇದು ಇಲ್ಲದೆ ವಾಕ್ಯಕ್ಕೆ ಅರ್ಥ ಆಗುತ್ತೆ. ವಾಕ್ಯ ಓದುವಾಗ ಇಲ್ಲಿ ಈ ಪ್ರಶ್ನೆಗೆ ಈ ಉತ್ತರ ಅಂತ ಇಷ್ಟು ಗೊತ್ತಾಗುತ್ತೆ. ಆದ್ರೆ ಈ ಪ್ರಶ್ನೆ ಬರುವುದಕ್ಕೆ ಎಷ್ಟು ಕಾರಣಗಳಿವೆ ಇದು ಗೊತ್ತಿಲ್ಲ. ಜಯತೀರ್ಥರ ವಿಶೇಷ ಒಂದು ಕೊಡುಗೆ ಏನು ಅಂತಂದ್ರೆ, ಆ ಗ್ರಂಥಗಳನ್ನು ಮಾಡುವಾಗ ಅದು ಯಾವುದಕ್ಕೋಸ್ಕರ ಹೊರಟೋ ಅದರದೊಂದು ಪೂರ್ವ ಪೀಠಿಕೆ ಅದನ್ನ ಕೊಟ್ಟು, ಈಗ ಏನೋ ಒಂದು ಸಂದೇಹ ಇದ್ದಾಗ ಮೊದಲು ನಿಮ್ಮ ಸಂದೇಹವನ್ನು ನಾನು ಇನ್ನೊಮ್ಮೆ ಹೇಳಿ ಆಮೇಲೆ ನಾನು ಉತ್ತರ ಕೊಟ್ರೆ ನಿಮ್ಗೆ ಕ್ಲಿಯರ್ ಆಗುತ್ತೆ. ನೀವು 20 ವಾಕ್ಯಗಳಲ್ಲಿ ಹೇಳಿರ್ತೀರಿ, ಕೆಲವರಿಗೆ ನೀವು ಮೊದಲಿದ್ದು ಹೇಳಿದ್ದು ಕೊನೆಗೆ ಮರ್ತೋಗಿರುತ್ತೆ. ನಾನು ಉತ್ತರ ಕೊಟ್ಟರು ಕೂಡ ಅವ್ರು ಏನೋ ಕೇಳಿದ್ರು ಇವರೇನೋ ಹೇಳಿದ್ರು ಅಂತ ಆಗುತ್ತೆ. ಆಗ ನಾನು ಏನ್ ಮಾಡ್ತೇನೆ, ಮತ್ತೆ ನಿಮ್ಮ ಅಭಿಪ್ರಾಯವನ್ನ 2 ಸಾಲಿನಲ್ಲಿ ನೋಡಿ ಅವ್ರಿಗೆ ನಾ ಕೇಳ್ತೇನೆ, ಮತ್ತೆ ಇದೇ ಅಭಿಪ್ರಾಯ ಅಲ್ವಾ, ಈ ಪ್ರಶ್ನೆ ಕೇಳಿದ್ರು ಇದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೇನೆ ಅಂತ. ಅದು ನಿಮ್ಗೆ ಈಗ ಗೊತ್ತಾಗುದಿಲ್ಲ. ಈ ರೆಕಾರ್ಡ್ ಅಲ್ಲಿ ಆಗುವಾಗ ನೀವೊಂದು ಪ್ರಶ್ನೆ ಕೇಳ್ತೇನೆ, ನಾನು ಉತ್ತರ ಕೊಡ್ತೇನೆ, ನೀವು ಮತ್ತೆ ವಾಪಸ್ ಕೇಳುವಾಗ ನಿಮ್ಮ ಪ್ರಶ್ನೆಯಲ್ಲಿ ರೆಕಾರ್ಡ್ ಆಗುದೇ ಇಲ್ಲ. ಅದು ಏನೋ ಕೇಳಿದ್ರು ಏನು ಉತ್ತರ ಕೊಟ್ರು ಅಂತ ಗೊತ್ತಾಗ್ಲಿಲ್ಲ, ಯಾವ್ದಕ್ಕೆ ಕೊಟ್ರು ಗೊತ್ತಾಗ್ಲಿಲ್ಲ ಅಂತ ಸಮಸ್ಯೆ ಆಗುತ್ತೆ. ನೀವು ಈಗ ತಲೆದೂಗ್ತಾ ಇರ್ತೀರಿ, ಅದು ತೆಗೆದು ನಿಮ್ಗೆ ಅಲ್ಲಿ ಕೇಳಿಸಿದೆ, ಇಲ್ಲಿ ಕೇಳಿಸದೇ ಇದ್ದದ್ರಿಂದ ನಿಮ್ಗೆ ಮತ್ತೆ ಕೇಳಿಸುವಾಗ
ತುಂಬಾ ಚೆನ್ನಾಗಿ ಬಂತು ಉತ್ತರ. ಅದು ಯಾವ ಪ್ರಶ್ನೆ ಅಂತಾನೆ ಮರ್ತೋಯ್ತು ಅಂತ ಅನ್ಸುತ್ತೆ. ಜಯತೀರ್ಥರು ಏನ್ ಮಾಡಿದ್ರು ಅಂದ್ರೆ, ನಿಮ್ಗೆ ಯಾವ್ದು ಮರ್ತ ಹೋಗುತ್ತೆ ಅಂತ ಅನ್ನೋ ಸಮಸ್ಯೆ ಇದೆ, ಅದನ್ನೆಲ್ಲ ಮತ್ತೆ ಗ್ರಂಥದಲ್ಲಿ ಅನುವಾದ ಮಾಡಿದ್ರು. ಅವರ ಪುಸ್ತಕಗಳನ್ನೇ ಓದಿದ್ರೆ ನಾವೊಂದು 3 ವರ್ಷ ಓದ್ಬೇಕಾಗುತ್ತೆ ಆ ಗ್ರಂಥವನ್ನು. ಅವರು ಅದನ್ನ 30 ಸಾಲಿನಲ್ಲಿ ಅಷ್ಟನ್ನ ಸಂಗ್ರಹ ಮಾಡಿ ನಮ್ಮ ಮುಂದೆ ಇಡ್ತಾರೆ. ಅಂದ್ರೆ ಆ ಗ್ರಂಥವನ್ನ ಓದ್ಲಿಕ್ಕೋಸ್ಕರ ನಾವೊಂದು ಏನು ಮಣ್ಣು ಹೊರಬೇಕಿತ್ತು, ಅದು ಬೇಡ, ನೀವು ಅಷ್ಟು ಹೊರಲಿಕ್ಕೆ ಹೋಗ್ಬಿಡಿ, ಅದರ ಸಾರ ಏನು ಅಷ್ಟು ತಿಳ್ಕೊಂಡ್ರೆ ಸಾಕು, ಈಗ ಅದಕ್ಕೆ ಉತ್ತರ ಹೇಳ್ತೇನೆ, ಇದರ ಸಮಸ್ಯೆಗೆ ಉತ್ತರ ಹೇಗೆ ಈಗ ಹೇಳ್ತೇನೆ ಅಂತ ಹೇಳಿ ಹಿಂದೆ ಬಂದ ದರ್ಶನಗಳ ಸಾರವನ್ನ ಮೊದಲು ವಿವರಣೆ ಕೊಟ್ಟು, ಆಮೇಲೆ ಆ ಸಾರದ ಮೇಲೆ ಬರುವ ಆಕ್ಷೇಪಗಳನ್ನು ಒಂದೊಂದೇ ತೆಗೆದುಕೊಂಡು ಬಿಡಿಸ್ತಾ ವ್ಯಾಖ್ಯಾನ ಮಾಡ್ತಾ ಹೋಗೋದ್ರಿಂದ ಅದು ಅಂಥ ವಿಶೇಷವಾದ ಗ್ರಂಥಗಳಾಗಿ, ಅಂದ್ರೆ ನಮ್ಮಲ್ಲಿ ಒಂದು, ಅಂದ್ರೆ ಅದು ಭಾವುಕತೆಯಿಂದ ಹೇಳುವುದಿರ್ಬೋದು, ಆದ್ರೆ ಏನ್ ಹೇಳಿಬಿಡ್ತೇವೆ ಅಂದ್ರೆ ಕೆಲವೊಂದು ಸರ್ತಿ ಮಧ್ವಾಚಾರ್ಯ ಬರೆದದ್ದು ಯಾರಿಗೂ ಅರ್ಥ ಆಗ್ಲಿಲ್ಲ, ಅದಕ್ಕೋಸ್ಕರ ಜಯತೀರ್ಥರು ಬರೆದ್ರು ಅಂತ. ಜಯತೀರ್ಥರಿಗೆ ಬೇಜಾರಾಗುತ್ತೆ ಹೀಗೆ ಹೇಳಿದ್ರು. ಏನ್ ಹೇಳಿದಾಗಾಯ್ತು, ಮಧ್ವಾಚಾರ್ಯರಿಗೆ ಬರೀಲಿಕ್ಕೆ ಬರಲ್ಲ ಅಂತ ಹೇಳಿದಾಗ ಆಗುತ್ತೆ. ಮಧ್ವಾಚಾರ್ಯರು ಬೇಕಿದ್ದನ್ನೇ ಹೇಳಿದ್ದಾರೆ, ನಾನು ಅದಕ್ಕೆ ಹೀಗೆ ಹೇಳಿದ್ದೆ. ನೀವಿಬ್ರಿಗೆ ಅರ್ಥ ಆಗಿರುತ್ತೆ, ಆದ್ರೆ ನನಗೆ ಅರ್ಥ ಆಗ್ಲಿಲ್ಲ, ಯಾಕೆಂದ್ರೆ ನಾನು ಆ ಕಾಲದಲ್ಲಿ ಇಲ್ಲ, ನಿಮ್ಮ ಪ್ರಸಂಗದಲ್ಲಿ ಇಲ್ಲ ನಾನು, ಹಾಗಾಗಿ ನನಗೆ ಅದು ಮರೆತು ಹೋಗುವ ಸಾಧ್ಯತೆ ಇದೆ. ಹಾಗೆ ಮರೆತು ಹೋದ ವಿಷಯಗಳು ಎಲ್ಲಿಯಾದ್ರೂ ಮಿಸ್ ಆದ್ರೆ ನಮ್ಗೆ ಅರ್ಥ ಆಗೋದು ಕಷ್ಟ ಆಗುತ್ತೆ ಅಂತ ಜಯತೀರ್ಥರು ಅದರ ಹಿನ್ನೆಲೆಯನ್ನು ವಿಸ್ತಾರ ಮಾಡಿದ್ರು. ನಾವು ಹಾಗೆ ಒಂದು ವೇಳೆ ಅರ್ಥ ಮಾಡಿದ್ರೆ, ಅವರ ಜೀವನ ಚರಿತ್ರೆಯನ್ನು ಹೇಳುವ ಮಧ್ವವಿಜಯದಲ್ಲಿ ಒಂದು ಮಾತಿದೆ, ಬಾಲ ಸಂಘಮಪಿ ಬೋಧಯದೃಶಂ ದುರ್ನಿರೂಪ ವಚನಂಚ ಪಂಡಿತೈ. ಅತ್ಯಂತ ಸಣ್ಣ ಮಗುವಿಗೂ ಅರ್ಥ ಆಗುವಂತೆ ಮಧ್ವಾಚಾರ್ಯ ಬರೆದ್ರು. ಅದೇ ವಾಕ್ಯ ಅತ್ಯಂತ ತಿಳುವಳಿಕಸ್ಥನಿಗೂ ಕೂಡ ಕಡಲೆಕಾಯಿ ಎನಿಸಿತು ಅಥವಾ ಕಬ್ಬಿಣ ಅಂತ ಅನಿಸಿತು ಅಂತ ಹೇಳಿದೆ. ಅಲ್ಲಿಗೂ ಇಲ್ಲಿಗೂ ನಾವೇ ಪರಸ್ಪರ ವಿರೋಧ ಮಾತಾಡಿದಾಗ ಆಗುತ್ತೆ. ಮಧ್ವಾಚಾರ್ಯರ ಮಾತು ಅತ್ಯಂತ ಸರಳ. ನಾವು ಅಷ್ಟು ದಡ್ಡರಾದಾಗ ಆ ಸರಳತೆಯು ಕಠಿಣ ಆಗುತ್ತೆ. ನಮ್ಗೆ ಯಾವಾಗ ಫಿಸಿಕ್ಸ್ ನ ಬಗ್ಗೆ ಏನು ಗೊತ್ತಿಲ್ವೋ ಆವಾಗ ಅವನೊಂದಿಷ್ಟು CH ಅಂದ್ರೆ ಇದು, CH2 ಅಂದ್ರೆ ಇದು, CH2O ಅಂದ್ರೆ ಇದು, ಅದು ಇದು ಅಂತ ಒಂದು 4 ರಾಸಾಯನಿಕಗಳ ಬೆರಕೆಯನ್ನು ಹೇಳಿದಾಗ ನಮ್ ತಲೆಯಲ್ಲೇ ಕರೀತೆ. ನಾವು ಆ ಶಾಸ್ತ್ರಕ್ಕೆ ಅಪರಿಚಿತರು ಆದಾಗ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ಯಾವಾಗ ನಮ್ಗೆ ಆ ಶಾಸ್ತ್ರದೊಳಗೆ ಪ್ರವೇಶ ಇರುತ್ತೆ ಆವಾಗ ಅದು ಹೆಚ್ಚು ಇದು ಹೀಗೆ ಅಂತ ಹೇಳಿದ್ರು. ಈಗ ನೋಡಿ, ಜಯತೀರ್ಥರು ಆಚಾರ್ಯರ ಮಾತುಗಳನ್ನ ಸರಳ ಮಾಡ್ಲಿಕ್ಕೋಸ್ಕರ ಹೇಳಿದ್ರು ಅಂತ. ಈಗ ನಾವೇ ಆರಂಭ ಶುರು ಮಾಡುವಾಗ ಜಯತೀರ್ಥರದು ಕಡಲೆಕಾಯಿ ಅಂತ, ಅಂದ್ರೆ ಕಬ್ಬಿಣದ ಕಡಲೆ ಅಂತ ನಾವು ಸಾಮಾನ್ಯರಿಗೆ ಅಂತ ಅನಿಸುತ್ತೆ. ಯಾಕನ್ನಿಸ್ತು? ನೀವೇ ಏನ್ ಹೇಳ್ತೀರಿ? ಜಯತೀರ್ಥರು ಸಾಮಾನ್ಯ ಜನರಿಗೂ ಆಗುವಾಗ ಸರಳ ಮಾಡಿದ್ರು ಅಂತ ಅವರನ್ನು ಹೊಗಳುವಾಗ ಹೇಳುದು. ಆದ್ರೆ ನಮ್ಗೆ ಅದ್ರ ವಿವರಣೆ ಗೊತ್ತಾಗ್ತಾ ಇಲ್ಲ, ಯಾಕೆಂದ್ರೆ ಅದು ಕಬ್ಬಿಣದ ಕಡಲೆ ಇದೆ. ಹಾಗಾದ್ರೆ ಅದು ಜಯತೀರ್ಥರ ತಪ್ಪ ಅಲ್ಲ. ಅವರ ಕಾಲಕ್ಕೆ ಅವರು ಸರಳ ಮಾಡಿಯೇ ಕೊಟ್ಟಿದ್ದಾರೆ, ಯಾಕೆಂದ್ರೆ ಓದುವವರ ಮಟ್ಟ ಅಷ್ಟು ಎತ್ತರಕ್ಕಿತ್ತು. ಈಗ ನಮ್ಮ ಮಟ್ಟ ನಮ್ಮ ನಿತ್ಯದ ಅನುಷ್ಠಾನಗಳಿಗೆನೇ ಸಾಕಾಗುತ್ತೆ ಟೈಮ್. ಎಲ್ಲಿಪ್ಪ ಜಪ ಮಾಡುವುದಕ್ಕೆ ಟೈಮ್ ಇಲ್ಲ, ಇನ್ನು ಓದುವುದೇನು. ನಮ್ಮ ಜೀವನದ ಜಂಜಾಟದ ಜೀವನ ಶೈಲಿಯ ರೂಪವೇ ಬೇರೆ ಆಗ್ಬಿಟ್ಟಿದೆ. ಹಾಗಾದಾಗ ಏನಾಗುತ್ತೆ, ಮುಖ್ಯವಾದ ಸಂಗತಿಯನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ನಾವು ಸೋತಿದ್ದೇವೆ. ಅದರಿಂದಾಗಿ ಇವತ್ತು ಜಯತೀರ್ಥರು ಕಷ್ಟ. ಅದೇನಾಯ್ತು, ಕಾಲ ಹೋದ ಮೇಲೆ ಅದು ಕಷ್ಟ ಆಯ್ತು ಅಂತಾನೆ ರಾಘವೇಂದ್ರ ಗುರುಗಳು ಅನೇಕ ಸರಳವಾದ, ಪ್ರಸ್ತುತ ರಾಘವೇಂದ್ರ ಗುರುಗಳ ಬಗ್ಗೆ ಹೇಳುವುದೇನು ಅಂದ್ರೆ, ಒಬ್ಬ ಶಿಷ್ಯ ಪಾಠ ಕಲಿಯುವಾಗ ಅವನೇನೇನ್ ಡೌಟ್ ಬರುತ್ತೆ ಅದನ್ನೇ ಲಕ್ಷೀಕರಿಸಿ ಅವರು ಉತ್ತರ ಕೊಟ್ಟಿದ್ದಾರೆ ಅಂತ. ಅದು ಸ್ವಲ್ಪ ಓದೋನಿಗೆ ಅನ್ಸುತ್ತೆ, ಹೌದು ಎಷ್ಟು ಚೆನ್ನಾಗಿ ಒಬ್ಬ ಶಿಷ್ಯನಿಗೆ ಕೂತು ಪಾಠ ಹೇಳಿದಾಗೆ ಅವರ ವ್ಯಾಖ್ಯಾನ. ನನ್ನ ಸಾಮರ್ಥ್ಯ ಏನು ಅಂತ ಅವರು ತೋರಿಸುವ ಗೋಜಿಗೆ ಹೋಗಲ್ಲ. ಈ 2 ತರದ ಉಪನ್ಯಾಸಗಳು ಇರ್ತವೆ. ಒಂದು, ಅವ್ರಿಗೆ ಎಷ್ಟು ಗೊತ್ತಿದೆ ಅಂತ ನಮ್ಗೆ ಗೊತ್ತಾಗುತ್ತೆ, ಅದು ನಮ್ಗೇನು ಗೊತ್ತಾಗಲ್ಲ. ಎರಡನೇದು, ನಮಗೂ ಚೂರು ಗೊತ್ತಾಗುವಷ್ಟು ವಿಷಯಗಳು ಸರಳವಾಗಿರುತ್ತೆ, ಅದು 2ನೇ ಉಪನ್ಯಾಸ. ಜಯತೀರ್ಥರ ಮಾತುಗಳು ಅವರ ಕಾಲಕ್ಕೆ ಸರಿ ಇತ್ತು, ನಮ್ಮ ಕಾಲಕ್ಕಾಗುವಾಗ ಅದು ಎಷ್ಟು ಗ್ರಂಥಗಳ ಹೆಸರು ಹೇಳ್ತಾರ್ರಿ. ಅದು ಮಧ್ವಾಚಾರ್ಯ ಕೆಲವೊಮ್ಮೆ ಹಾಗೆ ಆಗುತ್ತೆ. ಮಧ್ವಾಚಾರ್ಯರು ಪ್ರತಿಯೊಂದು ತೆಗೆದ್ರೆ ಮಹಾಕೌರ್ಮೆ, ಸ್ಕಾಂದೆ, ಪ್ರಾಗರ್ಭೆ, ಪ್ರಾಮಾಣ್ಯ ಅಂತ ಒಂದಿಷ್ಟು ಗ್ರಂಥಗಳ ಹೆಸರು ಹೇಳ್ತಾರೆ. ನಮಗೆ ಕಂಗಾಲಾಗುತ್ತೆ, ಈಗ ಎಲ್ಲಿ ಅಪ್ಪ ಪುಸ್ತಕಗಳ ಹೆಸರು ಕೇಳಲಿಲ್ಲ ನಾವು. ಇಂಥ ಶ್ಲೋಕಗಳನ್ನು ಹೇಳಿದ್ರೆ ನಾವು ಅದನ್ನು ಹುಡುಕಿ ಇವತ್ತು ವಾಪಸ್ ಕೊಡುದು ಎಲ್ಲಿಂದ ಅಂತ. ಅಂದ್ರೆ ನಾವು ಕಳ್ಕೊಂಡಿದ್ದೇವೆ. ಕಾಲಕ್ಕೆ ಹೋದ ಮೇಲೆ ಬುದ್ಧಿಮಟ್ಟ ಕಡಿಮೆ ಆಗ್ತಾ ಬಂದ ಹಾಗೆ ಸರಳವಾದದ್ದೇ ಅತ್ಯಂತ ಕಠಿಣ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಅವರನ್ನ ಮತ್ತೆ ಸರಳೀಕರಿಸಿದ್ದು ಮತ್ತೆ ದಾಸರು, ಮತ್ತೆ ಅದನ್ನ ಸುಲಭೀಕರಿಸಿ, ಅಂದ್ರೆ ಎಲ್ಲ ಸಂಗ್ರಹ ಆಗಿದೆ ಅಂತ ಅನ್ಕೊಳ್ಬೇಡಿ. ಯಾಕೆಂದ್ರೆ ಭಾಷೆಯ ಮಿತಿಯೇ ಕೆಲವೊಮ್ಮೆ ಬೇರೆ ತರ ಇರುತ್ತೆ. ತುಂಬಾ ಕಠಿಣವಾದ ವಿಷಯ ಸರಳವಾಗಿ ಹೇಳ್ಬೋದು, ಆದ್ರೆ ಎಲ್ಲಾ ವಿಷಯಗಳನ್ನು ಒಟ್ಟಿಗೆ ಹೇಳಿ ಮುಗಿಸ್ಬೋದು ಅಂತ ಅನ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಆಚಾರ್ಯ ಮಧ್ವರದ್ದೇ ಹೇಳುವಾಗ ಅದರಲ್ಲಿ ಜಯತೀರ್ಥರಿಗೆ ಆ ಅನ್ವ್ಯಾಖ್ಯಾನದ ಮಾತು ಬಂದಾಗ
ಇನ್ನೂ ಇದಕ್ಕೆ ಬೇಕಾದಷ್ಟು ಅರ್ಥಗಳನ್ನು ಹೇಳಬಹುದು. ಆದರೆ ಇಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟ ಏನು ಸಂಗ್ರಹ ಮಾಡಬೇಕು ಅಷ್ಟು ಮಾಡಿದ್ದೇನೆ ಅಂತ ಅವರೇ ಹೇಳ್ತಾರೆ. ಭಾಷಾರ್ಥವನ್ನಾಗ್ಲಿ ಅನುವ್ಯಾಖ್ಯಾನದ ಅರ್ಥವನ್ನಾಗ್ಲಿ ಅಷ್ಟು ಸುಲಭದಲ್ಲಿ ಇನ್ನೂ ದೇವದುರ್ಗಮ ದೇವತೆಗಳು ಇನ್ನೂ ಹುಡುಕಿ ಹುಡುಕಿ ಅರ್ಥಗಳನ್ನು ತೆಗೆಯಲಿಕ್ಕೆ ಅದರಲ್ಲಿ ಬೇಕಾದಷ್ಟು ವಿಷಯಗಳಿವೆ ಅನ್ನುವ ಹಾಗೆ ಅದರ ಮಾತಿನ ಗಟ್ಟಿತನವನ್ನು ಹೇಳ್ತಾರೆ. ಹಾಗಾಗಿ ಜಯತೀರ್ಥರು ಅವರ ಕಾಲದಲ್ಲಿ ಯಾವ ಯಾವ ಮತಗಳಿದ್ದವೋ ಆ ಎಲ್ಲಾ ಮತಗಳನ್ನು ಲಕ್ಷೀಕರಿಸಿಕೊಂಡು ಅದನ್ನ ಮೊದಲೊಮ್ಮೆ ಅನುವಾದ ಮಾಡಿ ಆಮೇಲೆ ನಮ್ಗೆ ಅದರ ಮೇಲೆ ಬರುವಂತಹ ಜಿಜ್ಞಾಸೆಗಳನ್ನು ಇಟ್ಟುಕೊಂಡು ನಮ್ಮ ಶಾಸ್ತ್ರದ ಪ್ರಕಾರ ಈ ಎಲ್ಲ ಸಮಸ್ಯೆಗಳಿಗೆ ಹೇಗೆ ಉತ್ತರ ಕೊಡಬೇಕು. ಸಾಮಾನ್ಯ ಒಮ್ಮೊಮ್ಮೆ ಏನನ್ಸುತ್ತೆ ಅಂದ್ರೆ ಈ ಗ್ರಂಥಗಳು ಎಲ್ಲೋ ಕಳೆದೋಗಿದೆ ಅಥವಾ ಆ ಗ್ರಂಥಗಳನ್ನು ಅಧ್ಯಯನ ಮಾಡುವವರೇ ಇಲ್ಲ ಅಂತ ಅನ್ಕೊಳ್ಳಿ ಕೆಲವೊಮ್ಮೆ. ಆವಾಗ ನಮ್ಗೆ ಈ ಗ್ರಂಥಗಳಿಂದೇನು ಉಪಯೋಗ ಕೆಲವೊಮ್ಮೆ ಹೀಗನ್ಸುತ್ತೆ. ಆದ್ರೆ ಒಂದೇನು ಅಂದ್ರೆ ಯಾವುದೇ ಮತಗಳು ಅದರ ಪ್ರವೃತ್ತಿ ಅದರ ಪರಂಪರೆ ಇವತ್ತಿಲ್ಲದೆ ಹೋಗ್ಬೋದು. ನಾನೀಗ ಮೀಮಾಂಸಕರ ಬಗ್ಗೆ ಹೇಳಿದ್ನಲ್ವಾ, ಮೀಮಾಂಸಕರು ಅಂತ ಇವತ್ತು ಯಾರು ನೇರವಾಗಿಲ್ಲ, ಗ್ರಂಥಗಳನ್ನು ಅಧ್ಯಯನ ಮಾಡುವರಿದ್ದಾರೆ. ಆದ್ರೆ ಅದನ್ನೇ ಕರ್ಮವೇ ಪ್ರಧಾನ, ದೇವರು ಅನ್ನೋದಿಲ್ಲ ಅನ್ನುವ ಮೀಮಾಂಸಕರು ಇವತ್ತಿಲ್ಲ. ನಾನು ಅದಕ್ಕೆ ಹೇಳಿದ್ದು ಪೌರೋಹಿತ್ಯ ಅಂತ ಅನ್ನೋದು ಅದರದ್ದೇ ಇನ್ನೊಂದು ಬೈ ಪ್ರಾಡಕ್ಟ್ ಅಂತ. ಅಂದ್ರೆ ಅವ್ರಿಗೆ ಕರ್ಮ ಬೇಕು, ದೇವ್ರು ಬೇಡ. ಹಾಗೇನೆ ಅದು ಮೀಮಾಂಸಕರೊಂದು ಬೇರೆ ಮುಖಕ್ಕೆ ತೆರೆಕೊಂಡಿದೆ. ಇವತ್ತು ಸಾಂಖ್ಯ ಅನ್ನೋದು ಓದಿ ಅದರೇ ಶಾಸ್ತ್ರದ ಪರಂಪರೆಯವರಿಲ್ಲ, ಆದ್ರೆ ಮೆಟೀರಿಯಲಿಸ್ಟಿಕ್ ಇದ್ದಾರೆ. ಮೆಟೀರಿಯಲ್ ಪ್ರಪಂಚವೇ ನಮಗೆ ಭೋಗಕ್ಕೆ ಕಾರಣ, ಅದು ಬಿಟ್ಟು ಬೇರೆ ಏನು ಇಲ್ಲ ಅಂತ ಹೇಳುವವರೇ ಈ ಪ್ರಕೃತಿಯನ್ನೇ ಪ್ರಧಾನ ಅಂತ ಒಪ್ಪುವುದು. ಇವತ್ತಿಗೆ ಆ ಗ್ರಂಥಗಳು ಅಥವಾ ಆ ಚಿಂತನೆಗಳು ಇನ್ನೊಂದು ಮುಖ ತೆಕ್ಕೊಂಡು ಬಿಟ್ಟಿದೆ, ಅದೇ ಪ್ರಧಾನ. ಈಗ ಫೆಮಿನಿಸ್ಟ್ ಅಂತ ಒಂದು ಇಸಮ್ ಇದೆ ಇವತ್ತು, ಫೆಮಿನಿಸಮ್ ಅಂತ. ಅದರಲ್ಲಿ ಪ್ರಕೃತಿಯೇ ಪ್ರಧಾನ, ಹೆಣ್ಮಕ್ಳೇ ಪ್ರಧಾನ, ಗಂಡ್ಮಕ್ಳಿಗೆ ಏನು ಇಲ್ಲ, ಅಲ್ಲಿ ಬಲವೇ ಇಲ್ಲ, ಅದು ಇರಬಾರ್ದು ಅಂತ ಅವರದ್ದೊಂದು ವಾದ. ಅದು ಇದರದ್ದೇ ಇನ್ನೊಂದು ಮುಖ, ಶಕ್ತಿ ಆರಾಧನೆ ಅಂತ ಒಂದಿದೆ. ಅಲ್ಲಿ ಶಕ್ತಿ ಅಂದ್ರೆ ಸ್ತ್ರೀ ಪ್ರಧಾನವಾದಂತಹ ಚಿಂತನೆ ಅದು. ಅಲ್ಲಿ ಗಂಡು ಅದು ಹೇಗೆ ತೋರಿಸ್ತಾರೆ ಅಂದ್ರೆ ಪಾರ್ವತಿ ಶಿವನನ್ನ ಕಾಲಡಿಯಲ್ಲಿ ಹಾಕಿ ಮೆಟ್ಟಿದ ಹಾಗೆ ಅವಳು ಕಾಳಿ ನಿಂತಿರ್ತಾಳೆ. ನೀವು ಬಂಗಾಳಕ್ಕೆಲ್ಲ ಹೋದ್ರೆ ಇದೇ ಆರಾಧನೆ ಕಾಣುವುದಲ್ಲಿ, ಶಿವ ಕಾಲಡಿಯಲ್ಲಿ ಇರ್ತಾನೆ. ಇನ್ನು ಬ್ರಹ್ಮ ವಿಷ್ಣು ಮಹೇಶ್ವರು ಮೂರೂ ಜನವರು ಕಾಲಡಿಯಲ್ಲಿ ಇರ್ತಾರೆ. ಇದು ತಂತ್ರದಲ್ಲಿ ಬಂದ ಶಕ್ತಿ ತಂತ್ರ. ಅಂದ್ರೆ ಅಲ್ಲಿ ಮತ್ತೆ ಪ್ರಕೃತಿಯ ಪ್ರಧಾನ, ಅದು ಅಚೇತನ, ಇದು ಚೇತನ. ಚೇತನದಿಂದ ಪ್ರಧಾನವನ್ನ ಹೇಳುವಂತಹದ್ದು. ಅಂದ್ರೆ ಎಲ್ಲಾ ಕಾಲದಲ್ಲೂ ಅದರದೊಂದು ರೂಪ ಬದಲಾಯಿಸಿ, ಹೆಸರು ಬದಲಾಯಿಸಿ, ಪರಂಪರೆಯ ದಿಕ್ಕನ್ನು ಬದಲಾಯಿಸಿ ಅದೇ ವಿಷಯಗಳು ಮತ್ತೆ ಬೇರೆ ಬೇರೆ ರೀತಿಯಿಂದ ಸಮಾಜದ ಮೇಲೆ ಪ್ರಶ್ನೆ ಮಾಡ್ತಾ ಇದೆ. ನಮ್ಮ ಇವತ್ತಿನ ಪ್ರಾಬ್ಲಮ್ ಏನು ಅಂದ್ರೆ ಅದು ಇವತ್ತಿಗೆ ಹೇಗೆ ರಿಲೇಟ್ ಆಗುತ್ತೆ ಅಂತ ನೋಡುವ ಒಂದು ಕೆಲಸ ಇದೆ, ನಾವು ಅದನ್ನು ಮಾಡ್ತಿಲ್ಲ. ನನ್ಗೇನಂದ್ರೆ ಸುಧಾಮಂಗಳ ಆಯ್ತು ಅಂದ್ರೆ ಪರೀಕ್ಷೆ ಆಯ್ತು, ತಲೆ ಮೇಲೆ ಒಂದು ಟೊಪ್ಪಿಗೆ ಬಿತ್ತು, ಕೂತಿಗೆ ಒಂದು ಸರ ಬಿತ್ತು, ಫೋಟೋ ಬಂತು, ನಮ್ದು ಮಂಗಳ ಆಯ್ತು ಅಂತ ಹೇಳಿ ಆವತ್ತಿನಿಂದ ಅವನಿಗೊಂದು ವಿಶೇಷವಾದ ಗೌರವ ಸಿಕ್ಕಿತ್ತು. ಇನ್ನು ಸ್ವಲ್ಪ ಮದುವೆ ಆದ್ರಂತೂ ಪಂಕ್ತಿ ಸಿಕ್ತು, ಅಲಂಕಾರ ಪಂಕ್ತಿಯಲ್ಲಿ ಗೌಜ ಆಯ್ತು, ಮುಗೀತು, ಅಲ್ಲಿಗೆ ಅವನ ಕತೆ ಮುಗೀತು ಅಂತ. ಅದೆಲ್ಲ ಅಧ್ಯಯನ ಮಾಡಿದಕ್ಕೆ ಸಿಗುವ ಫಲ, ಅದನ್ನ ನಾನು ತಪ್ಪು ಅಂತ ಹೇಳಿದ್ದಲ್ಲ, ಆದ್ರೆ ಅಲ್ಲಿ ನಿಲ್ಲಬಾರದು ಅಂತ ಹೇಳಿದ್ದು. ಇವತ್ತಿನ ಕರೆಂಟ್ ಸಿಚುವೇಶನ್ ಏನಿದೆ ಅದಕ್ಕೆ ತಕ್ಕಂತೆ ನಾವು ಇದನ್ನು ಉತ್ತರ ಹುಡುಕ್ಲಿಕ್ಕೆ ಆಗುತ್ತಾ? ಹುಡುಕ್ಲಿಕ್ಕೆ ಸಿಗುತ್ತೆ. ನಾನು ಮುಂದೆ ಆ ವಿವರವನ್ನು ಕೊಡುವಾಗ ನಿಮಗೆ ಕೆಲವೆಲ್ಲ ನನಗೆ ಅಂದಾಜಾದದ್ದನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ. ಆದ್ರೆ ನಾವು ಅವರ ಗ್ರಂಥದ ಪರಂಪರೆಯನ್ನು ಗಮನಿಸಿದಾಗ ಅನೇಕ, ನಾನು ಸ್ವಲ್ಪ ಸರಳವಾದದ್ದನ್ನು ತಗೊಂಡು ಮೊದಲನೇ ಸರ್ತಿನೇ ಸೀದಾ ಟಸ್ಪುಸ್ ಅಂತ ಇಂಗ್ಲಿಷಲ್ಲಿ ಮಾತಾಡದ ಹಾಗೆ ಸಾಧ್ಯತಾವಚ್ಛೇದಕಾವಚ್ಛೇದ ಸಾಧ್ಯ ನಿಷ್ಠಾಧಿಕರಣ ತಾವತ್ವ ಅಂತಂದ್ರೆ ಏನ್ ಹೇಳ್ತಾ ಇದ್ರಿ, ಯಾವ ಭಾಷೆಯಲ್ಲಿ ಮಾತಾಡ್ತಿದ್ದೀರಿ ಅಂತ ಶುರುವಾಗುತ್ತೆ. ಅದಕ್ಕೆ ಅವರದ್ದು 3 ಅಪರೂಪದ ಗ್ರಂಥಗಳು, ಒಂದು ವಾದಾವಲಿ, ಇನ್ನೊಂದು ಪ್ರಮಾಣ ಪದ್ಧತಿ, ಇನ್ನೊಂದು ಪದ್ಯಮಾಲ. ಪದ್ಯಮಾಲವನ್ನ ನಮ್ಮ ಜನಜೀವನಕ್ಕೆ ಅತ್ಯಂತ ಹತ್ತಿರವಾದ ಗ್ರಂಥ ಆದ್ರಿಂದ, ಅಂದ್ರೆ ಅವರು ಅತ್ಯಂತ ಪಾಮರನನ್ನ ಕುರಿತು ಅವರೂ ಕೂಡ ಉದ್ಧಾರದ ದಾರಿಯನ್ನು ಹಿಡಿಯಬೇಕು ಅನ್ನುವ ದೃಷ್ಟಿಯಿಂದ ರಚನೆ ಮಾಡಿದಂತಹ ಕೃತಿ. ಹಾಗಂತ ಹೇಳಿ ಸುಧಾ ಸಾಮಾನ್ಯರು ಓದಬಾರ್ದು ಅಂತ ಎಲ್ಲೂ ಇಲ್ಲ. ಆದ್ರೆ ಓದ್ಲಿಕ್ಕೆ ಒಂದು ದೀಕ್ಷೆ ಬೇಕು, ನೈರಂತರ್ಯ ಬೇಕು, ಒಂದು ಡೆಡಿಕೇಶನ್ ಬೇಕು. ಇಷ್ಟು ಇದ್ರೆ ಸಾಮಾನ್ಯನು ಓದಬಹುದು. ನನ್ಗೇನು ಅಂದ್ರೆ ಆ ಕಡೆ ಮುಗಿಸ್ಕೊಂಡು ಇದ್ರ ಜೊತೆಗೆ ಇದನ್ನೊಂಚೂರು 2 ದೋಣಿಯಲ್ಲಿ ಕಾಲಿಡ್ತೇವೆ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಆಗ ಹಿಂದಿನ ದಿವಸ ಓದಿದ್ ಮರು ದಿವಸಕ್ಕೆ ಅದು ಏನು ಅಂತಾನೆ ನೆನಪಾಗಲ್ಲ. ಈ ಕೆಲಸದಲ್ಲಿ ನಾವು ಜಂಜಾಟ, ಆ ಕೆಲಸದ ಆಸಕ್ತಿ, ಅದು ಎರಡಕ್ಕೂ ಕಾಲಿಟ್ರೆ ಕಷ್ಟ ಕೆಲಸ. ಆದ್ರೆ ನೀವು ಅದಕ್ಕೋಸ್ಕರ ಸಮಯ ಕೊಟ್ರೆ ಅದು ಯಾರನ್ನು ಬೇಕಾದ್ರೂ ಹಿಡಿಯುತ್ತೆ. ಅದೇನು
ಇಂಥದ್ದೇ ಕುಲ, ಇಂಥದ್ದೇ ಮತ, ಇಂಥದ್ದೇ ಮಠ, ಇವ್ರಿಗೆ ಮಾತ್ರ ಸಂಬಂಧಪಟ್ಟದ್ದು ಅಂತಿಲ್ಲ. ಅಧ್ಯಯನದ ಆಸಕ್ತಿ ಇದ್ದ ಯಾವನಿಗೆ ಬೇಕಾದ್ರೂ ಅದು ಸಿಗುತ್ತೆ. ಆದ್ರೆ ಒಂದು ಅದು ಅಧ್ಯಯನ ಮಾಡುವಾಗ ಶರಣಾಗತಿ ಮತ್ತು ಸ್ವಲ್ಪ ಪೂರ್ವ ಸಿದ್ಧತೆ ಬೇಕು. ಅಂದ್ರೆ ಈ ಶಾಸ್ತ್ರೀಯ ಭಾಷೆಯ ಪರಿಚಯ, ಟೆಕ್ನಿಕಲ್ ವರ್ಡ್ ಅಂತ ಹೇಳುವ ಪಾರಿಭಾಷಿಕ ಶಬ್ದಗಳು ಅಂತ ಹೇಳ್ತಾರೆ ಅದನ್ನ. ಆ ಶಬ್ದಗಳ ಬಗ್ಗೆ ಚೂರು ಮೊದಲು ಪೂರ್ವ ಸಿದ್ಧತೆ ಮಾಡ್ಕೊಂಡ್ರೆ ಆವಾಗ ನಿಮ್ಗೆ ಇದ್ದಕ್ಕಿದ್ದಾಗ ಅವ್ಯಾಪ್ತಿ, ಅತಿವ್ಯಾಪ್ತಿ, ವ್ಯಭಿಚಾರ ಅಂತೆಲ್ಲ ಬರುತ್ತೆ. ಓ ವ್ಯಭಿಚಾರ ಅಂತ ಏನೇನೋ ಮಾತಾಡ್ತಾರೆ ಮಾರೆ ಅವರು ಸಭೆಯಲ್ಲಿ ಕೂತ್ಕೊಂಡು. ಯಾಕಂದ್ರೆ ಇವರ ಬದುಕಿನಲ್ಲಿ ವ್ಯಭಿಚಾರ ಅನ್ನೋ ಶಬ್ದಕ್ಕೆ ಬೇರೆ ಅರ್ಥ, ಶಾಸ್ತ್ರದಲ್ಲಿರುವಂತಹ ಶಬ್ದಕ್ಕೆ ವ್ಯಭಿಚಾರ ಅಂದ್ರೆ ಬೇರೆ ಅರ್ಥ. ಆದ್ರೆ ಹೊಸ್ತು ಬಂದು ಕೇಳಿದವನಿಗೆ ಏನ್ರಿ ಅಲ್ಲಿ ವ್ಯಭಿಚಾರ ಬಂತು, ಇಲ್ಲಿ ವ್ಯಭಿಚಾರ ಬಂತು ಅಂತ ಬರೀ ಅವರು ಇಂಥದ್ದೇ ಮಾತಾಡ್ತಾರೆ, ನಮ್ಗೆ ಯಾವುದು ಸಮಾಜದಲ್ಲಿ ಮೂಗು ಮುರಿಯುವ ವಿಷಯ ಅಂತದ್ದನ್ನ ಅವರು ಮಕ್ಕಳಿಗೆ ಕೂಡಿಸಿ ದೊಡ್ಡದಾಗಿ ಸಭೆಯಲ್ಲಿ ಪಾಠ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಒಂಥರ ವಿಚಿತ್ರ ಅನ್ಸುತ್ತೆ. ಅದಕ್ಕೆ ಹೇಳಿದ್ದು ಪಾರಿಭಾಷಿಕ ಶಬ್ದಗಳ ಪರಿಚಯ ಇದ್ದಾಗ ನಮಗೆ ಈ ತರದ ಕನ್ಫ್ಯೂಷನ್ ಆಗ್ಲಿಕ್ಕೆ ಅವಕಾಶ ಇಲ್ಲ. ಅದರಲ್ಲಿ ವಿಷ್ಣು ತತ್ವ ನಿರ್ಣಯ ಅಣುಸುಧಾ ಅಂತ ಅದಕ್ಕೆ ಕರೆಯುವಂಥದ್ದು. ಸುಧಾ ಗ್ರಂಥದ ಸೂಕ್ಷ್ಮವಾದ ರೂಪ ಅಂತ. ಇನ್ನೂ ಸೂಕ್ಷ್ಮವಾದದ್ದು ನಮಗೆ ಬೇಕು ಅಂತಂದ್ರೆ ಅದು ಮಧ್ವ ವಿಜಯದಲ್ಲಿ 15ನೇ ಸರ್ಗ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೂ ಆಚಾರ್ಯರಿಗೂ ಆದ ಒಂದು ವಾದದ ಸರಣಿಯನ್ನ ಅಲ್ಲಿ ಸಂಗ್ರಹ ಮಾಡಿದ್ದಾರೆ. ಅದು ಆ ಕ್ರಮದಲ್ಲೇ ಚೆನ್ನಾಗಿ ಓದಿಕೊಂಡ್ರೆ ಇಡೀ ಸುಧಾದ ಸಾರವತ್ತಾದ ಸಂಗತಿಯನ್ನು ಅಲ್ಲಿ ಅದು ವಿವರಣೆ ಕೊಟ್ಟದ್ದು. ಅಂದ್ರೆ ಅದು ಸುಧಾಕ್ಕಿಂತ ಮುಂಚೆನೆ ಅದು ಬರ್ದಾಗಿತ್ತು ಬಿಡಿ. ಆದ್ರೆ ಆ ಸ್ಟೈಲ್ ಇದೆಯಲ್ಲ, ವಾದದ ಸ್ಟೈಲ್, ವಾದದಲ್ಲಿ ಏನು ಹೇಳಿತು, ಜಯತೀರ್ಥರಿಗೆ ಸ್ಫೂರ್ತಿಯೂ ಅದೇ. ಜಯತೀರ್ಥರಿಗೆ ಅಷ್ಟು ಸ್ಫೂರ್ತಿ ಬಂದದ್ದು ಹೇಗೆ ಅಂದ್ರೆ ಎರಡು. ಒಂದು ಆಚಾರ್ಯರ ನೇರ ಕೃತಿ ಯಾವುದು, ತತ್ವ ನಿರ್ಣಯ. ಅದು ತತ್ವ ನಿರ್ಣಯಕ್ಕೆ ಬಂದ ವಿವರಣೆ. ತತ್ವ ನಿರ್ಣಯ ಅನ್ನೋದೇ ಹಾಗೆ, ಅದು ಸ್ವಲ್ಪ ಒಂದಾದ ವಿಷಯಗಳನ್ನ ಸಂಗ್ರಹ ಮಾಡಿಕೊಂಡು ಯಾವುದನ್ನು ಒಪ್ಕೊಳ್ಬೇಕು, ಹೇಗಾಗ್ಬೇಕು, ಇದೆಲ್ಲದಕ್ಕೂ ಒಂದು ಶಾಸ್ತ್ರೀಯ ಪರಿಭಾಷೆಯಿಂದ ಹೇಳಿರುವಂತದ್ದು. ಆಮೇಲೆ ಅದು ವಾದದ ಸರಣಿ ಮಾಡಿ ತೋರಿಸಿದ್ದು. ಅದು ಏನಂದ್ರೆ ಥಿಯರಿಟಿಕಲ್, ಇದು ಪ್ರಾಕ್ಟಿಕಲ್. ಮಧ್ವ ವಿಜಯದಲ್ಲಿ ಬಂದದ್ದು ಪ್ರಾಕ್ಟಿಕಲ್ ಆಗಿ ಏನ್ ನಡೀತು ಅದರದ್ದೇ ವಿವರಣೆ. ಅದರಿಂದ ಅದನ್ನು ಓದುವಾಗ ಇದನ್ನು ಇಲ್ಲಿ ಬಳಸಿದ್ರೆ ಈ ದೋಷ ಇದೆ, ಇಲ್ಲಿ ಬಳಸಿದ್ರೆ ಈ ದೋಷ ಇದೆ ಅಂತ ಆಚಾರ್ಯರು ತೋರಿಸಿ ತ್ರಿವಿಕ್ರಮ ಪಂಡಿತರನ್ನ ಬಾಯಿ ಮುಚ್ಚಿಸಿದ್ದು. ಅಂದ್ರೆ ಆ ರೀತಿಯ ಮುಖ್ಯ ಗ್ರಂಥಗಳ ಒಂದು ಶೈಲಿ ಏನಿತ್ತು ಅದು ಜಯತೀರ್ಥರಿಗೆ ಬಹಳ ಚೆನ್ನಾಗಿ ಮನಸ್ಸಲ್ಲಿ ಕೂಡಿತ್ತು. ಒಂದು ವಿವರಣೆ ಹೇಳಬೇಕು ಅಂತ ಆದ್ರೆ ಅದರ ಪೂರ್ವದ ವಿವರಣೆಯನ್ನು ಚೆನ್ನಾಗಿ ಮನದಟ್ಟು ಮಾಡಬೇಕು. ಆಗಲೇ ಅದರ ಉತ್ತರ ಅತ್ಯಂತ ಚೆನ್ನಾಗಿ. ಈಗ ನಿಮಗೆ ಪ್ರಶ್ನೆ ಬರದೆ ನಾನೊಂದು ಉತ್ತರ ಕೊಟ್ರೆ ಯಾವ್ದಕ್ಕೆ ಉತ್ತರ ಕೊಟ್ರು ಅಂತಾನೆ ಗೊತ್ತಾಗುದಿಲ್ಲ. ಅದು ನಿಮ್ಗೆ ತುಂಬಾ ಸರ್ತಿ ಮನಸ್ಸಿನಲ್ಲಿ ಕಾಡ್ತಾ ಇರುತ್ತೆ, ಇದೇನು. ಅದಕ್ಕೊಂದು ಉತ್ತರ ಸಿಕ್ತು ಅಂತ ಇಟ್ಕೊಳ್ಳಿ, ಅವಾಗ ಎಷ್ಟು ಮನಸ್ಸಿಗೆ ಸಮಾಧಾನ ಆಗುತ್ತೆ. ಮತ್ತೆ ಯಾವತ್ತಾದ್ರೂ ಆ ಪ್ರಶ್ನೋತ್ತರ ಮರ್ತು ಹೋಗಲ್ಲ. ಯಾಕೆಂದ್ರೆ ನಮ್ಗೆ ಬಂದ ಪ್ರಶ್ನೆ ಅದು. ನಾವಿವತ್ತು ಮಕ್ಕಳಿಗೆ ಏನಂದ್ರೆ ಅವ್ರಿಗೆ ಪ್ರಶ್ನೆಯೇ ಬರುವುದಿಲ್ಲ. ಒಂದು ಟೆಕ್ಸ್ಟ್ ಬುಕ್ ಕೊಟ್ಟು ಅದ್ರ ನಾವೇ ಪ್ರಶ್ನೆ ಕೊಟ್ಟು ಇದೇ ಪ್ರಶ್ನೆಯಲ್ಲಿ ಕೆಲವು ಪ್ರಶ್ನೆ ಪರೀಕ್ಷೆಗೆ ಬರುತ್ತೆ ಅಂತ ಹೇಳಿ ಅದರಲ್ಲೂ ಅವ್ರು 5-6 ವರ್ಷ ನಿರಂತರ ಕ್ವಶನ್ ಪೇಪರ್ ಅಲ್ಲಿ ಯಾವ್ದು ಬಂದಿದೆಯೋ ಅಂತ ನಾನು ಹುಡುಕಿ ಅದನ್ನು ಪರೀಕ್ಷೆಯಲ್ಲಿ ಬರೆದು ಪಾಸ್ ಆದ್ವಿ ಅಂತ ಅನ್ಕೊಳ್ತೇವೆ. ಆದ್ರೆ ವಸ್ತುತಃ ಅವರಿಗೆ ಏನೂ ಅದರ ಪೂರ್ವ ಪರಿಕಾರ ಇಲ್ಲ, ಎಂಥದ್ದು ಗೊತ್ತಿಲ್ಲ. ವಾಂತಿ ಮಾಡಿ ಬಂದಿರ್ತಾರೆ ಪೇಪರ್ ಮೇಲೆ, ಅದು ಅಧ್ಯಾಪಕ ತಲೆ ಮೇಲೆ ಹಚ್ಕೋಬೇಕು ಅದನ್ನು. ಹೊರತು ಅವನಿಗೂ ಅದರಲ್ಲಿ ಸಮಾಧಾನ ಇಲ್ಲ, ಯಾಕಂದ್ರೆ ಅವನಿಗೆ ಅಷ್ಟು ತಾಳ್ಮೆ ಇಲ್ಲ. ಮನೆಯಲ್ಲಿ ಏನೋ ತಲೆಬಿಸಿ ಆಗಿದ್ರೆ ಅಂತ ಅವನು ಬಡ ಅಂತ. ಒಂದ್ಸಲ ಏನಾಗಿತ್ತು ಅಂದ್ರೆ 120 ಮಾರ್ಕ್ ಬಂದಿತ್ತು, ಯಾಕಂದ್ರೆ ಒಂದು ಪೇಜಿಗೆ 10 ಮಾರ್ಕ್ ಹಾಕ್ಬಿಟ್ಟಿದ್ದ. ಹಾಗೆ ಅಧ್ಯಯನ ಅಂತ ಅನ್ನೋದು ಹುಡುಕಿ ಅಧ್ಯಯನ ಮಾಡುವುದಲ್ಲ. ಒಂದು ಓದ್ತಾ ಹೋದೆ ಅಂದ್ರೆ ಅದರ ಸಮಗ್ರ ಪರಿಚಯ ಇರಬೇಕು. ನಿಮಗೆ ಶಲಾಕಾ ಸ್ಪರ್ಧೆ ಅಂತ ಕೇಂದ್ರ ಸಂಸ್ಕೃತ ವಿಭಾಗಗಳಿಂದ ಇದೆಲ್ಲ ನಡೆಯುತ್ತೆ. ಎಷ್ಟು ದಪ್ಪ ಗ್ರಂಥ ಇರುತ್ತೋ ಅದರ ಮಧ್ಯಕ್ಕೆ ಒಂದು ಕಡ್ಡಿ ಹಾಕಿ ತೆಗೆದಾಗ ಅದರ ಭಾಗದಲ್ಲಿ ಏನ್ ಶುರುವಾಗುತ್ತೋ ಅಲ್ಲಿ ಫಸ್ಟ್ ಸಾಲು ಹೇಳ್ತಾರೆ. ಹೇಳಿದ್ಮೇಲೆ ಅದನ್ನ ಶಿಷ್ಯನಾದವನು ಅಧ್ಯಯನ ಮಾಡಿದವನು ನಿರಂತರ ಹೇಳ್ತಾ ಹೋಗ್ಬೇಕು. ಹೇಳಿ ಅದನ್ನು ಪದಚ್ಛೇದ ಮಾಡಿ ಅದರ ಅರ್ಥ ಹೇಳಿ ಅದರ ತಾತ್ಪರ್ಯ ಹೇಳಿ ಅದು ವಿರೋಧ ಅಥವಾ ಪರವಾದ ಪರಿಹಾರ ಹೇಳಿದ್ರೆ ಅದನ್ನೂ ಹೇಳಿ ಅಷ್ಟು ವಿವರಣೆ ಕೊಟ್ಟು ಮತ್ತೆ ನಿಲ್ಲಿಸ್ಲಿಕ್ಕಿಲ್ಲ. ಅದು ಅವ್ರು ಎಲ್ಲಿ ತನಕ ನಿಲ್ಲಿಸು ಅಂತ ಹೇಳ್ತಾರೋ ಅಲ್ಲಿ ತನಕ 10 ಪೇಜು 15 ಪೇಜು 20 ಪೇಜು ಹೇಳ್ತಾ ಹೋಗ್ತಾ ಇರ್ಬೇಕು. ಮಧ್ಯದಲ್ಲಿ ಅವ್ರು ಮತ್ತೆ ಕೇಳ್ತಾರೆ, ಇಲ್ಲಿ ಹೀಗೆ ಹೇಳಿದಿ, ಹಿಂದೆ ಇದಕ್ಕೆ ವ್ಯತ್ಯಾಸ ಬಂತಲ್ಲ, ಇಲ್ಲ ಅದಕ್ಕೆ ಹಿಂದೆ ಇನ್ನೊಂದು ಸೂತ್ರದಲ್ಲಿ ಹೇಳಿದ್ದಾರೆ, ಅದಕ್ಕೆ ಇಲ್ಲಿ ಉತ್ತರ ಕೊಟ್ಟಿದ್ದಾರೆ ಅಂತ ಅವ್ರು ಮತ್ತೆ ಹೇಳಿದ್ರು. ಹಾಗೆ ಓದಿದ್ರೆ ಓದಿದ್ದಾರೆ. ಇವತ್ತು ಆ ತರದ ಓದು ಅಂತ ಅನ್ನೋದನ್ನ ನಾವು ಕಲ್ಪಿಸ್ಕೊಳ್ಳಿಕ್ಕಾದ್ರೂ ಆಗುತ್ತಾ? ರಘುವಂಶ 3ನೇ ಸರ್ಗದ 20 ಶ್ಲೋಕಗಳು. ಆದ್ರೆ ನಾವು ಹೇಳುದೇನು, ನಮ್ಗೆ 8ನೇ ಕ್ಲಾಸಲ್ಲಿ ರಘುವಂಶ ಇತ್ತು,
ಯಾವುದು ಬರೀ 20 ಶ್ಲೋಕ, ಅದನ್ನ ಹೇಳೋದು ರಘುವಂಶ ಇತ್ತು ಅಂತ ಹೇಳುದು. ಅದು ಇಡೀ ಗ್ರಂಥ 15 ಸರ್ಗನೂ 20 ಸರ್ಗನೂ ಇರುತ್ತೆ. ಆದ್ರೆ ನಾವು ಹೇಳುವಾಗ ನಮ್ಗೆ ಕಾಳಿದಾಸನದೆಲ್ಲ ಇತ್ತಪ್ಪ ಪರಿಸರ ಕಾಲೇಜಲ್ಲಿ ಓದುವಾಗ. ನಮ್ಗೆ ಅಭಿಜ್ಞಾನ ಶಾಕುಂತಲ ಇತ್ತು. ಎಷ್ಟು 5ನೇ ಅಂಕದ 6 ಪೇಜ್ ಇದ್ದು ಒಂದು ಸಣ್ಣ ಘಟನೆ ಮಾತ್ರ ಇರುತ್ತೆ. ಆದ್ರೆ ಹಿಂದಿದ್ದು 5 ಗೊತ್ತಿಲ್ಲ, ಮುಂದಿದ್ದು 3-4 ಗೊತ್ತಿಲ್ಲ. ಮುಂದಿನ ಕಥೆನೂ ಓದಿನ. ಆದ್ರೆ ನಮ್ಗೆ ಕಾಳಿದಾಸನ ಅಭಿಜ್ಞಾನ ಶಾಕುಂತಲ ಏನ್ ಚೆನ್ನಾಗಿತ್ತು ಗೊತ್ತಾ ಅಂತ ನಾವು ಹೇಳ್ತಿರ್ತೀವಿ. ಇದು ನನ್ನ ಇವತ್ತಿನ ಅಧ್ಯಯನದ ಸ್ಟೈಲ್. ಆದ್ರೆ ಪ್ರಾಚೀನ ಅಧ್ಯಯನದ ನಾನು ಅದಕ್ಕೆ ಪ್ರಾಚೀನ ಅಂತ ಹೇಳುದು ಮತ್ತೆ ಭಾರತೀಯ ಅಂತ ಹೇಳುದು ಯಾಕೆ ಅಂದ್ರೆ ಇದು ನಿಜವಾದ ಅಧ್ಯಯನದ ಶೈಲಿ ಆಗಿತ್ತು ಭಾರತಕ್ಕೆ. ಯಾವಾಗ ನಾವು ಅಡಾಪ್ಟ್ ಮಾಡ್ಕೊಂಡೆವು ಪರಕೀಯ ಶಿಕ್ಷಣ ಕ್ರಮವನ್ನ, ಆಗ ನಮ್ಮ ಅಧ್ಯಯನದ ಕ್ರಮ ಎಲ್ಲ ನಿಂತೋಯ್ತು. ವಸ್ತುತ ಗುರುಕುಲದಲ್ಲಿ ಇವತ್ತಿಗೂ ಹೀಗೆ ನಡೆಯುವುದು. ಅಂದ್ರೆ ನಾನು ಮೊದಲು ಏನು ಹೇಳಿದೆ ಶಲಾಕಾ ಸ್ಪರ್ಧೆ ಅಂತ, ಆ ಕ್ರಮದಲ್ಲಿ ಇವತ್ತಿಗೂ ಹಾಗೆ ನಡೆಯುವುದು. ಆದ್ರೂ ಏನಾಗಿದೆ, ಯೂನಿವರ್ಸಿಟಿಗಳ ಜೊತೆಗೆ ಸೇರ್ಕೊಂಡ್ಮೇಲೆ ಅವರು ಅದನ್ನ ಸಂಗ್ರಹ ಮಾಡಿ 5 ಪೇಜು 4 ಪೇಜು 3 ಪೇಜು ಅವರಿಗೆ ಸುಧಾವು ಇರುತ್ತೆ. 4 ಪೇಜ್ ಸುಧಾ ಸಾಲು ತೆಗೆದು ಅವರಿಗೆ ಅವ್ರು ಏನ್ ಹೇಳ್ಕೊಳ್ತಾರೆ, ನಮ್ಗೆ ಸುಧಾ ಇತ್ತು ವಿದ್ವತ್ತಿಗೆ ಗೊತ್ತಾ ಅಂತ ಹೇಳ್ತಾರೆ. ಅವರಿಗೆ ಹಿಂದಿ ಕೇಳಿದ್ರೆ ಗೊತ್ತಿಲ್ಲ, ಮುಂದೆ ಕೇಳಿದ್ರೆ ಗೊತ್ತಿಲ್ಲ. ಹಾಗಾಗ್ಬಾರ್ದು ನಮ್ಮ ಅಧ್ಯಯನ. ಅದಕ್ಕೋಸ್ಕರ ನಾವು ಅದರ ಸಾರವನ್ನು ಗ್ರಹಿಸುವ ದೃಷ್ಟಿಯಿಂದ ಪದ್ಯಮಾಲದ ಕೆಲವು ಅಂಶಗಳನ್ನ, ಅಂದ್ರೆ ನಮ್ಗೆ ಒಂದು ಗ್ರಂಥ ಆದ್ರೂ ಚೆನ್ನಾಗಾಗಲಿ 2 ದಿವಸ ಅಥವಾ 3 ದಿವಸ ಅದನ್ನು ನೋಡೋಣ. ಆಮೇಲೆ ಒಂದೊಂದು ದಿವಸ ಪ್ರಧಾನವಾದ ಗ್ರಂಥಗಳ ಬಗ್ಗೆ ಕೆಲವು ಮುಖ್ಯ ಅಂಶಗಳನ್ನು ಗಮನಿಸೋಣ. ವಾದವನ್ನು ನಡೆಸುವ ಕ್ರಮದ ಹಿನ್ನೆಲೆ ಏನ್ ಬರುತ್ತೆ ಅಂದ್ರೆ ಎದುರುಗಡೆಯವರಿಗೆ ಮತ್ತು ನಮ್ಗೆ ಯಾವ ಚೌಕಟ್ಟನ್ನ ಹಾಕಿ ನಾವು ಪ್ರಶ್ನೆ ಮಾಡಬೇಕು, ಪ್ರಶ್ನೆ ಹಾಕುವಾಗ ಏನೇನು ಯೋಚನೆಗಳು ಬರ್ತವೆ ಅಂತ. ಪ್ರಮಾಣ ಪದ್ಧತಿ ಅಂತ ಅನ್ನೋದು ಪ್ರಶ್ನೆ ಉತ್ತರ ಅಥವಾ ಅದರಲ್ಲಿರುವ ಜಿಜ್ಞಾಸೆ ಯಾವುದನ್ನ ಪ್ರಮಾಣ ಅಂತ ಒಪ್ಪಬೇಕು. ಪ್ರತ್ಯಕ್ಷವನ್ನು, ಆಗಮವನ್ನು ಅಥವಾ ಅನುಮಾನವನ್ನು ಕೆಲವರು ಉಪಮಾನ ಅಂತಾರೆ, ಕೆಲವರು ಅರ್ಥಾಪತ್ತಿ ಅಂತಾರೆ. ಹೀಗೆ ಒಬ್ಬೊಬ್ಬರದ್ರಲ್ಲಿ 5, 6, 7, 8 ಎಲ್ಲ ಇದೆ. ಆಚಾರ್ಯರ ಪ್ರಕಾರ 3 ಪ್ರಮಾಣ ತ್ರಿತಯಂ. ಒಂದು ಪ್ರತ್ಯಕ್ಷ ಅಂದ್ರೆ ಕಣ್ಣಿಗೆ ಕಂಡದ್ದು, ಕಂಡದ್ದನ್ನ ಕಾಣದೇ ಇದ್ದ ಸಂದರ್ಭದಲ್ಲಿ ಊಹಿಸಿದ್ದು, ಕಾಣದೇ ಇದ್ರೆ ಊಹಿಸುವುದು ಹೇಗೆ, ಅದೆರಡೂ ಅಲ್ಲದೆ ಹೋದಾಗ ದೊಡ್ಡವರು ಅನುಭವಿಸಿದ್ದು, ಅದು ವೇದ. ಆಗಮ ಅಂತಂದ್ರೆ ದೊಡ್ಡವರ ಮಾತು. ಈಗ 3 ದಾರಿಯಲ್ಲಿ ನಾವು ಒಂದು ವಸ್ತುವನ್ನ ತಿಳ್ಕೊಳ್ಬಹುದು. ನಮಗೆ ನೇರ ಕಂಡಿತು, ನಾನೇ ನೋಡಿದ್ದೇನೆ ಅವ್ರು ಬಂದಿದ್ರು ಇವತ್ತು ಅಂತೇಳಿ, ಅದು ಪ್ರತ್ಯಕ್ಷ. ಅದರಲ್ಲಿ ಕಿವಿಗೂ ಬಿದ್ದಿರ್ಬೋದು, ಜೋರಾಗಿ ಏನೋ ಶಬ್ದ ಹೇಳಿದ್ರು, ನನ್ನ ಕಿವಿಯಾರೆ ಕೇಳಿದ್ದೇನೆ, ಅವನ ಧ್ವನಿಯೇ ಅದು ನನಗೆ ಗೊತ್ತು. ಕೆಳಗಡೆಯಿಂದ ಗೇಟ್ ಹಾಕಿದ ತಕ್ಷಣ ನಮ್ಮ ಮನೆಗೆ ಯಾರೋ ಬಂದರು, ನಾವು ಮೇಲ್ಗಡೆ ಇರ್ತೀವಿ, ನಮ್ಮ ಮನೆಗೆ ಬಂದರು, ಅಲ್ಲ ಆ ಮನೆಗಿರು, ಅಲ್ಲ ಆ ಗೇಟಿಗೆ ಸೌಂಡ್ ಬೇರೆ ತರ ಇದೆ. ವಸ್ತು ನೀವು ನೋಡ್ಲೇ ಇಲ್ಲ. ಪ್ರತಿ ದಿವಸ ನಿಮ್ಮ ಗೇಟು ಬಿದ್ದು 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 ಕಿವಿಗೆ ಆದ ಅಭ್ಯಾಸದಿಂದ ನೀವು ಬಾಗಿಲ ಹತ್ರನೇ ಬರದೆ ಅಡಿಗೆ ಮನೆಯಲ್ಲೇ ಕೂತ್ಕೊಂಡು ನಮ್ಮನೆಗೆ ಯಾರು ನೆಂಟರು ಬಂದ್ರು ಅಂತ ನೀವು ಹೇಳ್ತೀರಿ. ಇದೇ ಅನುಮಾನ ಅಂದ್ರೆ, ಇನ್ನೇನು ಇಲ್ಲ. ಕೆಲವೊಮ್ಮೆ ಏನಾಗಿದೆ, ಈ ಶಾಸ್ತ್ರದಲ್ಲಿ ಅನುಮಾನ ಅಂತ ಹೇಳಿದ ತಕ್ಷಣ ಏನ್ರಿ ಅದು ಅನುಮಾನ ಅಂದ್ರೆ, ನಮ್ಮ ಕನ್ನಡದ ಅನುಮಾನ ಬೇರೆ ಇದೆ, ನಮ್ಗದು ಅರ್ಥ ಆಗುದೇ ಅನುಮಾನ. ಆದ್ರೆ ನಿಜವಾಗಿ ಅನುಮಾನ ಅಂದ್ರೆ ಕಷ್ಟ ಏನಿಲ್ಲ. ಪ್ರತಿ ದಿವಸ ಬೆಳಿಗ್ಗೆ ಹೂ ಅಂತ ಒಬ್ಬ ಕಿರ್ಕೊಳ್ತಾನೆ, ಅಂಬಾವದ್ ಮಲ್ಲಿಗೆ ಅಂತ ಕಿರ್ಚ್ಕೊಂಡು ಹೋಗ್ತಾ ಇರ್ತಾನೆ. ನೀವು ಪ್ರತಿ ಸರ್ತಿ 5-6 ಸರ್ತಿ ಗಂಟೆ ನೋಡ್ತೀರಿ, 7 ಆಗಿತ್ತು. 4 ದಿವಸ ನೋಡಿದ್ರೆ, 5 ದಿವಸ ನೋಡಿದ್ರೆ, 6 ದಿವಸ ನೋಡಿದ್ರೆ ಗೊತ್ತಾಯ್ತು, ಅವ್ನು ಕರೆಕ್ಟ್ 7 ಗಂಟೆ ಬರ್ತಾನೆ ಈ ರೋಡಿಗೆ. ಆಮೇಲೆ ನೀವು ಟೈಮ್ ನೋಡುದಿಲ್ಲ, ನೀವು ಅಡಿಗೆ ಮನೆ ಇದ್ರೆ ಮಗುವನ್ನು ಎಬ್ಬಿಸ್ಬೇಕಾದ್ರೆ ಅವ್ನು ಅಂಬಾವದ್ ಮಲ್ಲಿಗೆ ಕಿರ್ಚಿದ ತಕ್ಷಣ ಈಚೆದೆ ಏಳಾಯ್ತು ಅಂತ ನಾವು ಹೇಳ್ತೇವೆ. ನೀವು ಟೈಮೇ ನೋಡಿಲ್ಲ, ಹೆಂಗ್ ಗೊತ್ತಾಯ್ತು ಅಂದ್ರೆ ಹಿಂದಿನ 5-6 ದಿವಸ ನೋಡಿದ ಕರೆಕ್ಟ್ ಆದ ಟೈಮ್ ನ ಮೇಂಟೆನೆನ್ಸ್ ಮರು ದಿವಸ ನಮ್ಗೆ ಊಹೆಗೆ ಕೊಡ್ತು. ಇದೇ ಅನುಮಾನ ಅಂದ್ರೆ. ಈ ಊಹಿಸುವಾಗ ಕೆಲವೊಂದು ಸರ್ತಿ ಸೋಲುತ್ತೆ. ನಮ್ಗೆ ಏನೊಂದು ಅನುಮಾನ ಇದೆ ಅಂದ್ರೆ, ಹೊಗೆ ಇದ್ದಲ್ಲೆಲ್ಲ ಬೆಂಕಿ ಇದೆ, ಎಲ್ಲೆಲ್ಲಿ ಹೊಗೆ ಇದೆಯೋ ಅಲ್ಲೆಲ್ಲ ಬೆಂಕಿ ಇದೆ ಅಂತ ತಕ್ಷಣ ನಾವು ಇದನ್ನ ಮನಸ್ಸಲ್ಲಿ ತಂದ್ಕೊಂಡಿರ್ತೇವೆ. ಒಂದು ದಿವಸ ಬೆಳಿಗ್ಗೆ ಬಂದಾಗ ಪೂರ್ತಿ ಫಾಗ್ ತುಂಬಿದೆ. ನಾವು ಒಂದ್ಸರ್ತಿ ಹೊಗೆ ಅನ್ಕೊಂಡು ಬೆಂಕಿ ಬಿತ್ತಪ್ಪ ಅಂತ ಅನ್ಕೋತೀವಿ. ಆಮೇಲೆ ನಮ್ಗೆ ಅದರ ಬೆಂಗಳೂರು ಅಂತ ಆದ್ರೆ ಅದು ಪರಿಚಯ ಇದ್ದಾಗ ಇದು ಬೆಂಕಿ ಇಲ್ಲ, ಯಾಕೆಂದ್ರೆ ಹೊಗೆ ಆದ್ರೆ ಅದು ತಣ್ಣಗಿರುವುದಿಲ್ಲ, ಬೆಚ್ಚಗಿರುತ್ತೆ. ಇದು ತಣ್ಣಗಿದೆ ಮತ್ತು ಅದು ಕೂತಿದ್ದ ಜಾಗದಲ್ಲೆಲ್ಲ ನೀರಿನ ಹನಿ ಇದೆ. ಆದ್ರೆ ನನಗೆ ಇದು ಹೊಗೆ ಇದ್ದಲ್ಲೆಲ್ಲ ಬೆಂಕಿ, ಇದು ಹೊಗೆ ಹಾಗೆ ಕಂಡಿದೆ, ಆದ್ರೆ ಹೊಗೆಯೇ ಅಲ್ಲ. ಅಂದ್ರೆ ನೀವು ಹೊಗೆ ಅಲ್ಲ ಅನ್ನೋದು ಒಂದಿಷ್ಟು ಯೋಚನೆ ಮಾಡಿದ್ರಲ್ವಾ, ಇದೇ ಕೆಲವೊಮ್ಮೆ ಅಲ್ಲಿ ಅನುಮಾನದಲ್ಲಿ ಇದು ದೋಷ ಅಲ್ಲ, ಇದು ಸಾಧ್ಯ, ಇದು ಹೇತು ಅಂತ ಇಷ್ಟೆಲ್ಲ ಬಿಡಿಸಿ ಹೇಳುದು. ಇಷ್ಟೇ. ಇನ್ನು ನಾವೇನ್ ಲೋಕದಲ್ಲಿ ಕೆಲವನ್ನ ಯೋಚನೆ ಮಾಡಿ ಹೇಳ್ತೇವೆ, ಮಗು ಅಡಿಗೆ ಮನೆಯಲ್ಲಿದೆಯೋ ಅಂಗಳದಲ್ಲಿದೆಯೋ ಅಂತ ನಾವು ಊಹಿಸ್ತೇವೆ, ಯಾಕಂದ್ರೆ ಅದು ಕಾಲಿಗೊಂದು ಗೆಜ್ಜೆ ಕಟ್ಟಿರುತ್ತೆ.
ಅದರ ಶಬ್ದ ಯಾವ ದಿಕ್ಕಿನಿಂದ ಬರ್ತಾ ಇದೆ, ಓದ್ ಅಡಿಗೆ ಮನೆ, ಇದು ದೇವ್ರ ಮನೆಗೆ ಹೋಗ್ತಾ ಇದೆ, ಓಡಿ ಬರ್ತಾಳೆ. ವಸುದ ನೋಡ್ಲಿಲ್ಲ ಅವಳು. ಆ ಶಬ್ದ ದೇವರ ಮನೆ ಹತ್ರ ಹೋಯ್ತು ಅಂತ ಗೊತ್ತಾದ ತಕ್ಷಣ ಓಡಿ ಬರ್ತದೆ, ಸೀದಾ ಹೋಗಿ ಪೀಠಕ್ಕೆ ಕೈ ಹಾಕತ್ತೆ ಅಂತ. ಅಂದ್ರೆ ಆ ಶಬ್ದದಿಂದ ನಾವು ಊಹಿಸಿದ್ವಿ. ಆ ಊಹಿಸುವಾಗ ಕೆಲವೊಂದು ಸರ್ತಿ ಏನಾಗುತ್ತೆ ಅಂದ್ರೆ ಅಲ್ಲಿ ಅದೇ ತರದ ಇನ್ನೊಂದೇನೋ ಶಬ್ದ ಆಗುತ್ತೆ. ಶಬ್ದ ಆದಾಗ ನಾವು ಓಡಿ ಬಂದು ನೋಡ್ತೇವೆ, ಓ ಅದಲ್ಲ, ಓ ಹಾಗಾದ್ರೆ ಈ ಮನೆಯಲ್ಲಿ ಹೆಜ್ಜೆ ಧ್ವನಿ ನಮ್ದು ಮಾತ್ರ ಅಲ್ಲ, ಈ ಪಕ್ಕದ ಮನೆ ಹುಡುಗಿ ಬಂದ್ರು ಅವಳದು ಇದೆ ಅಂತ. ಆಗ ಗೊತ್ತಾದ್ಮೇಲೆ ಅವಳು ಬಂದಿದ್ದಾಳ ಅಂತ ನೋಡಿ ಆಮೇಲೆ ನಮ್ಮ ಮಗುನ ಅಂತ ಯೋಚನೆ ಮಾಡ್ತೀವಿ. ಹೀಗೆ ಆ ಪ್ರಮಾಣ ಪದ್ಧತಿ ಅಂತ ಅನ್ನೋದು ಪ್ರಮಾಣಗಳನ್ನ ನಾವು ಪರಿಷ್ಕರಿಸಿಕೊಂಡು ಅರ್ಥ ಮಾಡಿಕೊಳ್ಳುವ ಬೇರೆ ಬೇರೆ ಮುಖಗಳನ್ನ ಹೇಳ್ತಾ ಹೋಗುತ್ತೆ. ಈಗ ನಾವು ನೋಡುವಂಥದ್ದು ಪದ್ಯಮಾಲ ಅನ್ನೋದು ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಮತ್ತು ನಾರಾಯಣ ಪಂಡಿತರು ಯೋಗ ದೀಪಿಕೆಯಲ್ಲಿ ಮತ್ತು ಆಚಾರ್ಯರ ಪೂರ್ವಾಶ್ರಮದ ತಮ್ಮ ಅಂದ್ರೆ ಆಮೇಲೆ ಅವರು ಶಿಷ್ಯನಾಗಿ ವಿಷ್ಣು ತೀರ್ಥರು ಅಂತಾದ್ರು, ಅವರು ವಿಷ್ಣು ತೀರ್ಥೀಯ ಅಥವಾ ಸನ್ಯಾಸ ಪದ್ಧತಿ ಅಂತ ಏನು ಕರೀತಾರೆ, ಅದು ಒಂದು ಧರ್ಮಶಾಸ್ತ್ರ ಅಂತ ಲೆಕ್ಕ. ವಿಷ್ಣು ತೀರ್ಥೀಯ ಅಂತ ಅನ್ನೋದು ನಮ್ಮ ಭಗವತ್ ಅಂದ್ರೆ ವೈಷ್ಣವರಿಗೆ ಸಂಬಂಧಪಟ್ಟಂತಹ ಕರ್ಮಾಚರಣೆಗಳನ್ನ ಮಾಡುವಾಗ ನಾವು ಹೇಗೆ ನಮ್ಮ ಧರ್ಮಗಳನ್ನ ಪರಿಪಾಲಿಸಬೇಕು. ಈಗ ಕೃಷ್ಣಾಷ್ಟಮಿಯ ವಿಷಯ ಇರಬಹುದು, ಅಥವಾ ಸಂಕ್ರಾಂತಿಯ ಸಂದರ್ಭಗಳಲ್ಲಿ ಮಾಡುವ ಕ್ರಮಗಳಿರ್ಬೋದು, ದೀಪಾವಳಿಯ ಸಂದರ್ಭದಲ್ಲಿ, ಅಥವಾ ವೇದವ್ಯಾಸ ಪೂಜೆಗೆ ಸಂಬಂಧಪಟ್ಟಾಗ, ಇದಕ್ಕೆಲ್ಲ ನಮಗೆ ಒಂದು ಕೆಲವು, ಯಾಕೆಂದ್ರೆ ಸಾಮಾನ್ಯ ಧರ್ಮಶಾಸ್ತ್ರಗಳು ಅಂತ ಬಂದದ್ದು ಅದು ಅದರಲ್ಲಿ ಕಾಮ್ಯ ಆಮೇಲೆ ನೈಮಿತ್ತಿಕ ನಿತ್ಯ ಎಲ್ಲ ಮಿಕ್ಸ್ ಆಗಿ ಅಲ್ಲೇ ಆಶ್ಚರ್ಯ ಆಗುದು ಏನು ಅಂದ್ರೆ ಏಕಾದಶಿ ಮಾಡಬೇಕು ಅಂತನೂ ಇದೆ, ಏಕಾದಶಿ ಮಾಡಬಾರ್ದು ಅಂತನೂ ಇದೆ. ಆ ಸ್ಮೃತಿ ಗ್ರಂಥಗಳಲ್ಲಿ ಕೆಲವೊಂದು ಸರ್ತಿ ನಮ್ಗೆ ಯಾವುದನ್ನು ಬಿಡಬೇಕು ಯಾವುದನ್ನು ಮಾಡ್ಬೇಕು ಅಂತ ಅಲ್ಲಿ ಏನಿದೆ ಅಂದ್ರೆ ಶುಕ್ಲ ಪಕ್ಷದ್ದಾದ್ರೆ ಮಾಡಬೇಕು ಏಕಾದಶಿ, ಕೃಷ್ಣ ಪಕ್ಷದ್ದಾದ್ರೆ ಮಾಡುದು ಬೇಡ ಅಂತಿದೆ. ಆಗ ಆಚಾರ್ಯರು ಹೇಳಿದ್ರು ಅದು ಕಾಮ್ಯ. ಯಾರಿಗೆ ಭಗವಂತನ ಹರಿದಿನಗಳು ಅಂತ ಎಚ್ಚರದಿಂದ ಉಪಾಸನೆ ಮಾಡಬೇಕು ಅಂತಿದೆಯೋ, ಆಚಾರ್ಯರ ತತ್ವಶಾಸ್ತ್ರ ಚೆನ್ನಾಗಿ ಅರ್ಥ ಆಗ್ಬೇಕು ಅಂತಿದೆಯೋ, ಅವರು ಉಭಯೋರಪಿ ಎರಡೂ ಪಕ್ಷದಲ್ಲಿ ಮಾಡಬೇಕು. ಅದರಲ್ಲಿ ಈ ಪಕ್ಷ ಆ ಪಕ್ಷ ಅಂತ ನೋಡ್ಲಿಕ್ಕಿಲ್ಲ. ಮತ್ತೆ ಅದು ಯಾಕೆ ಹೇಳಿದ್ದು ಅಂದ್ರೆ ಅದು ಕೂಡ ವೇದವ್ಯಾಸರದ್ದೇ ಮಾತು. ಅದು ಕೆಲವೊಮ್ಮೆ ನಮಗೆ ಏನಂತಾರೆ, ಯಾವುದೋ ಲೋಕದ ಫಲವನ್ನ ಕೊಡ್ಲಿಕ್ಕೋಸ್ಕರ ಹೇಳುವ ಮಾತು, ಅಥವಾ ನಮ್ಮನ್ನ ಕೆಲವೊಂದು ಸರ್ತಿ ದಾರಿ ತಪ್ಪಿಸುವ ಮೋಹಕವಾದ ಮಾತು. ಅದಕ್ಕೋಸ್ಕರ ಆಚಾರ್ಯರು ಬರಬೇಕು. ಇಲ್ಲಂದ್ರೆ ವೇದವ್ಯಾಸರು ಪ್ರಮಾಣ ಅಲ್ವಾ? ವೇದವ್ಯಾಸರು ನಮಗೂ ಪ್ರಮಾಣ, ವೇದವ್ಯಾಸರು ನಾಸ್ತಿಕರಿಗೂ ಪ್ರಮಾಣ, ವೇದವ್ಯಾಸರು ಸಾಂಖ್ಯರಿಗೂ ಪ್ರಮಾಣ. ಯಾಕಂದ್ರೆ ಅವ್ರಿಗೆ ಬೇಕಾದ್ದನ್ನು ಹೇಳಿದ್ದಾರೆ. ಸೃಷ್ಟಿ ಸ್ಥಿತಿ ಲಯ ನಿಯಮನ, ಜ್ಞಾನ ಅಜ್ಞಾನ ಬಂಧ ಮೋಕ್ಷ. ಅಜ್ಞಾನನ ಅವರೇ ಕೊಡ್ಬೇಕಲ್ವಾ? ಹಾಗಾದ್ರೆ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ಅಷ್ಟೇ. ನಮ್ಗೆ ಜ್ಞಾನ ಬೇಕು ಅನ್ನೋದಕ್ಕೋಸ್ಕರ ಗುರುಗಳ ಹತ್ರ ಹೋಗ್ಬೇಕು ನಾವು. ಯಾಕಂದ್ರೆ ಅವರು ಎಲ್ರಿಗೂ ಸಂಬಂಧಪಟ್ಟ, ಈಗ ನೋಡಿ ಗೀತೆಯನ್ನ ನಾಸ್ತಿಕರು ಉಪಯೋಗಿಸ್ತಾರೆ. ಅವ್ರಿಗೆ ಏನೋ ಪಾಯಿಂಟ್ ಹೇಳುವಾಗ ಅವ್ರು ಅದನ್ನು ಉಪಯೋಗಿಸ್ತಾರೆ. ದೇವ್ರು ಯಾರಿಗೆ ಬೇಡ ಹೇಳಿ? ದೇವ್ರದ್ದು ಬೈಯೋರಿಗೂ ಬೇಕು, ಹೊಗಳೋರಿಗೂ ಬೇಕು. ಬೈಯೋರದಿಂದ ನನಗೆ ಹೊಟ್ಟೆ ತುಂಬತ್ತೆ, ಹೊಗಳೋರಿಗೆ ಆ ರೀತಿ ತೃಪ್ತಿಯಿಂದ ಹೊಟ್ಟೆ ತುಂಬತ್ತೆ. ನನಗೆ ದೇವರು ಬೇಡ ಅಂತ ಹೇಳೋರು ಯಾರು ಇಲ್ಲ. ನಾಸ್ತಿಕರು ನಾನು ದೇವರನ್ನು ಒಪ್ಪಲ್ಲ ಅಂತ ಹೇಳ್ಬೋದು, ಆದ್ರೆ ಯೂಸ್ ಮಾಡಲ್ಲ ಅಂತ ಹೇಳಿಕ್ಕಾಗಲ್ಲ. ಅವ್ರು ದೇವರನ್ನು ಯೂಸ್ ಮಾಡಿಯೇ ಮಾಡ್ತಾರೆ. ಆದ್ರೆ ಅವರಿಗೆ ಅದರ ಬಗ್ಗೆ ಶ್ರದ್ಧೆ ಇರೋದಿಲ್ಲ, ಗೌರವ ಇಲ್ಲ, ಅವರು ಹೊಟ್ಟೆ ಪಾಡೋದು. ಅದರಿಂದಾಗಿ ಎಲ್ಲಾ ರೀತಿಯಿಂದಲೂ ಕೂಡ ಒಂದು ವಿಷಯವನ್ನ ಪರಿಗ್ರಹಣೆ ಮಾಡುವಾಗ ವೇದವ್ಯಾಸರು ಕೊಟ್ಟದ್ದನ್ನೇ ನಾವು ನೇರವಾಗಿ ಕೆಲವು ಕಡೆ ತಗೊಳ್ಳಿಕ್ಕೆ ಹೋದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ಆಚಾರ್ಯರು ಅದರ ವಿವರಣೆಯನ್ನು ತಂತ್ರಸಾರದಲ್ಲಿ ಕೊಟ್ಟಿದ್ದಾರೆ. ಅದರ ಅಂದ್ರೆ ತಂತ್ರಸಾರ, ಯೋಗ ದೀಪಿಕಾ ಮತ್ತು ವಿಷ್ಣು ಪದ್ಧತಿ, ಸನ್ಯಾಸ ಪದ್ಧತಿ ಅಥವಾ ವಿಷ್ಣು ತೀರ್ಥೀಯ ಅಂತ ಅದನ್ನು ಕರೀತಾರೆ. ಅದರ ಸಮಗ್ರ ಸಾರವನ್ನು ಸಂಗ್ರಹ ಮಾಡಿ ಸುಮಾರು 88 ಪದ್ಯಗಳಲ್ಲಿ ಈ ಪದ್ಯಮಾಲ ಅಂತ. ವಸುತ ಅವ್ರದ್ದು ಹೆಚ್ಚು ಕಮ್ಮಿ ಎಲ್ಲವೂ ಕೂಡ ಗದ್ಯಮಾಲ, ಇದೊಂದೇ ಪದ್ಯಮಾಲ. ಅದಕ್ಕೋಶ ಪದ್ಯಮಾಲ ಅಂತ ಹೆಸರಿಟ್ಟಿದ್ದಾರೆ ಅನ್ಸುತ್ತೆ. ಅವರು ಉಳಿದ ಎಲ್ಲಾ ಕೃತಿಗಳು ಅಂದ್ರೆ 18 ಟೀಕೆಗಳು, ಆಮೇಲೆ ಉಳಿದ 2 ಪ್ರಕರಣ ಗ್ರಂಥಗಳು ಅಂದ್ರೆ ಪ್ರಮಾಣ ಪದ್ಧತಿ ಮತ್ತು ವಾದಾವಳಿ, ಇದೆಲ್ಲವೂ ವಾಕ್ಯ ಶೈಲಿಯಲ್ಲಿ ಇರುವಂಥದ್ದು. ಅಂದ್ರೆ ಅದರಲ್ಲಿ ಮಂಗಳಾಚರಣೆ ಎಲ್ಲ ಮಾಡಿದ್ದಾರೆ, ಆದ್ರೆ ಗ್ರಂಥ ಇರುವುದು ವಾಕ್ಯ ರೂಪದಲ್ಲಿ. ಇದೊಂದೇ ಕೃತಿ ಪದ್ಯದ ರೂಪದಲ್ಲಿ, ಶ್ಲೋಕಗಳ ರೂಪದಲ್ಲಿ ರಚನೆ ಮಾಡಿದ್ದಾದ್ರಿಂದ ಅವರಿಗೆ ಅದನ್ನ ಪದ್ಯಮಾಲ ಅಂತ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಅನ್ಸಿ ಆ ರೀತಿ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಅಲ್ಲಿ ಒಟ್ಟು ಇದರ ಸಾರ ಅಂಶ ಏನು, ಈ ಗ್ರಂಥದ ಒಟ್ಟು ಭಾವ ಏನು ಅಂತಂದ್ರೆ, ನಾವು ನಿತ್ಯದಲ್ಲಿ ಭಗವಂತನಿಗೆ ಗೌರವವನ್ನು ಸಲ್ಲಿಸುವ ದೃಷ್ಟಿಯಿಂದ ಪೂಜಾದಿ ಕರ್ಮಗಳನ್ನು ಮಾಡುತ್ತೇವೆ. ಆ ಪೂಜೆ ಮಾಡುವಾಗ ಪೂಜೆ ಮಾಡುವುದರ ಉದ್ದೇಶ ಏನು, ಶಾಸ್ತ್ರಗಳಲ್ಲಿ ಆ ರೀತಿ ಪೂಜೆ ಮಾಡಬೇಕು ಅಂತ ಹೇಳುವುದಕ್ಕೆ ಏನು ಕಾರಣ ಅಂತ ಹೇಳುವಾಗ
ಪೂಜೆಯ ಅವಶ್ಯಕತೆಯನ್ನ ಆಚಾರ್ಯರು ಕೃಷ್ಣಾಮೃತ ಮಹಾರಣದಲ್ಲಿ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಅದರ ಒಂದೆರಡು ಕೆಲವು, ಯಾಕಂದ್ರೆ ಅವರು ಅದನ್ನ ಯಾಕೆ ಅಂತ ಪೀಠಿಗೆ ಶುರು ಮಾಡುವಾಗ ಹೇಳುವಂಥದ್ದು, ಸಂಸಾರೇಸ್ಮಿನ್ ಮಹಾಘೋರೆ ಜನ್ಮರೋಗ ಭಯಾಕುಲೆ ಅಯನೇಕೋ ಮಹಾಭಾಗ ಪೂಜ್ಯತೆ ಯದದೋಕ್ಷಜಃ. ಈ ಮಹಾಘೋರವಾದ ಸಂಸಾರದ ಜಂಜಾಟದಲ್ಲಿ, ಯಾಕೆಂದ್ರೆ ಅಲ್ಲಿ ಜನ್ಮ ಇದೆ, ರೋಗ ಇದೆ, ಜರ ಮುದಿತನ ಇದೆ. ನಾವು ಎಷ್ಟು ಬೇಡ ಅಂದ್ರು, ಎಷ್ಟೇ ಡೈ ಹೊಡ್ಕೊಂಡ್ರು ಕೆಳಗಿನಿಂದ ಮತ್ತೆ ಬಿಳಿ ಕಾಣುತ್ತೆ 10 ದಿವಸ ಆದ್ಮೇಲೆ. ಅದು ಬೇಡ ಅಂದ್ರು ನಾವು ತಡೆದ್ರು ಅದು ನಿಲ್ಲಲ್ಲ. ಅದಕ್ಕೆ ಇದು ಅನಿವಾರ್ಯ. ಕಣ್ಣು ಮಂಜಾಗತ್ತೆ, ಮಂಡಿ ನೋವು ಶುರುವಾಗುತ್ತೆ, ಬೆನ್ನು ಹಿಡ್ಕೊಳ್ಳುತ್ತೆ, ಎತ್ಲಿಕ್ಕೆ ಹೋದ್ರೆ ಆಗುದಿಲ್ಲ ರೀ ಮೊದಲಿನ ತರ. 2 ದೋಸೆ ಜಾಸ್ತಿ ಆಗಿದ್ರೆ ಅಯ್ಯೋ ಆಗಲ್ಲ ರೀ ಮೊದಲಿನ ತರ ತಿನ್ಲಿಕ್ಕೆ. ಆಗಲ್ಲ, ಏನು ಕಡಿತಾ ಇದ್ವಿ, 15-20 ಕಡಿತಾ ಇದ್ವಿ, ಈಗ ಅದೇ ಕಡ್ದಾಕತ್ ನಮ್ಮನ್ನ ಅಂತ ನಿಧಾನಕ್ಕೆ ನಮ್ಗೆ ಒಂದೊಂದೇ ಸೂಚನೆಗಳು ಸಿಗ್ತಾ ಹೋಗುತ್ತೆ. ಅದು ಸಂಸಾರದ ಸೂಚನೆಗಳು. ಅದು ಪುರಂಜನನ ಕಥೆಯಲ್ಲಿ ಬಹಳ ಸೂಕ್ಷ್ಮವಾಗಿ ಆ ಕಥೆಯನ್ನು ಹೇಳುವಾಗ ಒಬ್ಬಳು ಬಂದು ಕೇಳ್ತಾಳೆ, ನನ್ನ ಮದುವೆ ಆಗು ಅಂತ. ನಾನು ಮದುವೆ ಆಗಲ್ಲ ಅಂತಾನೆ. ಆದ್ರೆ ಅದಕ್ಕೇನು ವರ ಅಂದ್ರೆ, ಯಾರು ಮದುವೆ ಆಗುದಿಲ್ಲ ಹೇಳಿದ್ರು ನೀನು ಅವ್ರ ಮನೆಯಲ್ಲೇ ಸುಖವಾಗಿರು ಅಂತ ಅವ್ರಿಗೆ ಅದಕ್ಕೆ ವರ ಇರುತ್ತೆ. ಅದು ಯಾರು ನೋಡಿದ್ರೆ ಜರ. ಜರ ಅಂದ್ರೆ ಮುದಿತಾನೆ. ನಾವದನ್ನು ಬೇಡ ಅಂತ ಎಷ್ಟೇ ತಿರಸ್ಕಾರ ಮಾಡಿದ್ರು ಅದು ನಮ್ಮನ್ನು ವರಿಸತ್ತೆ. ಅದನ್ನು ತಡಿಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇದ್ದ ಮೇಲೆ ಎಕ್ಸ್ಪೈರಿ ಡೇಟ್ ಇದ್ದೇ ಇರುತ್ತೆ. ಯಾವುದು ಹುಟ್ಟಿದೆಯೋ ಅದಕ್ಕೆ ಕೊನೆ ಇದೆ. ಮನೆ ಆದ್ರೂ ಸರಿ, ದೇವಸ್ಥಾನ ಆದ್ರೂ ಸರಿ, ಒಂದು ಉದ್ಯಾನ ಆದ್ರೂ ಸರಿ, ಯಾವುದೇ ಆದ್ರೂ ಸರಿ, ಕಟ್ಟಿದ್ದಾದ್ರೆ ಅದು ಬಿಚ್ಕೊಳ್ಳಿಕ್ಕೆ ಇದ್ದೇ ಇದೆ. ಹುಟ್ಟಿದ್ದಾದ್ರೆ ಅದು ಸಾಯ್ಲಿಕ್ಕಿದ್ದೇ ಇದೆ. ಹತ್ತಿದ್ದಾದ್ರೆ ಇಳಿಲಿಕ್ಕಿದ್ದೇ ಇದೆ. ತುಂಬಿದ್ದಾದ್ರೆ ಖಾಲಿಯಾಗ್ಲಿಕ್ಕೆ ಇದ್ದೇ ಇದೆ. ಅದು ತಪ್ಪಿಸ್ಲಿಕ್ಕೆ ಆಗುದೇ ಇಲ್ಲ ಜಗತ್ತಿನಲ್ಲಿ. ಅದು ಒಂದಿದೆ ಅಂದ್ರೆ ಇನ್ನೊಂದು ಇರಲೇಬೇಕು, ಅದು ಅನಿವಾರ್ಯ. ಆ ಅಂಶದ ಒಳಗೆ ನಮಗೆ ಸಿಗುವಂತ ಸ್ವಲ್ಪವೇ ಸ್ವಲ್ಪ ಕಾಲದಲ್ಲಿ ಪೂಜ್ಯತೆ ಯದಧೋಕ್ಷಜ. ಅಧೋಕ್ಷಜ ಅಂದ್ರೆ ಇಂದ್ರಿಯಗಳನ್ನ ಒಳಮುಖೀಕರಿಸಿಕೊಂಡಾಗ ಹುಟ್ಟುವಂತಹ ಭಗವಂತನನ್ನ ಅಧೋಕ್ಷಜ. ಅಧಃ ಅಕ್ಷಜ. ಅಧ ಅಂದ್ರೆ ಒಳಗೆ, ಅಕ್ಷ ಅಂದ್ರೆ ಇಂದ್ರಿಯಗಳು. ಒಳಗೆ ಇಂದ್ರಿಯಗಳನ್ನು ತಳ್ಳಿದಾಗ ಯಾರು ಜಾಯತೆ ಹುಟ್ಟುತ್ತಾನೋ ಅವನನ್ನ ಅಧೋಕ್ಷಜ ಅಂತ ಕರೆಯುವುದು. ಯಾವಾಗ ಕಣ್ತೆರದೇ ಜಗತ್ತನ್ನು ನೋಡ್ತಾ ಇರ್ತೀವಿ ಎಲ್ಲಿ ತನಕ, ಅಲ್ಲಿ ತನಕ ದೇವರು ಕಾಣಲ್ಲ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮುಳ್ಳುಗಳ ನಡುವಿನಲ್ಲಿ ಇಂತೇನೋ ಒಂದು ಹಾಡಿದೆ. ಇಲ್ಲದ ದೇವರು ಅಂತ ನೀವು ತೀರ್ಮಾನ ಮಾಡಿದ್ರೆ ಹುಡುಕಿದ್ಯಾಗೆ ಅಲ್ವಾ? ಅದರಿಂದಾಗಿ ಅದು ಏನ್ ಹೇಳಿಕ್ಕೆ ಹೊರಡ್ಬೇಕು ಅಂದ್ರೆ, ಅಲ್ಲಿಯೂ ನೋಡಿ ನಾವು ಅಲ್ಲಿ ದೇವರಿದ್ದಾನೆ ಅಂತಂದ್ರೆ ಅದೇ ದೇವರಲ್ಲ. ಅಲ್ಲಿ ದೇವರಿದ್ದಾನೆ ಅಂತ ನೋಡಿ ನಾವು ಕಣ್ಣು ಮುಚ್ಚಿದ್ದೇವೆ. ಕಣ್ಣು ಮುಚ್ಚಿದ್ದು ಯಾಕೆ ಅಂದ್ರೆ ಅದನ್ನು ಹೃದಯದಲ್ಲಿ ಧಾರಣೆ ಮಾಡಿ ಮತ್ತೆ ಮನೆಯಲ್ಲಿ ಹೋಗಿ ಕೂತಾಗ ಮತ್ತೆ ಆ ನೋಡಿದ ದೇವರನ್ನು ನೆನಪಿಸಿಕೊಂಡು ನಮ್ಮ ಪ್ರತಿಮೆಯಲ್ಲೋ ಶಾಲಗ್ರಾಮದಲ್ಲೋ ಪೂಜೆಯ ಯಾವುದೋ ಒಂದು ವಿಗ್ರಹದಲ್ಲೋ ಅದನ್ನು ಅನುಸಂಧಾನ ಮಾಡ್ಲಿಕ್ಕೋಸ್ಕರ ಅಲ್ಲಿ ನೋಡಿದ್ ನಾವು. ಅಂದ್ರೆ ನಮ್ಮೊಳಗೆ ಇರುವುದನ್ನೇ ನಾವು ಉಪಾಸನೆ ಮಾಡಬೇಕು. ಅಲ್ಲಿ ನೋಡಿದ್ದೇನು ಅಂದ್ರೆ ನಮ್ಮೊಳಗೆ ಕಂಡಾಗ ಅದೇ ತರ ಇದ್ರೆ ಸ್ವಲ್ಪ ದಾರಿ ತಪ್ಪಲ್ಲ. ಇಲ್ಲಿ ಯಾವುದೋ ಭೂತ ಪ್ರೇತ ತರ ಇದ್ದದ್ದನ್ನು ನಾವು ದೇವರು ಅಂತ ಅಂದ್ಕೊಂಡು ಒಳಗೆ ಹೋಗಿ ಕೂತು ಕಣ್ಣು ಮುಚ್ಚಿದಾಗ ಅದು ಕಂಡು ಬಿಟ್ರೆ ಅದನ್ನು ದೇವರು ಅಂದ್ಕೊಂಡ್ಬಿಟ್ರೆ ನೀವು ದೇವರೇ ಗತಿ. ಅಂದಾಗಿ ಆ ರೀತಿ ತಪ್ಪು. ಈಗ ಸಿಂಹವನ್ನು ತೋರಿಸುವಾಗ ಮಕ್ಕಳಿಗೆ ಯಾವುದೊಂದು ಸಿಂಹ ತೋರಿಸ್ತಾರೆ, ಅದೇ ಸಿಂಹನ ಅಲ್ಲ. ಮುಂದೆ ಒಂದು ದಿವಸ ನಿಜವಾದ ಸಿಂಹ ಕಂಡಾಗ ಈ ಚಿತ್ರ ತೋರಿಸಿದ ಸಿಂಹನ ಕರೆಕ್ಟ್, ಮುಖ ಇಷ್ಟು ದೊಡ್ಡದಿದೆ, ಸಿಕ್ಕಾಪಟ್ಟೆ ದಿಕ್ಕ ಕೇಸರ ಇದೆ, ಅದನ್ನು ಬಾಯಿ ತೆಗೆದಾಗ ಹಲ್ಲು ಚೂಪಿದೆ, ಇಲ್ಲಿ ಅಲ್ಲಿ ತೋರಿಸಿದ್ ಇಲ್ಲಿ ತೋರಿಸಿದ್ ಅದು ತೋರಿಸಿದ ಹಾಗೆ ಇದೆ, ಇದು ಸಿಂಹ, ಇದು ಹಸು ಅಂತ ಮುಂದೆ ಅದನ್ನು ತೋರಿಸ್ಬೇಕಾಗತ್ತೆ. ಅಲ್ಲಿ ತನಕ ನಾವು ಬಿಟ್ಬಿಟ್ಟಿದ್ದೇವೆ ಎಲ್ಲವನ್ನು. ಆ ತರ ಚಿತ್ರದಲ್ಲಿ ತೋರಿಸಿದ್ದನ್ನ ನಾವು ಮತ್ತೆ ನಿಜವಾದದನ್ನು ನೋಡಿದಾಗ ಗುರುತಿಸ್ಲಿಕ್ಕೋಸ್ಕರ ಇರುವುದು. ಹಾಗೆ ನಾವು ದೇವಸ್ಥಾನ ಅಥವಾ ಯಾವುದೇ ಒಂದು ಪ್ರತೀಕಗಳನ್ನು ನೋಡ್ತೇವೆ ಅಂದ್ರೆ ನಾವು ಕಣ್ಣು ಮುಚ್ಚಿ ನೋಡ್ಲಿಕ್ಕೆ ಪ್ರಾರಂಭ ಮಾಡುವಾಗ ಅಂಥದ್ದೇ ಕಂಡಾಗ ಕನ್ಫರ್ಮೇಶನ್. ಅದು ನನ್ಗೆ ಇಲ್ಲಿಂದ ಹೋದದ್ದು ಇನ್ಫಾರ್ಮೇಶನ್, ಅದು ಕನ್ಕ್ಲೂಷನ್ ಅಲ್ಲ. ಅದು ಇಲ್ಲಿಂದ ತಗೊಂಡು ಹೋದದ್ದನ್ನ ನಾವು ನಿತ್ಯ ಧ್ಯಾನ ಮಾಡುವಾಗ, ಕಣ್ಣು ಮುಚ್ಚಿ ದೇವರನ್ನ ಪ್ರಾರ್ಥಿಸುವಾಗ ಇದೇ ತರದ್ದು ಕಂಡಿತು ಅಂತಂದ್ರೆ ಇದು ದೇವರೇ. ಯಾಕೆಂದ್ರೆ ದಾರಿ ತಪ್ಪಿಸುವಂತ ತುಂಬಾ ದುಷ್ಟಶಕ್ತಿಗಳು ನಮ್ಮನ್ನ ಬೇರೆ ಬೇರೆ ದಾರಿಗೆ ಹೇಳ್ಕೊಂಡು ಹೋಗ್ಲಿಕ್ಕೆ, ಭ್ರಮೆ ಹುಟ್ಟಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದಲ್ಲ ಅಂತ ನಮಗೆ ಗೊತ್ತಾಗಬೇಕಾದ್ರೆ ಇದು ದೇವರ ಸ್ವರೂಪ ಹೇಗಿರುತ್ತೆ ಮತ್ತು ದೇವರಿಗಿಂತ ನಾನು ಬೇರೆ ಅಂತ ಗೊತ್ತಿರ್ಬೇಕು. ಯಾಕೆ ಅಂದ್ರೆ ಅಲ್ಲಿ 2 ಲೈಟ್ ಇದ್ರೆ ನೀವು ಇಲ್ಲಿ ನಿಂತಾಗ ನಿಮ್ಮನ್ನೆರಡು 3 ಬೇರೆ ಬೇರೆ ಪಕ್ಕ ಕಾಣಲ್ಲ. ನೀವೀಗ ಮೇಲ್ ನೋಡದೇ ಇದ್ರೆ ಇದು ಒಂದೇ ಲೈಟು ಅಂತ ಅನ್ಕೋತೀವಿ, ಹೌದಾ? ಆ 3 ಮೇಲ್ ನೋಡಿದ್ರೆ ಮಾತ್ರ 3 ಲೈಟ್ ಇದೆ ಅಂತ ಗೊತ್ತಾಗುತ್ತೆ. ಹಾಗೇನೆ ಭಗವಂತನೂ ಬೆಳಕು, ನಾನೂ ಬೆಳಕು, ಪ್ರಾಣನೂ ಬೆಳಕು, ದೇವತೆಗಳೂ ಬೆಳಕು. ಇದರ ಮಧ್ಯದಲ್ಲಿ ಕೂತಾಗ ಒಳಗೆ ಅಂದ್ರೆ ಈಗ ಈ ಹೊನಲು ಬೆಳಕಿನ ಆಟ ಅಂತ ಕ್ರಿಕೆಟ್ ಅಲ್ಲೆಲ್ಲ ಆಡುವಾಗ ಲೈಟ್ಗಳು ರಾಶಿ ಇರುತ್ತೆ.
ಅಲ್ಲಿ ಕಾಣುವಾಗ ಎಲ್ಲ ಜನ ಮಾತ್ರ ಕಾಣ್ತಾರೆ ಹೊರತು ಅದರ ನೆರಳು ಯಾವ್ದು ವ್ಯತ್ಯಾಸ ಕಾಣುವುದಿಲ್ಲ. ಆದ್ರೆ ಯಾವಾಗ ಒಂದ್ಸರ್ತಿ ಮೇಲೆ ನೋಡಿರ್ತೇವೆ ಅವಾಗ ಗೊತ್ತಾಗುತ್ತೆ, ಓ ಆ ಬೆಳಕು ಬೇರೆ. ಆಗ ಸೂಕ್ಷ್ಮ ಗಮನಿಸಿದ್ರೆ ಒಂದು ಕಡೆ ನೆರಳು ಸ್ವಲ್ಪ ಬೇರೆ ಬಿದ್ದಿದೆ, ಇನ್ನೊಂದು ಕಡೆ ನೆರಳು ಬೇರೆ ಬಿದ್ದಿದೆ. ಓ ನಾನು ಬೇರೆ, ದೇವರು ಬೇರೆ, ಪ್ರಾಣ ಬೇರೆ, ಉಳಿದ ದೇವತೆಗಳು ಬೇರೆ ಅಂತ ನಮ್ಗೆ ಇಲ್ಲಿಂದ ಅಭ್ಯಾಸ ಆಗಿದ್ರೆ ಅಲ್ಲಿ ನೋಡುವಾಗ ಬೇರೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಅಭ್ಯಾಸ ಆಗದೆ ನಾನು ನೋಡ್ತಾ 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 ಆಗುವಾಗ ಆ ಬೆಳಕಿನ ಜೊತೆಗೆ ನನ್ನ ಬೆಳಕು ಒಟ್ಟಿಗೆ ಡಬಲ್ ಕಂಡಾಗ ನಂದೇ ಬೆಳಕು ಅಂತ ಅನ್ಕೊಂಡು ನಾನೇ ದೇವರು ಅಂತ ಅನ್ಕೊಳ್ಳೋ ಭ್ರಮೆ ಬರುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಪೂರ್ವದಲ್ಲಿ ಶಾಸ್ತ್ರದಲ್ಲಿ ಅದರಂತೆ ದೇವರು ಹೊರತು ಅದೇ ದೇವರಲ್ಲ, ಅದರಲ್ಲಿರುವ ದೇವರು ಮತ್ತೆ ನನಗೆ ಕಂಡ ದೇವರು ಒಂದೇ ಅಲ್ಲ, ಅದು ಅಲ್ಲಿ ನಮ್ಮ ಮನಸ್ಸು ಕೂಡ ಪೇಂಟ್ ಮಾಡುತ್ತೆ. ಅದಕ್ಕಿಂತ ಸೂಕ್ಷ್ಮಕ್ಕೆ ಹೋಗ್ಬೇಕು. ಚೈತನ್ಯಮಯವಾದದ್ದು ಕಂಡಾಗ ಮಾತ್ರ ದೇವರು. ಕನಸು ಬೀಳುತ್ತಲ್ವಾ, ಅದು ದೇವರಲ್ಲ. ಯಾಕೆಂದ್ರೆ ಕನಸು ಅನ್ನೋದು ಮನಸ್ಸಿದ್ದೆ ಪೇಂಟಿಂಗ್. ಈಗ ನೀವು ನೋಡಿ ಬಂದು ಮನೆಯಲ್ಲಿ ಒಂದು ಪೇಂಟ್ ಮಾಡಿದ್ರೆ ಹೇಗೆ, ಹಾಗದು ಮನಸ್ಸು ಮಾಡುದು. ಅದಕ್ಕೆ ಮನಸ್ಸು ಸ್ಥಗನವಾಗಿ ಯಾವಾಗ ಜೀವ ಕಂಡುಬಿಡುತ್ತೋ ಆವಾಗ ಏನ್ ಕಾಣುತ್ತೆ ಅದು ನಿಜ. ಆ ನಿಜವಾದದನ್ನು ಕಾಣುವಾಗ ನಮ್ಗೆ ಡೌಟ್ಗಳು ಶುರುವಾಗುತ್ತೆ. ನಾನೇ ಆಗಿರ್ಬೋದಲ್ವಾ, ಶಂಕರೋವಾಹ ಕೇಶವೋವಾ ಅಂತೆಲ್ಲ ಭ್ರಮೆ ಬರುವುದನ್ನ ಆಚಾರ್ಯರು ಹೇಳ್ತಾರೆ. ಆ ಸ್ಥಿತಿಗೆ ಹೋದಾಗ ಹಾಗೆ ಕಾಣುತ್ತೆ. ಅದಕ್ಕೋಸ್ಕರ ಮೊದಲೇ ಇಲ್ಲಪ್ಪ, ದೇವರಿಗಿಂತ ನಾವು ಅತ್ಯಂತ ಬೇರೆ. ಯಾಕೆಂದ್ರೆ ಅವನು ಸರ್ವಜ್ಞ, ನಾನು ಅಲ್ಪಜ್ಞ. ಅವನು ಭಾರವನ್ನು ಎಷ್ಟಾದ್ರೂ ಎತ್ತಬಲ್ಲ, ನಾವು ಎತ್ತಲಿಕ್ಕೆ ಆಗಲ್ಲ. ನಮ್ದೊಂದು ಮಿತಿ ಇದೆ, ನಮ್ಗೆ ಹುಟ್ಟಿದೆ, ಅವನಿಗೆ ಹುಟ್ಟಿಲ್ಲ, ಅವನಿಗೆ ಮಿತಿ ಇಲ್ಲ ಅನ್ನೋ ಈ ವ್ಯತ್ಯಾಸವನ್ನ ಹೇಳ್ತಾ ಹೇಳ್ತಾ ಅಭ್ಯಾಸ ಆದಾಗ ಅಲ್ಲಿ ಬೆಳಕಿನ ಜೊತೆಗೆ ಒಟ್ಟಾದಾಗ ನನ್ನದೇ ಅಲ್ಲ ಇದು, ನನಗೆ ದೇವರು ಕೊಟ್ಟ ಬಲ, ನನಗೆ ದೇವರು ನನ್ನಲ್ಲಿ ನಿಂತು ತೋರಿದ ಬಲ ಅಂತ ಅವನಿಗೆ ಅರ್ಥ ಆಗುತ್ತೆ. ಅದಾಗ್ಬೇಕು ಅಂದ್ರೆ ನಿರಂತರ ದೇವರನ್ನು ಪೂಜೆ ಮಾಡಬೇಕು. ಆ ನಿತ್ಯದ ನಮ್ಮ ಕೃತಜ್ಞತೆಯನ್ನು ಅರ್ಪಿಸುವ ದೃಷ್ಟಿಯಿಂದ ಜಪ ಅನ್ನೋದು ಯಾಕೆ ಮಾಡಬೇಕು ಅಂದ್ರೆ ಈಗಾಗಲೇ ಕೊಟ್ಟಿರುವುದನ್ನ ನಾವು ಉಪಯೋಗಿಸಿಕೊಂಡಿದ್ದೇವೆ ಅಂತ ಅವನಿಗೆ ಥ್ಯಾಂಕ್ಸ್ ಗಿವಿಂಗ್. ಅದು ಇನ್ನು ನಾನು ಮುಂದೆ ಪಡೆಯಬಹುದಾದ ಸಂಗತಿಯಲ್ಲಿ ದಾರಿ ತಪ್ಪಬಾರದು, ಗುರುಗಳ ಅನುಗ್ರಹ ಆಗಬೇಕು, ಶಾಸ್ತ್ರದ ವ್ಯುತ್ಪತ್ತಿ ಚೆನ್ನಾಗಿ ಬರಬೇಕು, ದೇವರ ಅನುಗ್ರಹದಿಂದ ಬದುಕು ಸುಖವಾಗಿರ್ಬೇಕು ಅನ್ನುವ ದೃಷ್ಟಿಯಿಂದ ಮಾಡುವುದು ಪೂಜೆ. ಅದು ಸಂಸಾರದ ಬಂಧನವನ್ನು ಕಳೆದು ಭಗವಂತನ ಎಚ್ಚರವನ್ನು ಕೊಡುವುದಕ್ಕೋಸ್ಕರ ಪೂಜೆ. ಅದು ಅರ್ಚಿತೇ ದೇವದೇವೇಶೇ ಶಂಖಚಕ್ರ ಗದಾಧರೆ ಅರ್ಚಿತಾ ಸರ್ವದೇವಾಸ್ಯು ಯತಃ ಸರ್ವಗತೋ ಹರಿ. ಅದರ ಸೂಕ್ಷ್ಮಗಳನ್ನು ಮತ್ತೆ ತುಂಬಾ ಬಿಡಿಸಿ ಮುಂದೆ ಹೇಳ್ತಾರೆ. ಒಂದು ಅಂಶವನ್ನೇನು ಹೇಳುವುದು ಅಂದ್ರೆ, ಪರಿವಾರ ಸಹಿತವಾಗಿ ಭಗವಂತನನ್ನು ಪೂಜೆ ಮಾಡಿದ್ರೆ ಬೇರೆಯವರನ್ನೆಲ್ಲರನ್ನೂ ಪೂಜೆ ಮಾಡಿದ ಹಾಗೆ. ಮತ್ತೆ ಪ್ರತ್ಯೇಕವಾಗಿ ಅವರನ್ನೂ ಒಂದು ವಿಭಾಗ ಮಾಡಿ ಮತ್ತೆ ಪ್ರತ್ಯೇಕ ಅವರಿಗೋಸ್ಕರ ಷೋಡಶೋಪಚಾರ ಪೂಜೆ ಮಾಡಬೇಕಾಗಿಲ್ಲ. ಯಾಕಂದ್ರೆ ಇದೇ ಕರೆಕ್ಟ್ ಆಗಾದ್ರೆ ಭಗವಂತನ ಪರಿವಾರದಲ್ಲಿ ಬಂದಾಗ ಎಲ್ರಿಗೂ ಬಂತು. ಈಗ ನಿಮ್ಮ ಮನೆಗೆ ಯಾರೋ ಒಬ್ರು ಬಂದು ಇನ್ವಿಟೇಷನ್ ಕೊಡ್ತಾರೆ, ಕೊಡುವಾಗ ನಿಮ್ಗೊಂದು ಕೊಡ್ತಾರೆ, ನಿಮ್ಮ ಮನೆಯವ್ರಿಗೊಂದು ಕೊಡ್ಲಾ ಅಂತೇಳಿ ಬರ್ದ್ರೆ ನೀವೇನಂತೀವಿ? ಯಜಮಾನನಿಗೆ ಕೊಟ್ರೆ ಎಲ್ರಿಗೂ ಬಂತು, ನಾವಿದ್ರನ್ನೇ ನೋಡಿ ಎಲ್ರಿಗೂ ಬರ್ತೀವಿ. ಇಲ್ಲ ನೀನ್ ಮಕ್ಕಳಿಗೆ ಬೇರೆ ಅಲ್ವಾ, ಅವ್ರಿಗೊಂದು ಕೊಡ್ಬೇಕಲ್ಲ. ಇಲ್ಲ ಮಕ್ಕಳು ನಮ್ಮ ಮಕ್ಕಳಾದ್ರಿಂದಾಗಿ ನಾವು ಹೇಳಿದ್ರೆ ಬರ್ತಾರೆ, ನಾವು ಹೇಳಿದ್ರೆ ಬರಲ್ಲ. ನೀವು ಬರಬಾರ್ದ ಹೇಳಿ, ಬೇಕಿದ್ರೆ ಹೇಳಿ, ಕಳ್ಸಲ್ಲ. ನಾವು ಒಬ್ಬರೇ ಬರ್ತೇವೆ, ಇಬ್ರು ಬರ್ತೇವೆ. ಅದು ಕೊರೋನಾ ಟೈಮಲ್ಲಿ ಸ್ವಲ್ಪ ಎಲ್ಲ ಹಾಗಾಗಿತ್ತು, ನೀವು ಎಷ್ಟು ಜನ ಬರ್ತೀರಿ ಅಂತ ಹೇಳಿ ನಮ್ಗಲ್ಲಿ ಸಮಸ್ಯೆ ಆಗತ್ತೆ ಅಂತೆಲ್ಲ. ಅಂದ್ರೆ ಆ ತರ ದೊಡ್ಡವ್ರಿಗೆ ಇನ್ವಿಟೇಷನ್ ಕೊಟ್ರೆ ಅದು ಚಿಕ್ಕವರಿಗೆಲ್ಲ ಬರುವ ಹಾಗೆ ಭಗವಂತನಿಗೆ ಪೂಜೆ ಸಲ್ಲಿಸಿದ್ರೆ ದೊಡ್ಡವರಿಗೆ ಆಯ್ತಲ್ಲ. ನೀವು ಅಕಸ್ಮಾತ್ ಮನೆಯಲ್ಲೇ ದೊಡ್ಡವರು ಇದ್ದಾಗಲೇ ಮತ್ತೆ ಚಿಕ್ಕವರಿಗೆ ಕೊಟ್ರೆ ಅವ್ರೇನಂತಾರೆ? ಅಪ್ಪನೇ ಕೊಟ್ರಲ್ವಾ, ಸಾಕು, ನಮ್ಗೆ ಮತ್ತೆ ಕೊಡ್ಬೇಕಾಗಿಲ್ಲ. ಹಾಗೇನೆ ನಾವು ದೇವರಿಗೆ ಪೂಜೆ ಮಾಡಿದ್ರೆ ಅವ್ರು ಏನ್ ಹೇಳ್ತಾರೆ? ಉಳಿದವರೆಲ್ಲ ದೇವರನ್ನು ಪೂಜಿಸಿದ್ರಲ್ವಾ, ಸಾಕು, ನಮ್ಗೆ ದೇವರು ತೀರ್ಥ ಕೊಟ್ಟರೆ ಮುಗಿದೋಯ್ತು, ಇನ್ನೇನು ನಮ್ಗೆ ವಿಶೇಷ ಮತ್ತೆ ಪೂಜೆ ಬೇಕಾಗಿಲ್ಲ. ನನಗೆ ಯತಃ ಸರ್ವ ಗತೋಹರಿ. ಯಾಕೆ ಹಾಗೆ ಅಂದ್ರೆ ಎಲ್ಲ ದೇವತೆಗಳಲ್ಲೂ ಇರುವುದು ಭಗವಂತನೇ ಅಲ್ವಾ. ಅಲ್ಲಿ ಪೂಜೆ ಆದ ಅಂದ್ರೆ, ಪರಿವಾರ ಸಹಿತ ಪೂಜೆ ಆದ ಅಂದ್ರೆ ಅವರು ಒಳಗೂ ಇರುವ ದೇವತೆಗೂ ಸಮರ್ಪಣೆ ಆಯ್ತು ಅಂತ ಲೆಕ್ಕ. ಹಾಗಾಗಿ ಬಹಳ ಚಂದ ಪೂಜೆಯ ಕೆಲವೆಲ್ಲ ಭಾವನೆಗಳು ಸ್ಪಷ್ಟ ಆದ್ರೆ ಗೊಂದಲವೇ ಇಲ್ಲ, ಬಹಳ ಆನಂದ. ಅದು ನಮ್ಗೇನು ಅಂದ್ರೆ ಅದೊಂದು ಯುದ್ಧ. ಪೂಜೆ ಅಂದ್ರೆ ಅದು ಬರ್ಲಿಲ್ಲ, ಇದು ಬರ್ಲಿಲ್ಲ, ಅದಾಗ್ಲಿಲ್ಲ, ಇದಾಗ್ಲಿಲ್ಲ. ಕೃಷ್ಣ ಹೇಳ್ದ ಯುದ್ಧವನ್ನೇ ಪೂಜೆಯನ್ನಾಗಿಸು ಅಂತ. ನಾವು ಸ್ವಲ್ಪ ಬದಲಾಯಿಸಿಕೊಂಡಿದ್ದೇವೆ, ನಾವು ಪೂಜೆಯನ್ನೇ ಯುದ್ಧವಾಗಿಸಿದ್ದೇವೆ ಅಷ್ಟೇ. ಎಷ್ಟು ದೊಡ್ಡ ಕಾನ್ಸೆಪ್ಟ್ ಯೋಚನೆ ಮಾಡಿ. ಯುದ್ಧವನ್ನೇ ಪೂಜೆ ಮಾಡುವುದು ಎಷ್ಟು ಕಷ್ಟ. ಸಿಟ್ಟು, ಗಲಾಟೆ, ಎದುರಾಳಿ ಎಲ್ಲ ಭಾವನೆಗಳು ಬರ್ತವೆ. ಆ ಭಾವನೆಯನ್ನೂ ಮೀರಿ ಸಾತ್ವಿಕವಾದ ಚಿಂತನೆಯಿಂದ ದೇವರಿಗೆ ಅದನ್ನು ಪೂಜೆ ಆಗಿಸ್ಬೇಕು ಅಂದ್ರೆ ಭೀಷ್ಮ ದೇವರು ಮಾಡಿ ತೋರಿಸಿದ್ರಲ್ವಾ. ಅವನ ಎದೆ ಸೀಳಿ ಆ ರಕ್ತವನ್ನ ಬಾಯಿಗೆ ಹೀಗೆ ಮುಟ್ಟಿಸುವಾಗ ಮನ್ನಿ ಸೂಕ್ತ ಹೇಳಿದ್ರು ಅವರು. ಅವನ ತಲೆಯನ್ನು ಮೆಟ್ಟಿ ತಲೆ ಮುರಿಯುವಾಗ, ಬೆನ್ನನ್ನು ಮುರಿಯುವಾಗ
ಅವರಿಗೆ ಋಷಭ ಸೂಕ್ತ ಕಾಣಿಸ್ತು. ಆಗುದಿಲ್ಲ ಅಂತಲ್ಲ, ನಮ್ಗೆ ಅಷ್ಟು ಎತ್ತರಕ್ಕೆ ಏರ್ಲಿಕ್ಕೆ ಆಗ್ಲಿಲ್ಲ ಅಂತ ಅರ್ಥ, ನಮ್ಗಾಗ್ಲಿಲ್ಲ ಅಂತ ಅರ್ಥ. ವಸ್ತುತಃ ಯಾವ ಕೆಲಸ ಬೇಕಾದ್ರೂ ಪೂಜೆ ಮಾಡ್ಬೋದು. ಯುದ್ಧಕ್ಕಿಂತ ಕಷ್ಟದ ಸಂಗತಿ ಇನ್ನೊಂದಿದೆಯಾ? ನಮ್ಗೆ ಆಫೀಸಲ್ಲಿ ಹೋದಾಗ ಹೇಳ್ರಿ ಆಫೀಸಲ್ಲೆಲ್ಲ ದೇವರ ಪೂಜೆ ಮಾಡುದು ಕಷ್ಟ ಅಂತೇವೆ ನಾವು. ವಸ್ತುತಃ ಯುದ್ಧಕ್ಕಿಂತ ಏನು ಕಷ್ಟ ಅಲ್ಲ. ಬೇಕಾದ್ರಲ್ಲಿ ರೂಪ ಏನು, ಕಂಪ್ಯೂಟರ್ ಅಲ್ಲಿ ಇರುವ ರೂಪ ಯಾವುದು ಇದೆಲ್ಲ ಗೊತ್ತಿಲ್ಲದೆ ಇರ್ಬೋದು ನಮಗೆ. ಆದ್ರೆ ಮಾಡುವ ಕೆಲಸ ದೇವರ ಕೆಲಸ. ಇದರಲ್ಲಿ ಏನೇ ಆದ್ರೂ ಕೂಡ ನ್ಯಾಯಯುತವಾದ ಅರ್ಜನೆ ಮಾಡಿದ ಸಂಪತ್ತಿನಿಂದ ನನ್ನ ಬದುಕು ನಡೆಸ್ತೇನೆ ಅಂತ ಇಷ್ಟು ಯೋಚನೆ ಮಾಡಿ ಪ್ರತಿಯೊಂದು ಕೆಲಸದಲ್ಲೂ ಪ್ರಚೋದನೆಗೊಳ್ಳುವ ಶಕ್ತಿ ಭಗವಂತನಿಂದ ಅಂತ ಗೊತ್ತಾದ್ರೆ ದೇವರ ಪೂಜೆನೆ. ಚಿಕಿತ್ಸೆ ಮಾಡುವಾಗ ವೈದ್ಯನಲ್ಲಿರುವ ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳಿಯೇ ಹೇಳ್ತಾರೆ. ಹಾಗಾಗಿ ವೈದ್ಯನಾಗಿ ನನ್ನಲ್ಲಿ ನಿಂತ ನಾರಾಯಣ ಭಗವಂತ ರೋಗಿಯಲ್ಲಿ ನಿಂತಹ ಆ ಭಗವದ್ ರೂಪಕ್ಕೆ ಸೇವೆ ಮಾಡ್ತಾ ಇದೆ. ಅಧ್ಯಾಪಕನಾದ್ರೆ ವಿದ್ಯಾರ್ಥಿಗಳಲ್ಲಿರುವ ಭಗವದ್ ರೂಪಗಳಿಗೆ ವಿಷಯವನ್ನು ಒಪ್ಪಿಸ್ತಾ ಇದ್ದಾನೆ. ಉಪನ್ಯಾಸ ಮಾಡುವಾಗ ಇದೊಂದು ಜ್ಞಾನ ಯಜ್ಞ. ಗೊತ್ತಿರುವ ಸಂಗತಿಯನ್ನ ಕಿವಿಯಲ್ಲಿ ನಿಂತಹ ಭಗವಂತನ ರೂಪಕ್ಕೆ ಅದನ್ನು ಆಹುತಿಯಾಗಿ ಮಾತುಗಳನ್ನು ಧಾರೆ ಕೊಡುವುದು ಯಾವುದೂ ಯಜ್ಞವಾಗದೇ ಇಲ್ಲ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ, ಕೃಷ್ಣನ ಮಾತು. ನಿಮಗೆ ಯಾವಾಗ ಅದನ್ನು ಯಜ್ಞ ಅಂತ ಪರಿಕಲ್ಪಿಸ್ಲಿಕ್ಕೆ ಆಗುವುದಿಲ್ವೋ ಆವಾಗ ಆ ಕರ್ಮ ಬಂಧನ ಆಗುತ್ತೆ. ನೀನೇ ಮಾಡಿಸಿದ್ದು ಅಂತ ಎಚ್ಚರದಲ್ಲಿ ನೀನೇ ಕೊನೆಗೆ ಇದನ್ನು ಮುಗಿಸಿದ್ದು ಅಂತ ಕೃಷ್ಣಾರ್ಪಣ ಬಿಟ್ರೆ ಅದು ಪೂಜೆ ಆಗುತ್ತೆ. ಅಂದ್ರೆ ಪ್ರತಿ ಹಂತದಲ್ಲೂ ನೆನಪಾಗ್ಲಿಲ್ಲ ಅಂದ್ರು ಕನಿಷ್ಠ ಪಕ್ಷ ಇದನ್ನು ಶುರು ಮಾಡಿದ್ರೆ ಮತ್ತೆ ಉಳಿದ ಸಂದರ್ಭದಲ್ಲಿ ಮಧ್ಯದಲ್ಲಿ ಭೀಮಸೇನ ಸಣ್ಣ ಸಣ್ಣ ಕೆಲಸ ಆದಾಗ್ಲೆಲ್ಲ ಅಲ್ಲೇ ಕೃಷ್ಣಾರ್ಪಣೆ, ಅಲ್ಲೇ ಸಮರ್ಪ್ಯ ಕೃತ್ಯಾನಿ ಕೃತಾನಿ ವ್ಯಾಸಾಯ ಭೂಮ್ನೆ ಸುಕೃತಾನಿ. ತಾನು ಮಾಡಿದ ಸತ್ಕರ್ಮಗಳ ಪ್ರತಿಯೊಂದು ಸಣ್ಣ ಸಣ್ಣ ಕೆಲಸವನ್ನು ಮಾಡುವಾಗ ನೀನೇ ಮಾಡಿಸ್ತಾ ಇದ್ದೆ, ಮಾಡಿದ್ಮೇಲೆ ನೀನೇ ಮಾಡಿಸಿದ್ದು ಅಂತ ಮುಗಿಸ್ತಾ ಇದ್ರು. ಅಂದ್ರೆ ಆ ಪ್ರಜ್ಞೆ ಬರ್ಲಿಕ್ಕೋಸ್ಕರ ಪೂಜೆ ಅಂತಂದ್ರೆ ದೇವರ ಕೋಣೆಯಲ್ಲಿ ಕೂತಾಗ ಆರತಿ ಎತ್ತುವುದು ಮಾತ್ರ ಪೂಜೆ ಅಲ್ಲ. ಹಿಂದಿನ ದಿವಸ ಮರು ದಿವಸ ಬೆಳಿಗ್ಗೆ ಪೂಜೆಗೋಸ್ಕರ ಅಂತ ಪಾತ್ರೆ ತೊಳೆದಿರ್ತೇವಲ್ಲ ಅದು ಪೂಜೆನೇ. ಸತ್ಯ ಹೇಳ್ಬೇಕು ಅಂದ್ರೆ ಪೂಜೆಗೆ ನೈವೇದ್ಯ ಬರುತ್ತಲ್ವ, ಆ ನೈವೇದ್ಯ ಹುಟ್ಟುತ್ತಲ್ವ ಗದ್ದೆಯಲ್ಲಿ ಒಂದ್ ದಿವಸ ಹುಡುವಾಗ, ಅದು ಪೂಜೆನೇ. ದೇವರ ನೈವೇದ್ಯಕ್ಕೆ ಒಂದು ದಿವಸ ಇಲ್ಲಿ ಬೆಳೆದಂತಹ ಅನ್ನ ಹೋಗುತ್ತೆ ಅಂತ ಅವನಿಗೆ ಎಚ್ಚರ ಇದ್ರೆ ಅವಂದೇ ಪೂಜೆ, ಅಲ್ಲಿ ಶುರುವಾಗುತ್ತೆ ಪೂಜೆ. ನಾವೇನ್ ಅನ್ಕೊಂಡಿದೀವಿ ಅಂದ್ರೆ ದೇವರ ಕೋಣೆಯಲ್ಲಿ ಕೂತಾಗ ಆರತಿ ಎತ್ತಿದ್ ಮಾತ್ರ ಪೂಜೆ. ಆದ್ರಿಂದಾಗಿ ನಮ್ಗೆ ಬರೀ ಪಾತ್ರೆ ತೊಳಿಲಿಕ್ಕೆ ಹೇಳ್ತಾರೆ, ನಮ್ಗೆ ಪೂಜೆ ಮಾಡ್ಲಿಕ್ಕೆ ಇಲ್ಲ ಅನ್ಕೋಬೇಡಿ. ಪಾತ್ರೆ ತೊಳೆದ್ರೆ ಮಾತ್ರ ದೇವರ ಪೂಜೆ ಅಷ್ಟು ಸ್ವಚ್ಛವಾಗಿ ನಡೆಯುತ್ತೆ. ಬಟ್ಟೆ ಒದ್ರೆ ಮಾತ್ರ ನೀವು ಅಲ್ಲಿ ಕೂತು ಏಕಾಗ್ರತೆಯಲ್ಲಿ ಕೂತ್ಕೊಳ್ಳಿಕ್ಕಾಗುತ್ತೆ. ಅಥವಾ ಇನ್ನೇನೇ ಹೊರಗಿನಿಂದ ಹೂ ತಂದು ಕೊಟ್ರೆ ಮಾತ್ರ ಅಲ್ಲಿ ಪೂಜೆ ನಡೆಯುತ್ತೆ. ಹೂ ತಂದು ಕೊಡುವುದು ಪೂಜೆ, ಪಾತ್ರೆ ತೊಳೆಯುವುದು ಪೂಜೆ, ಹಿಂದಿನ ದಿವಸದ ತಯಾರಿಕೆಯು ಪೂಜೆ. ತಾನೇ ಹೇಳಿದಲ್ಲ 4 ತಿಂಗಳು 5 ತಿಂಗಳಿಗಿಂತ ಮುಂಚೆ ಗದ್ದೆಗೆ ನೀರು ಹಾಕ್ತಾನಲ್ಲ ಅವನು ಪೂಜೆನೇ ಅದು. ಯಾಕಂದ್ರೆ ಅವ್ನು ನೀರು ಹಾಕಿದ್ರೇನೆ ಇವತ್ತು ಅನ್ನ ಬೆಳೆದು ದೇವರಿಗೆ ವೈಶ್ವದೇವ ಮಾಡಬಹುದು ಅಥವಾ ನೈವೇದ್ಯಕ್ಕೆ ಎದುರುಗಡೆ ಇಡಬಹುದು. ಅಂದಾಗೆ ಪೂಜೆ ಅಲ್ಲದ ಕಾರ್ಯವೇ ಇಲ್ಲ. ನನಗೆ ಗೊತ್ತಿಲ್ಲ ಅಷ್ಟೇ. ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ. ಸ್ವೇ ಸ್ವೇ ಕರ್ಮಣಿ, ಅವರವರು ಮಾಡುವ ಕರ್ಮವೇ ಅಂದ್ರೆ ನನಗೆ ಒಪ್ಪುವ ಕರ್ಮ, ನನಗೆ ಒಗ್ಗುವ ಕರ್ಮ, ನನ್ನ ಸ್ವಭಾವಕ್ಕೆ ಅನುಗುಣವಾದ ಕರ್ಮ. ನಾವಿವತ್ತು ಸಾಮಾನ್ಯ ಏನ್ ಕಷ್ಟ ಅಂದ್ರೆ ನಮಗೆ ಇಷ್ಟದ ಕರ್ಮ ನಾವು ಯೋಚನೆ ಮಾಡುವುದಲ್ಲ, ಯಾವುದ್ರಲ್ಲಿ ಜಾಸ್ತಿ ದುಡ್ಡು ಸಿಗುತ್ತೆ ಆ ಕರ್ಮ ಅಂತ ನಾವು ತಲೆಗೆ ಹಾಕೊಂಡಿದ್ದೀವಿ. ಆದ್ರಿಂದಾಗಿ ಸ್ವಕರ್ಮ ಅಂತ ಅದನ್ನು ಮಾಡೋದು ಕಷ್ಟ ಆಗುತ್ತೆ. ಅಲ್ಲಿ ಟೆನ್ಷನ್ ಇರುತ್ತೆ, ಆಗ ದೇವ್ರ ನೆನಪಾಗ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಗದು ಇಷ್ಟವೇ ಇಲ್ಲ, ಆದ್ರೂ ಸಂಪಾದನೆಗೋಸ್ಕರ ನಾವು ಮಾಡ್ತಾ ಇದ್ದೇವೆ. ಆಗ ದೇವ್ರ ಪೂಜೆಯನ್ನು ಮಾಡುದು ಹೇಗೆ ಸುಲಭ ಆಗುತ್ತೆ? ಮನಸ್ಸೇ ತೃಪ್ತಿಯಲ್ಲಿ ಇಲ್ಲ. ಅಲ್ಲಿ ನೀವು ಆ ಕೆಲಸ ಮಾಡಿ ಮುಗಿಸಿ ಬಂದ್ಮೇಲೆ ಒಂದು ಹೃದಯಕ್ಕೆ ಒಂದು ಖುಷಿ ಇರ್ಬೇಕು. ಇವತ್ತಿನ ಕೆಲಸ ಚಂದ ಆಯ್ತು. ಕೃಷಿಕನಿಗೆ ಕೇಳಿ, ಅವನು ಇಷ್ಟಪಟ್ಟಾಗ ಕೃಷಿ ಮಾಡುದು, ಈ ಸರ್ತಿ ಒಳ್ಳೆ ಬೆಳೆ ಬರುತ್ತೆ, ಚೆನ್ನಾಗಾಯ್ತು, ಒಂದು ಕೂಡ ಮಧ್ಯದಲ್ಲಿ ಡಿಸ್ಟರ್ಬ್ ಆಗ್ಲೇ ಇಲ್ಲ. ಕರೆಕ್ಟಾಗಿ ಮಳೆ ಬಂತು, ಬೆಳೆ ಆಯ್ತು, ಬೀಜ ಹಾಕಿದೆವು, ಅದು ನೇಜ ಹಾಕಿದೆವು, ಅದನ್ನು ಒಂದ್ಸರ್ತಿ ಕಟಾವು ಮಾಡಿದೆವು, ಮತ್ತೊಂದ್ ಸರ್ತಿ ಹಾಕ್ಲಿಕ್ಕೆ ಬಂತು, ಮತ್ತೆ ಹಾಕಿದೆವು. ಈ ಸರ್ತಿ ಏನು ತೊಂದರೆನೇ ಆಗಲಿಲ್ಲ. ನಾವು ಕೇಳದ ದಿವಸದ ಹಾಗೆ ಮಳೆ ಬಂತು, ಬರ್ಲಿಲ್ಲ ಅಂತ ಇಟ್ಕೊಳ್ಳಿ. ಹೋದ್ ಸರ್ತಿ ಜಾಸ್ತಿ ಕೊಟ್ಟಿದ್ದ ದೇವರು ಈ ಸರ್ತಿ ಸ್ವಲ್ಪ ಕಮ್ಮಿ ಕೊಡ್ತಾನೆ ಅಂತ ಅನ್ಸುತ್ತೆ, ಸ್ವಲ್ಪ ಹಾಳಾಗ್ಬೋದು, ಇರ್ಲಿ, ಅದು ದೇವರು ಕೊಟ್ಟದ್ದು. ಭೂಮಿ ಕೈ ಹಿಡಿದ ಭೂಮಿ ನಮ್ಮನ್ನ ಯಾವತ್ತೂ ಕೂಡ ನಡುದಾರಿಯಲ್ಲಿ ಬಿಡಲ್ಲ. ನಾವು ಭೂಮಿಯಲ್ಲಿ ಕೈ ಹಿಡಿದ್ರೆ ಅದು ನಮ್ಮನ್ನು ಕೈ ಹಿಡಿಯುತ್ತೆ ಅಂತಾನೆ ಹೊರತು ಒಂದು ದೇವರನ್ನು ಬೈಯಲ್ಲ. ಈ ಕೃಷಿ ಇಲಾಖೆಯಿಂದ ಕಲ್ತು ಹೋದ್ಮೇಲೆ ಹೀಗೆಲ್ಲ ಸಮಸ್ಯೆಗಳು ಶುರುವಾಗಿದೆ. ಅಯ್ಯೋ ಈ ಸರ್ತಿ ಹಾಳಾಯ್ತು, ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತೆಲ್ಲ ಶುರುವಾಗಿ ನಮ್ಗೆ ಈಚೆಗೆ ಅಲ್ಲ. ಆದ್ರೆ ನಿಜವಾಗಿ ನಾನ್ ಕಣ್ಣಾರೆ ಕಂಡ ಕೃಷಿಕರ ಜೊತೆಗಿನ ಒಡನಾಟದಲ್ಲಿ ಹೇಳುದು, ಅವರಿಗಿರುವಷ್ಟು ವಿಶ್ವಾಸ ನಮ್ಗಿರಲ್ಲ ಕೆಲವೊಮ್ಮೆ, ಅವರಿಗಿರುವಷ್ಟು ಧೈರ್ಯ ನಮ್ಗಿರಲ್ಲ ಕೆಲವೊಮ್ಮೆ.
ನಾವು ವೇದಾಂತ ಓದಿದ್ದೇವೆ ಅಂತ ತಲೆ ಮೇಲೆ ಒಂದು ಹಣೆಪಟ್ಟಿ ಇದೆ ಬಿಟ್ರೆ ನಮ್ಗೆ ನಿಜವಾಗಿಯೂ ಕೂಡ ಅದರ ಅರ್ಹತೆ ಇಲ್ಲ ಅನ್ಸುತ್ತೆ. ಅವರು ಅಷ್ಟು ಪ್ರಾಮಾಣಿಕವಾಗಿ ಹೇಳ್ತಾರೆ. ಯಾವುದೋ ಒಬ್ಬ ವ್ಯಾಪಾರಿ ಏನೋ ಬಂದು ಲಾಸ್ ಆಯ್ತು, ಯಾರಿಗೂ ಕೊಡ್ಬೇಕಾಯ್ತು, ಕೊಟ್ಟ. ಅಯ್ಯೋ ದೇವ್ರು ಇಷ್ಟು ದಿವಸ ನನ್ನ ಹತ್ರ ಕ್ಯಾಶಿಯರ್ ತರ ಇಟ್ಕೊಂಡಿದ್ದು ಕೊಟ್ಟಿದ್ದ, ಅದು ಅವನದೊಂದು ಅನ್ಸುತ್ತೆ, ಕೊಟ್ಟು ಬಿಟ್ಟ, ನಾನು ಮುಗೀತು ಅಂತ ನಾವು. ಇದು ವೇದಾಂತ ಓದೋನಿಗೆ ಬರಲ್ಲ. ₹1 ನನ್ಗಿಂತ ಜಾಸ್ತಿ ಅವನಿಗೆ ಕೊಟ್ಟರು ಅಂತ ತಕ್ಷಣ ತಲೆ ಬಿಸಿರುವಾಗ, ನನ್ಗೆ ಯಾಕೆ ₹1 ಜಾಸ್ತಿ ಕೊಟ್ಟರು, ನಾನೇನು ಕಮ್ಮಿ ಅಂದ್ರೆ ಬೇಕು ಅಂತ ನನ್ನನ್ನು ಅವಮಾನ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅಂತೆಲ್ಲ ತಲೆ ಒಳಗೆ ಯೋಚನೆ ಶುರುವಾಗುತ್ತೆ. ಕುಚೇಲ ಕೃಷ್ಣನ ಹತ್ರ ಬಂದಾಗ ಕೃಷ್ಣ ಏನು ಕೊಡ್ಲಿಲ್ಲ. ನಾವಾದ್ರೆ ಊಟಕ್ಕೆ ಹೋದಲ್ಲಿ ಎಲ್ಲಿಯಾದ್ರೂ ಏನು ದಕ್ಷಿಣೆ ಕೊಡದೆ ಹಾಗೆ ಕಳಿಸಿಬಿಟ್ರೆ ಎಷ್ಟು ಪೇಚಾಡ್ತೀವಿ. ಏನಪ್ಪ ಊಟಕ್ಕಾದ್ಮೇಲೆ ಒಂದು ಏನೂ ಕೊಡದೆ ಹಾಗೆ ಕಳಿಸ್ಬಿಟ್ರು ಅಂತ. ಕುಚೇಲ ಏನ್ ಅನ್ಕೋತಾನೆ ಗೊತ್ತಾ, ಈ ಅಂದ್ರೆ ಅವನು ಆತ್ಮೀಯ ಗೆಳೆಯ ಅಲ್ವ, ಈ ಗೆಳೆಯನ ಕೈಗೆ ಅಕಸ್ಮಾತ್ ದುಡ್ಡು ಸಿಕ್ಕಿದ್ರೆ ಅವನು ತನ್ನ ಸತ್ಕರ್ಮ ಎಲ್ಲ ಬಿಟ್ಟು ಆ ದುಡ್ಡಿನ ಹಿಂದೆ ಬಿದ್ದು ಹಾಳಾಗಿ ಹೋಗ್ತಾನೆ ಅಂತ ಅನ್ಕೊಂಡು ಬಹುಶಃ ಕೃಷ್ಣ ನನಗೇನು ಕೊಟ್ಟಿಲ್ಲ, ಕೃಷ್ಣನಿಗೆ ಎಷ್ಟು ಕಾಳಜಿ ನನ್ನ ಮೇಲೆ ಅಂತ ಅನ್ಕೊಂಡು ಹೋಗ್ತಾನೆ. ನಮಗೆ ಕಲ್ಪಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಈ ಕಲ್ಪನೆಯನ್ನು. ಅಂದ್ರೆ ಆ ಮನಸ್ಥಿತಿಯಲ್ಲಿರುವ ಶುದ್ಧತೆಯೇ ಪೂಜೆ. ಆ ಶುದ್ಧತೆ ಬಂದ್ರೆ ಪ್ರತಿಯೊಂದು ಕೂಡ ಪೂಜೆ ಆಗ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ಯಾಕೆ ನನಗೆ ಪೂಜೆ ಮಾಡುವುದು ಕಷ್ಟ ಅಂದ್ರೆ ಪ್ರತಿಯೊಂದು ಕೆಲಸವನ್ನ ನಾವು ಆ ಕೆಲಸವನ್ನ ಹೊಟ್ಟೆಪಾಡಿಗೋಸ್ಕರ ಮಾಡ್ತಿರ್ತೇವೆ ಹೊರತು ನಮ್ಮ ಇಷ್ಟಪಾಡಾಗಿ ಬಂದೇ ಇಲ್ಲ. ಅದು ದೊಡ್ಡ ಸಂಪತ್ತು ಅಂತ ಒಂದು ಮಾತಿದೆ ಮಹಾಭಾರತದಲ್ಲಿ. ಒಬ್ಬನಿಗೆ ಜೀವನದಲ್ಲಿ ದೊಡ್ಡ ಸಂಪತ್ತು ಯಾವುದು ಅಂದ್ರೆ, ದುಡ್ಡು ಕೊಡದೆ ಬರುವ ಸಂಪತ್ತು ಯಾವುದು ಅಂದ್ರೆ ಅವನು ಇಷ್ಟಪಟ್ಟದ್ದು ಮತ್ತು ಹೊಟ್ಟೆ ಹೊಡ್ಲಿಕ್ಕೆ ಸಿಗುದು ಎರಡೂ ಒಂದೇ ಆದ್ರೆ ಅವನಷ್ಟು ಸುಭಗ, ಅವನಷ್ಟು ಭಾಗ್ಯಶಾಲಿ ಇನ್ನೊಬ್ಬ ಇಲ್ಲ ಅಂತ. ಯಾರಿಗೆ ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ ಆಸಕ್ತಿ ಇರುತ್ತೆ ಅಂದ್ರೆ ಅವನು ಜೀವದ ಆಸಕ್ತಿ, ದುಡ್ಡಿನ ಆಸಕ್ತಿಯಿಂದ ಹೇಳ್ತಾ ಇಲ್ಲ ನಾನು, ಜೀವಕ್ಕೆ ಆಸಕ್ತಿ ಅಂತ ಇರುತ್ತಲ್ವಾ, ಆ ಆಸಕ್ತಿಯೇ ಅವನ ಜೀವನದ ಉದ್ಯೋಗ ಆದ್ರೆ ಸ್ವಪ್ರತ್ಯಯ ವೃತ್ತಿ ಅಂತ ಅದನ್ನು ವಿದುರ ಹೇಳುವ ಮಾತು. ಸ್ವಪ್ರತ್ಯಯ ವೃತ್ತಿ, ತಾನೇನ್ ಕಲ್ತಿದ್ದೇನೋ ಅದೇ ಅವನಿಗೆ ವೃತ್ತಿಯಾಗಿ ಸಿಕ್ಕಿದ್ರೆ, ತಾನೇನ್ ಇಷ್ಟಪಟ್ಟಿದ್ದೇನೋ ಅದೇ ತನ್ನ ಜೀವನದ ಉಪಭೋಗಕ್ಕೆ ಬೇಕಾಗುವ ಹಣ ಕೊಡುತ್ತೆ ಅಂತ ಆದ್ರೆ ಅವನಷ್ಟು ಸುಖಿ ಇನ್ನೊಬ್ಬ ಇಲ್ಲ. ಅವನಿಗೆ ಸಿಗುವಷ್ಟು ದೊಡ್ಡ ಸಂಪತ್ತು ಇನ್ನೊಬ್ಬನಿಗೆ ಸಿಗಲ್ಲ ಅಂತ. ಅದರದ್ದು ಭಾಗ್ಯ ಬೇಕದಕ್ಕೆ. ನಾವು ಅದನ್ನು ಪಡೆದು ಬರುವುದು ಅಂತ ಅನ್ನೋದು ನಮಗೆ ದೇವರೇ ಕೊಡುವಂತಹ ದೊಡ್ಡ ಅನುಗ್ರಹ. ಅದು ಆ ಯೋಚನೆ ಮಾಡಿದಾಗ ನಿರುದ್ಯೋಗದ ಸಮಸ್ಯೆ ಪರಿಹಾರ ಆಗುತ್ತೆ. ನಮ್ಮಲ್ಲಿ ಇವತ್ತು ಇಲ್ಲಿ ಒಂದು ಕೆಲಸ ಮಾಡ್ತಿರ್ತಾನೆ, ಅಲ್ಲಿ ಜಾಸ್ತಿ ಪಗಾರ ಸಿಗುತ್ತೆ ಅಂದ್ರೆ ಈ ಕೆಲಸ ಬಿಟ್ಟು ಅಲ್ಲಿಗೆ ಓಡ್ತಾನೆ, ಅಲ್ಲಿಂದ ಮುಂದೆ ನೋಡ್ತಾನೆ, ಇನ್ನೊಂದಕ್ಕೆ ಹೋಗ್ತಾನೆ. ಅವನು ಎಲ್ಲಿಯೂ ಯಾವ ಕೆಲಸವನ್ನು ಪೂರ್ತಿ ಮಾಡುವುದೂ ಇಲ್ಲ, ಕಲಿಯುವುದೂ ಇಲ್ಲ, ಅದರಲ್ಲಿ ಅವನಿಗೆ ಇಂಟ್ರೆಸ್ಟೂ ಇಲ್ಲ. ಬಂದ್ರೆ ಹೊಸ್ತು ಬಂದ್ಮೇಲೆ ಅಲ್ಲಿಗೆ ಒಂದು ಕ್ರಾಶ್ ಕೋರ್ಸ್ ಅಂತ ಹೇಳ್ತಾರೆ, ಅದನ್ನು ಕಲಿತಾನೆ, ಮತ್ತೆ ಅಲ್ಲಿ ದುಡ್ಡು ಮಾಡ್ತಾನೆ. ಅದು ಮುಗಿಟ್ಟು ಇನ್ನೊಂದು ಕಡೆ ಹೋದ, ಅವನು ಓದಿದ್ದೇನು ಆಮೇಲೆ ಕೆಲಸಕ್ಕೆ ಸೇರ್ಕೊಂಡಿದ್ದೇನು, ಕೊನೆಗೆ ಆಗಿದ್ದೇನು ಅಂತ ಆಗುತ್ತೆ. ಇದಿದ್ದಾಗ ನೆಮ್ಮದಿ ಎಲ್ಲಿಂದ ಬರ್ಬೇಕು ಹೇಳಿ? ಹಿಂತಿರುಗಿ ನೋಡಿದ್ರೆ ಅಡ್ವೆಂಚರೇ ಇಲ್ಲ. ಅಡ್ವೆಂಚರ್ ಅಂದ್ರೆ ಹೀಗೆ ಒಂದ್ ಕೆಲಸ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಹೋಗಿದ್ದೆ ಅಡ್ವೆಂಚರ್. ಅದು ಬಿಟ್ಟು ನನ್ನ ಜೀವನದಲ್ಲಿ ಇದು ಆಗತ್ತಾ ನೋಡೋಣ ಒಂದ್ಸಲ ಅಂತ ಒಂದು ಖುಷಿಯಿಲ್ಲದಕ್ಕೊಂದು ಪ್ರಯತ್ನ ಮಾಡಿ ಸಂತೋಷ ಪಟ್ಟಂತ ಕ್ಷಣಗಳೇ ಕಮ್ಮಿ. ಹಾಗೆ ಒಂದು ಜೀವನದ ಅಭ್ಯಾಸ ಸಿಕ್ಕಿದಾಗ, ಭಗವಂತನ ಅನುಗ್ರಹ ನಮಗೆ ಆದಾಗ ನಮ್ಮ ಮನಸ್ಸು ಅತ್ಯಂತ ಶುದ್ಧವಾಗಿದ್ದು ನಮಗೆ ದೇವರು ಕೊಟ್ಟ ಅನುಗ್ರಹ ಅಂತ ಗೊತ್ತಾಗುತ್ತೆ. ಹಾಗಾಗಿ ಉಳಿದ ದೇವತೆಗಳ ಆರಾಧನೆ ಅನ್ನುವಂಥದ್ದು ಪ್ರತ್ಯೇಕವಾಗಿ ಬಿಡಿಸಿ ಅಂದ್ರೆ ವಿಶೇಷ ದಿನಗಳನ್ನು ಮಾಡಬೇಕು. ಈಗ ವರಮಹಾಲಕ್ಷ್ಮಿ ಅಂತಿದೆ, ಅವತ್ತೊಂದು ವಿಶೇಷವಾಗಿ ಅವಳನ್ನು ಕೂಡಿಸಿ, ಯಾಕೆಂದ್ರೆ ಅದು ಅವರಿಗೋಸ್ಕರ ಕೊಟ್ಟ ತಿಥಿ ಅದು. ಈಗ ತೃತೀಯ ಬಂದಾಗ, ಚತುರ್ಥಿ ಬಂದಾಗ ಒಂದು, ಈಗ ನಾಗರ ಚತುರ್ಥಿ, ಸುಬ್ರಹ್ಮಣ್ಯ ಷಷ್ಠಿ, ಆಮೇಲೆ ಯಾವುದು ರಥಸಪ್ತಮಿ, ಕೃಷ್ಣಾಷ್ಟಮಿ, ದುರ್ಗಾ ಅದು ಮಹಾನವಮಿ ಅಂದ್ರೆ ದುರ್ಗೆಗೆ ಸಂಬಂಧಪಟ್ಟಿದ್ದು, ವಿಜಯದಶಮಿ, ಆಚಾರ್ಯ ಜಯಂತಿ, ಈ ತರ ಒಂದೊಂದು ತಿಥಿಗೆ ಒಂದೊಂದು ವಿಶೇಷ ದಿನಗಳನ್ನು ಹೇಳುವುದಿದೆ. ಆ ದಿನಗಳಲ್ಲಿ ಭಗವಂತನ ವಿಶೇಷ ಆರಾಧನೆಯ ಜೊತೆಗೆ ಅವರ ಪರಿವಾರದಲ್ಲಿ ಒಬ್ಬರನ್ನು ವಿಶೇಷವಾಗಿ ಗಮನಿಸುವುದು ಅಂತ ಅನ್ನೋದು ಅವರ. ಈಗ ನಮ್ಮ ಮನೆಯಲ್ಲಿ ಎಲ್ಲರದ್ದು ಒಂದೊಂದು ದಿವಸ ಒಂದು ಹುಟ್ಟಿದ ಜನ್ಮ ನಕ್ಷತ್ರ ಅಂತ ಬರುತ್ತಾ, ಆ ದಿವಸ ವರ್ಧಾಪನ ವಿಧಿ ಅಂತ ಒಂದಿದೆ. ಇವತ್ತು ನಾವು ಬಿಡಿ ಏನೋ ಮಾಡ್ತೇವೆ, ಅದನ್ನು ದೀಪ ಆರಿಸೋದು ಏನೋ ಮಾಡಿ ಗೂಬೆಗಳ ತರ ಕೂತಿರ್ತೇವೆ ಅಷ್ಟೇ ಕತ್ಲೆಯಲ್ಲಿ, ಕ್ಯಾಂಡ್ ಆರಿಸೋದು. ನಮ್ಗೆ ದೀಪ ಹಚ್ಚೋದು ಹೇಳ್ಕೊಟ್ಟಿದ್ದಾರೆ ಹಿಂದೆ. ವರ್ಧಾಪನ ವಿಧಿ ಅಂದ್ರೆ ಚಿರಜೀವಿಗಳನ್ನ ಸ್ಮರಣೆ ಮಾಡಿ, ನಕ್ಷತ್ರ ದೇವತೆಗಳನ್ನು ಸ್ಮರಣೆ ಮಾಡಿ, ವಾರದ ದೇವತೆಗಳು, ಇದೆಲ್ಲ ಪಂಚಾಂಗಗಳು ಯಾವುದಿದೆಯೋ ಆ ಅಂಗಕ್ಕೆ ನಿಯಾಮಕವಾದ ದೇವತೆಗಳಿದ್ದಾರೆ, ಅವರನ್ನು ಸ್ಮರಣೆ ಮಾಡಿ, ಅದರಲ್ಲಿ ಪ್ರಧಾನವಾಗಿ ಆಯುಷ್ಕರ್ತೃ ಅನ್ನಿಸುವಂತಹ ಧನ್ವಂತರಿಗೆ ಒಂದು 10 ಆಹುತಿಯೋ 108 ಆಹುತಿಯೋ ಕೊಟ್ಟು ಕೃಷ್ಣಾರ್ಪಣೆ ಬಿಟ್ರೆ ಅವತ್ತು ಮುಗೀತು. ಆ ದೀಪವನ್ನು ದೇವರಿಗೆ ತುಪ್ಪದ ದೀಪದಲ್ಲಿ ಹಚ್ಚಿ ನಮಸ್ಕಾರ ಮಾಡಿದ್ರೆ ಅದು ಜನ್ಮ ನಕ್ಷತ್ರದ ವರ್ಧಾಪನ ವಿಧಿ ಅಂತ ಕರೀತಾರೆ. ಸುಲಭ ಇದೆ, 10-15 ನಿಮಿಷದ ಕೆಲಸ. ಇವರು ಇದ್ದದ್ದೆಲ್ಲ ಮನೆಗೆ ಅಂಟಿಸಿ ಒಡೆದು
ಗಲೀಜು ಮಾಡಿ ಮನೆ ತುಂಬ ಅದೇನೋ ಕಟ್ಟು ಮಾಡಿ ತುಂಡು ಮಾಡಿ ತಿನ್ನಿಸಿ ಅವ್ರದ್ದು ಎಂಜಿಲು ಇವ್ರದ್ದು ಎಂಜಿಲು ಏನೂ ಇಲ್ಲ. ಇದೆಲ್ಲ ಇವತ್ತಿನ ಆಚರಣೆಯ ಕ್ರಮ ಆಗ್ಬಿಟ್ಟಿದೆ. ಅದು ಏನು ಡೇಟಿಗೆ ಆ ಗ್ರಹಗಳು ಎಲ್ಲಿರ್ತಾವೆ ಇವನಿಗೆ ಸಂಬಂಧಪಟ್ಟ ನಕ್ಷತ್ರಗಳು, ಅದು ಅವನ ದಿನ ಅಂತಂದ್ರೆ ಆ ಗ್ರಹ ನಕ್ಷತ್ರಗಳು ಅಲ್ಲಿ ಇರುತ್ತೆ. ಆಗ ಅದು ಒಂದು ವರ್ಷ ಅಂತ ಲೆಕ್ಕ. ಇವನು ಅದು ವರ್ಷ ಯಾವಾಗ್ಲೂ ಬರುತ್ತೆ, ಅವ್ನು ಕಾಯ್ತಾ ಇರ್ತಾವ ಆ ದಿವಸಗಳು. ನಮ್ಗೆ ಇವತ್ತು ಏನಾದ್ರು ಅವ್ನು ನೆನ್ಪು ಮಾಡ್ಕೊಂಡು ಕೊಡ್ತಾನೋ ಅವತ್ತಿಲ್ಲ. ಇನ್ನೊಂದು ಯಾವ ದಿವಸ ಅವನಿಗೆ ಸಂಬಂಧ ಬರೋ ದಿವಸ ದೀಪ ಹಾರಿಸ್ತಾನೆ, ಹಾಳಾಗೋದು ದೇವತೆಗಳು ಸುಮ್ಮನೆ ಆಗ್ಬಿಡ್ತಾರೆ. ನಮ್ಗೆ ಯಾಕೆ ಕೆಲವೊಂದು ಸರ್ತಿ ಸೋಲು ಅಂದ್ರೆ ಕೆಲವು ವಿಷಯದಲ್ಲಿ ನಮ್ಮ ನಿತ್ಯದ ಸಣ್ಣ ಚಟುವಟಿಕೆಗಳನ್ನು ನಾವು ಸರಿಯಾಗಿ ನಮ್ಮ ಸಂಸ್ಕಾರಕ್ಕೆ ಅನುಗುಣವಾಗಿ ನಾವು ಮಾಡ್ತಿಲ್ಲ. ಈಗ ಹೊರಗಿನ ವ್ಯವಹಾರಕ್ಕೆ ಅನಿವಾರ್ಯವಾಗಿ ಡೇಟ್ಗಳು ಬೇಕಾಗುತ್ತೆ, ಬಿಡಿ, ಅದು ಸಮಸ್ಯೆ ಅಲ್ಲ. ಅದು ಆಚರಣೆ ಮಾಡುವುದರಿಂದ ಏನೋ ದೊಡ್ಡ ಅನರ್ಥ ಅಂತ ನಾನು ಹೇಳುದಿಲ್ಲ. ಆದ್ರೆ ನಮ್ಮ ಆಚರಣೆ ಬಿಡಬಾರ್ದಲ್ವಾ? ನಮ್ಮ ಅನುಷ್ಠಾನಗಳಿಗೆ ನಾವು ಲೆಕ್ಕ ಹಾಕುವಾಗ ಅದರ ಪ್ರಕಾರವೇ ಮಾಡ್ಬೇಕಲ್ವಾ? ಗೊತ್ತಾಗುದು ಹಾಗೆ ಅಲ್ವ? ತಿಥಿವಾರಗಳೆಲ್ಲ ಗೊತ್ತಾಗುದು ಡೇಟಿಗಲ್ಲ, ಅಲ್ಲಲ್ಲಿ ಇರುವಂತಹ ಅವುಗಳ ನಡುವಿನ ಅಂತರವನ್ನ ಗುರುತಿಸಿ ನಾವು ತಿಥಿವಾರ ನಕ್ಷತ್ರಗಳು ಹೇಳುದು. ಅದರಲ್ಲಿ ಅದನ್ನ ಗುರುತಿಸಿ ನಾವು ಮಾಡಬೇಕಾದ ಕರ್ಮಾಂಗಗಳು ಹೇಗಿರುತ್ತೆ ಅನ್ನೋದನ್ನ ಮುಂದೆ ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ನಾನು ತುಂಬಾ ಅದರ ಒಟ್ಟು ಮನುಷ್ಯನಿಗೆ ಪೂಜೆ ಮಾಡಬೇಕಾದದ್ದು ಅನಿವಾರ್ಯ ಕರ್ಮ ಅಂತ ಹೇಳಿದ್ದಾರೆ. ಇದರ ಅಂಶದಲ್ಲಿ ಒಂದು ನಾವು ಬಹುಶಃ ಗಮನಿಸಬೇಕಾದ ಒಂದು ಅಂಶ ಏನು ಅಂದ್ರೆ, ನಮ್ಮಲ್ಲಿ ಕೆಲವರ ಮನೆಯಲ್ಲಿ ಒಂದು ಸಣ್ಣ ಪೆಟ್ಟಿಗೆ ದೊಡ್ಡ ಪೆಟ್ಟಿಗೆ ಅಂತ ಎರಡು ಮಾಡ್ತಾರೆ. ಇನ್ನು ಕೆಲವರ ಮನೆಯಲ್ಲಿ ಏನು ಅಂದ್ರೆ ಅದು ವರ್ಷಕ್ಕೆ ಒಂದೇ ದಿವಸ, ದೀಪಾವಳಿಗೆ ಯಾವತ್ತೋ ಜಿರಳೆಗಳೆಲ್ಲ ಹೊರಗೆ ಬರೋ ದಿನಕ್ಕೆ ತೆಗೆದು ದೇವರ ಪೆಟ್ಟಿಗೆ ಅಂತ ತೆಗೆದು ಅವತ್ತು ಪೂಜೆ ಮಾಡಿ ಕಳಿಸ್ಬಿಡ್ತಾರೆ ದೇವರನ್ನು. ಇನ್ನು ಮುಂದಿನ ವರ್ಷನೇ ಬರ್ಬೇಕು, ಅಲ್ಲಿ ತನಕ ನಿಮ್ಮನ್ನು ಕರಿಯಲ್ಲ ಅಂತ. ಹಾಗೆ ಮಾಡಬಾರ್ದು ಅಂತ ಎಚ್ಚರಿಕೆ ಕೊಡ್ತಾರೆ. ಎಷ್ಟು ಕಷ್ಟ ಆದ್ರೂ ನಿಮ್ಗೆ ನಾರಾಯಣ ಅಷ್ಟಾಕ್ಷರ ಮಂತ್ರ ಬರುತ್ತಾ? ಮೂಲ ಮಂತ್ರ ಅಂತ ಕರಿತೀವಿ. 10-15 ಸಲ ಹೇಳ್ತಾರೆ ಜಯತೀರ್ಥರು, 10-15 ಸಲ. ನಿಮ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಮೂಲ ಮಂತ್ರ ಸಾಕು. ಓಂ ಓಂ ನಮೋ ನಾರಾಯಣಾಯ ಓಂ. ಅದಕ್ಕೇನೆ ಆಚಾರ್ಯರ ತಂತ್ರಸಾರದಲ್ಲಿ ಅವನಿಗೆ ಗಾಯತ್ರಿ ದೀಕ್ಷೆ ಆಗುವ ದಿವಸ ನಾರಾಯಣ ಅಷ್ಟಾಕ್ಷರ ಮಂತ್ರವೂ ಕೊಡಬೇಕು ಅಂತಿದೆ. ಅದು ಈ ಕಡೆಗಳಲ್ಲಿ ಸ್ವಲ್ಪ ಕಮ್ಮಿ, ಇತ್ತೀಚೆಗೆ ಈಗ ಸ್ವಲ್ಪ ಅರ್ಥ ಆಗಿ ಕೆಲವರು ಮಾಡ್ತಿದ್ದಾರೆ. ಆದ್ರೂ ಪರಂಪರೆಯಲ್ಲಿ ಬಿಟ್ಟು ಹೋಗಿದೆ. ಯಾಕೆ ಅದು ಆ ಮಂತ್ರವನ್ನು ಅಷ್ಟು ಒತ್ತು ಕೊಟ್ಟು ಹೇಳುದು ಅಂದ್ರೆ, ನಮ್ಮ ನಿತ್ಯದ ಪೂಜೆಯಲ್ಲಿ ಬೇರೆ ಯಾವುದು ಗೊತ್ತಿಲ್ಲ ಅಂದ್ರೂ ಆ 16 ಉಪಚಾರಗಳ ಹೆಸರನ್ನು ಹೇಳ್ಕೊಂಡು ಓಂ ಓಂ ನಮೋ ನಾರಾಯಣಾಯ ಓಂ ಪಾದ್ಯಂ ಸಮರ್ಪಯಾಮಿ, ಓಂ ಓಂ ನಮೋ ನಾರಾಯಣಾಯ ಓಂ ಅರ್ಘ್ಯಂ ಸಮರ್ಪಯಾಮಿ, ಮುಗೀತು. 16 ಸರ್ತಿ ಓಂ ನಮೋ ನಾರಾಯಣವನ್ನು ಹೇಳಿ ಮಾಡಿದ್ರೆ ಪೂಜೆ ಮುಗೀತು. ಬಿಡುವುದುಂಟಲ್ವಾ, ಅದು ನಮ್ಗೆ ಜನ್ಮ ಜನ್ಮಾಂತರಕ್ಕೆ ಮನೆಗೆ ಇನ್ಯಾವ ಕೆಟ್ಟ ಕೃತ್ಯ ಪ್ರಯೋಗ ಮಾಡಬೇಕಾಗಿಲ್ಲ ಅಂತಾರೆ. ಮನೆಗೆ ಯಾರಾದ್ರೂ ವಿಚ್ ಕ್ರಾಫ್ಟ್ ಮಾಡುದು ಅಥವಾ ನಾಟ ಮಾಡುದು ಅಂತಿದ್ರೆ ಮಾಡ್ಬೇಕಾಗಿಲ್ಲ ಆ ಮನೆಗೆ ಅಂತ. ಸುಮ್ನೆ ಯಾರಾದ್ರೂ ಹೀಗೆ ಹಾಗೆ ಮನೆ ಬಗ್ಗೆ ಅಂತ ಯೋಚನೆ ಮಾಡಿ ಅವರಿಗೆ ಎಷ್ಟು ಶ್ರೀಮಂತಿಕೆ ಅಂತ ಮನಸ್ಸಿನಲ್ಲಿ ಅನ್ಕೊಂಡ್ರೆ ಅದು ಮನೆಗೆ ತಟ್ಟುತ್ತೆ. ಯಾಕೆಂದ್ರೆ ಮನೆಯಲ್ಲಿ ನಿತ್ಯ ಪೂಜೆ ಇಲ್ಲ. ಹಾಗಾಗಿ ಶಾಲಗ್ರಾಮಕ್ಕೆ ನಿತ್ಯ ಏನು ಗೊತ್ತಿಲ್ಲ ಅಂದ್ರೂ ನಾರಾಯಣ ಅಷ್ಟಾಕ್ಷರದಿಂದ ಆದ್ರೂ ಕೂಡ ಒಂದು ನೀರು ಬೀಳಬೇಕು ಅನ್ನುವ ಸಂಗತಿಯನ್ನ ಜಯತೀರ್ಥರು ಬಹಳ ಒತ್ತು ಕೊಟ್ಟು ಹೇಳ್ತಾರೆ. ಅದರ ಇನ್ನಷ್ಟು ವಿಶೇಷ ವಿಷಯಗಳನ್ನ ನಾವು ನಾಳೆಯ ದಿವಸದಿಂದ ಪೂಜೆ ಒಳಗೆ ಹೋಗುವಾಗ ಹೇಗಿರ್ಬೇಕು, ಅಲ್ಲಿಗೆ ಹೂಗಳನ್ನು ಹೇಗೆ ತರಬೇಕು, ಬಹುಶಃ ನಮ್ಗೆ ಇದು ಒಂದು ತಿಂಗಳಗಟ್ಟಲೆಗೆ ಇರುವ ಚಿಂತನೆ, ಎಲ್ಲ ಹೇಳಿಕ್ಕೆ ಆಗ್ಲಿಕ್ಕಿಲ್ಲ ನನಗೆ. ಆದ್ರೆ ಇದು ನಿತ್ಯದ ವಿಧಿ ಆದ್ರಿಂದಾಗಿ ಸ್ವಲ್ಪ ಇದನ್ನು ವಿಸ್ತಾರವಾಗಿ ಹೇಳ್ತೇನೆ. ಕೊನೆಯ ಕೆಲವು ದಿವಸಗಳಲ್ಲಿ, 2 ದಿವಸಗಳಲ್ಲಿ ಶಾಸ್ತ್ರದ ಬೇರೆ ಪ್ರಮೇಯಗಳನ್ನ ಹೇಗೆ ಅವರು ಸರಳ ಮಾಡಿ ನಮ್ಗೆ ಹೇಳಿದ್ದಾರೆ ಅನ್ನೋದು ಉದಾಹರಣೆ ಅಥವಾ ನ್ಯಾಯಗಳು, ಇದರ ಬಗ್ಗೆ ನಾವು ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಚಿಂತನೆಯನ್ನ ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.